ಎಲ್ಲರಿಗೆ ನಮಸ್ಕಾರ. ಕ್ಷೇಮೇಂದ್ರ ಮಹಾಕವಿಯ ಸಂಸ್ಕೃತ ಸಾಹಿತ್ಯದ ಕೊಡುಗೆಯನ್ನು ಕುರಿತು ನಡೀತಾ ಇರುವ ಪ್ರವಚನ ಮಾಲಿಕೆಯ 2ನೇ ಕಂತಿನ 3ನೇ ದಿವಸ. ನಿನ್ನೆ ದೇಶೋಪದೇಶದ ಉತ್ತರಾರ್ಧವನ್ನು ನೋಡಿದ್ದಾಯಿತು. ಈಗ ನರ್ಮಮಾಲ ಅಥವಾ ಕಾಯಸ್ಥ ಚರಿತಾಮೃತಂ ಅನ್ನುವ ಪರ್ಯಾಯ ನಾಮಧೇಯವನ್ನು ಹೊಂದಿದ 3 ಭಾಗಗಳಾಗಿ ಪರಿಹಾಸ ಅಂತಲೇ ಒಂದೊಂದು ಅಧ್ಯಾಯಕ್ಕೆ ಹೆಸರು ಕೊಡ್ತಾನೆ. ಮೊದಲಿಗೆ ಹೇಳಿದ್ದನಲ್ಲ, ಕ್ಷೇಮೇಂದ್ರನ ನಾಮ ಲೇಖನದ ನಾಮೋಟ್ಟಂಕನದ ಸ್ವಾರಸ್ಯ ಬಹಳ ಚೆನ್ನಾದದ್ದು, ಸಂಸ್ಕೃತ ಭಾಷೆಗೆ ವಿಶಿಷ್ಟವಾದದ್ದು ಅನ್ನಬೇಕು. ಉದಾಹರಣೆಗೆ ಅವನ ಸೂರತ್ತ ತಿಲಕಂ ಅನ್ನುವ ಛಂದಶಾಸ್ತ್ರ ಸಂಬಂಧಿಯಾದ ಪುಸ್ತಕದ 3 ಭಾಗಗಳಿಗೆ ಒಂದೊಂದಕ್ಕೂ ವಿನ್ಯಾಸ ಅಂತ ಹೆಸರು ಕೊಟ್ಟಿದ್ದಾನೆ. ಒಳ್ಳೆಯ ಛಂದಸ್ಸಿನ ತಿಲಕ ಅಂದರೆ ಲಲಾಟ ಲಾಂಛನ ಅಂತ ಆದರೆ ಅದು ಯಾವ್ಯಾವ ಬಗೆಯ ವಿನ್ಯಾಸದಲ್ಲಿ ಸ್ಟೈಲ್ಸಲ್ಲಿ ಇರುತ್ತದೆ ಅನ್ನುವಂತೆ ಅದಕ್ಕೆ ಒಂದೊಂದಕ್ಕೂ ವಿನ್ಯಾಸ ಅನ್ನುವಂಥ ಹೆಸರು ಕೊಟ್ಟಿದ್ದಾನೆ. ಈ ಬಗೆಯಲ್ಲಿ ಅಧ್ಯಾಯಗಳಿಗೆ ಗ್ರಂಥಗಳಿಗೆ ಹೆಸರು ಕೊಡುವುದೇ ಬಹಳ ಸುಂದರವಾದದ್ದು. ಅಂದರೆ ಯಾವ ಮಟ್ಟದ ಈಸ್ಥೆಟಿಕ್ಸ್ ಇರುತ್ತದೆ ಅಂತ ಈ ಥರದ್ದನ್ನು ನಾನು ಬೇರೆ ಯಾವ ಭಾಷೆಗಳಲ್ಲಿಯೂ ನೋಡಿಲ್ಲ. ಉದಾಹರಣೆಗೆ ನೋಡಿ, ಜಯದೇವ ಕವಿ ಚಂದ್ರಾಲೋಕ ಅಂತ ಒಂದು ಅಲಂಕಾರ ಶಾಸ್ತ್ರ ಗ್ರಂಥವನ್ನು ಬರೆದ. ಚಂದ್ರಾಲೋಕ ಅಂದರೆ ಚಂದ್ರನನ್ನು ನೋಡುವುದು. ಈ ಅಲಂಕಾರ ಶಾಸ್ತ್ರ ಗ್ರಂಥ ಅಷ್ಟು ಸ್ವಾರಸ್ಯಕಾರಿ, ಚಂದ್ರನ ದರ್ಶನದಂತೆ ಆನಂದದಾಯಕ ಅನ್ನುವ ತಾತ್ಪರ್ಯ. ಆ ಚಂದ್ರಾಲೋಕವನ್ನು ಮಾಡಿದಾಗ ಯಾವುದಕ್ಕೆ ಸಂತೋಷವಾಗುತ್ತದೆ? ಹೆಚ್ಚಾಗಿ ನೈದಿಲೆಗಳಿಗೆ ಸಂತೋಷವಾಗುತ್ತದೆ, ಅವು ಅರಳುತ್ತವೆ. ಹಾಗಾಗಿ ಕುವಲಯಾನಂದ ಅಂತ ಅಪ್ಪಯ್ಯ ದೀಕ್ಷಿತರು ಅದಕ್ಕೆ ವ್ಯಾಖ್ಯಾನಭೂತವಾಗುವಂತೆ ಒಂದು ವಿವರಣೆಯನ್ನು ಬರೆದರು. ಅದಕ್ಕೆ ಒಂದು ವ್ಯಾಖ್ಯಾನ ಇದೆ, ಅದು ರಾಕಾಗಮ. ಚಂದ್ರನನ್ನು ನೋಡೋದಕ್ಕೆ ನೈದಿಲೆಗೆ ಸಂತೋಷ ಆಗೋದಕ್ಕೆ ಬೆಳದಿಂಗಳು ಬರಬೇಕು ಅಂತ ರಾಕಾಗಮ ಅನ್ನುವಂಥ ಅರ್ಥದಲ್ಲಿ. ಅದಕ್ಕೆ ಮತ್ತೊಂದು ಉಪವ್ಯಾಖ್ಯಾನ ಇದೆ, ಕುವಲಯಾನಂದ ಚಂದ್ರಿಕಾ ಚಕೋರ ಅಂತ. ಅಂದರೆ ಬೆಳದಿಂಗಳಿನಲ್ಲಿ ಚಕೋರ ಪಕ್ಷಿಗೆ ಕೂಡ ಸಂತೋಷ ಉಂಟು ಅಂತ. ಹಾಗೆ ಧ್ವನ್ಯಾಲೋಕ ಆನಂದವರ್ಧನನ ಗ್ರಂಥ, ಧ್ವನಿಯನ್ನು ನೋಡುವುದು, ದಿ ಥಿಯರಿ ಆಫ್ ಸಜೆಷನ್ ಬೀಯಿಂಗ್ ರಿಯಲೈಸ್ಡ್ ಅನ್ನುವಂಥ ಅರ್ಥದಲ್ಲಿ ಅದಿದ್ದರೆ, ಅದರ 4 ಅಧ್ಯಾಯಗಳಿಗೆ ಅವನು ಉನ್ಮೇಷ ಅಂತ ಹೆಸರು ಕೊಟ್ಟಿದ್ದಾರೆ. ಉದ್ಯೋತ ಅಂತ, ಫ್ಲ್ಯಾಶ್ ಅಂತ. ನೋಡುವುದಕ್ಕೆ ಒಂದು ಬೆಳಕು ಬೇಕು ಅಂತ. ಆ ನೋಡುವುದಕ್ಕೆ ಬೆಳಕು ಬೇಕು, ಆದರೆ ಮೂಲತಃ ಕಣ್ಣು ಬೇಕು ಅಂತ ಅಭಿನವ್ ಗುಪ್ತ ಲೋಚನ ಅನ್ನುವಂಥ ಒಂದು ವ್ಯಾಖ್ಯಾನ ಬರೆದ. ಅದಕ್ಕೆ ಇನ್ನೊಂದು ಉಪವ್ಯಾಖ್ಯಾನ ಇದೆ, ಉಪಲೋಚನ ಅಂತ. ಉಪಲೋಚನ ಅಂತಂದರೆ ಕನ್ನಡಕ ಅನ್ನುವ ಅರ್ಥ ಉಂಟು. ಅಂದರೆ ಕಣ್ಣು ಅಕಸ್ಮಾತ್ ಸರಿಯಾಗಿಲ್ಲದಿದ್ದರೆ ಕನ್ನಡಕ ಇರಬೇಕು ಅಂತ. ಇದು ಆಧುನಿಕ ಕಾಲದಲ್ಲಿ ಕುಪ್ಪಸ್ವಾಮಿ ಶಾಸ್ತ್ರಿಗಳು ಬರೆದಂತಹ ವ್ಯಾಖ್ಯಾನ ಉಪಲೋಚನ ಅಂತ. ಹಾಗಲ್ಲದೆ ಪ್ರಾಚೀನರು ಧ್ವನ್ಯಾಲೋಕಕ್ಕೆ ಲೋಚನ ಇದ್ದ ಮೇಲಿಂದ ಕಣ್ಣು ಚೆನ್ನಾಗಿ ಕಾಣಿಸಬೇಕಲ್ವ, ಅದಕ್ಕೆ ಧ್ವನ್ಯಾಲೋಕ ಲೋಚನಾಂಜನ ಅಂತ, ಕಣ್ಣಿಗೆ ಕಾಡಿಗೆ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದಕ್ಕೆ ಒಂದು ಟಿಪ್ಪಣಿ ಇದೆ, ಧ್ವನ್ಯಾಲೋಕ ಲೋಚನಾಂಜನ ತೂಲಿಕಾ ಅಂತ. ತೂಲಿಕಾ ಅಂದರೆ ಬ್ರಷ್, ಅಂಜನ ಹಚ್ಕೊಳ್ಳೋದಕ್ಕೆ ಒಳ್ಳೆ ಬ್ರಷ್ ಬೇಕಲ್ವ, ಈ ರೀತಿಯಾಗಿ ಹಾಗೆ ಮಾಡಿಕೊಂಡಿರ್ತಕ್ಕಂಥದ್ದು. ಅದಕ್ಕೂ ಮತ್ತೊಂದು ವ್ಯಾಖ್ಯಾನ ಇದೆ. ಇವನ್ನೆಲ್ಲ ಇಡೋದಕ್ಕೆ ಒಂದು ಸಂಪುಟ ಬೇಕಲ್ವ, ಧ್ವನ್ಯಾಲೋಕ ಲೋಚನಾಂಜನ ತೂಲಿಕಾ ಸಂಪುಟಿಕಾ ಅಂತ. ಅಂದರೆ ಈ ಸ್ವಾರಸ್ಯ ಸೂಕ್ಷ್ಮತೆಗಳನ್ನು ನೋಡಿದಾಗ ಭಾಷೆಯ ಸೌಂದರ್ಯವನ್ನು ಯಾವ ಮಟ್ಟಕ್ಕೆ ಅವರು ಉಳಿಸಿಕೊಂಡಿದ್ದಾರೆ ಅನ್ನುವುದು ಗೊತ್ತಾಗುತ್ತದೆ. ಇದರಿಂದ ಏನಾಗೋದು ಅಂತಾರೆ, ಅಚ್ಚುಕಟ್ಟು, ಓರಣ, ಒಪ್ಪ, ಇದು ಬಹಳ ಮುಖ್ಯವಾದದ್ದು. ಬದುಕಿನಲ್ಲಿ ಈ ಥರದ ಸ್ವಾರಸ್ಯಗಳಿಗೆ ತನ್ನದೇ ಆದ ಮಹತ್ವ ಉಂಟು. ದೇ ಮೇ ಬಿ ಮೈನರ್ ಸ್ವಾರಸ್ಯಾಸ್, ಬಟ್ ದೇ ಹ್ಯಾವ್ ಎ ಲಾಟ್ ಮೋರ್ ಥಿಂಗ್ ಆಫ್ ಬ್ಯೂಟಿ ಆ್ಯಂಡ್ ಎಂಬಲಿಷ್ಮೆಂಟ್ ಅಂತ. ಮೊನ್ನೆ ದಿವಸ ನನ್ನ ಪರಿಚಿತರಾದ ಒಬ್ಬ ಉದಯೋನ್ಮುಖ ಗಾಯಕಿ, ಒಳ್ಳೆಯ ಕಲಾವಿದೆ, ಆಕೆ ಹತ್ರ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ, ಅಮ್ಮ ನೀನು ಗಾನದಲ್ಲಿ ಸಾಕಷ್ಟು ಕೌಶಲ ಪಡೆದಿದ್ದೀಯಾ, ಆದರೆ ಅದಕ್ಕೆ ಪೂರಕವಾಗಿ ಸಾಹಿತ್ಯ ಶುದ್ಧಿಯನ್ನು, ಉಚ್ಚಾರಣ ಕ್ರಮದಲ್ಲಿ ಇರುವಂಥ ಸ್ವಾರಸ್ಯವನ್ನು ಗಮನದಲ್ಲಿಟ್ಟುಕೊಂಡ್ರೆ ಒಳ್ಳೆಯದು. ಇಲ್ಲದೇ ವಾದ್ಯಗಾನಕ್ಕೂ ಕಂಠಗಾನಕ್ಕೂ ವ್ಯತ್ಯಾಸ ಬರುವುದಿಲ್ಲ ಅಂತ. ಆಕೆಗೆ ಅದ್ಭುತವಾದ ಗಾನ ಇದ್ದರೂ ಉಚ್ಚಾರಣೆ ಒಳ್ಳೆಯ ಬಾಲ ಉಚ್ಚಾರ, ಅಂದರೆ ಮಕ್ಕಳು ಹೇಳದಂತೆ ಮುದ್ದು ಮುದ್ದಾದ ಮಾತುಗಳಿರ್ತವೆ. ಹಾಗಲ್ಲದೆ ಲಕ್ಷಣವಾಗಿ ಒಂದೊಂದು ಶಬ್ದದ ಆರಂಭದಲ್ಲಿ ಒಂದಿಷ್ಟು ಅವಧಾರಣೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಮಾಡಿದಾಗ ತುಂಬ ಚೆನ್ನಾಗಿರುತ್ತದೆ. ಅದು ಸಾಹಿತ್ಯ ಸಂಗೀತಕ್ಕೆ ತುಂಬ ಮುಖ್ಯವಾದದ್ದಲ್ಲ, ಗೌಣ, ಆದರೆ ಅಲ್ಲಿಯೂ ಕೂಡ ಅಚ್ಚುಕಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುವಂಥ ಅವಕಾಶ ಉಂಟು ಅಂತ. ಇವೆಲ್ಲ ಪೆರಿಫೆರಲ್ ಎಂಬಲಿಷ್ಮೆಂಟ್ಸ್, ನೋ ಡೌಟ್, ಆದರೆ ಅದಕ್ಕೆ ಅದರದೇ ಆದ ಮಹತ್ವ ಉಂಟು. ಒಳ್ಳೆಯ ಅಡುಗೆಯನ್ನು ಮಣ್ಣಿನ ಪಾತ್ರೆಯಲ್ಲಿ ಕೊಟ್ಟರೂ ಆಗುತ್ತದೆ, ರತ್ನಖಚಿತವಾದ ಹರಿವಾಣದಲ್ಲಿ ಕೊಟ್ಟರೂ ಆಗುತ್ತದೆ, ಆ ಹರಿವಾಣದ ಮೇಲೆ ಒಂದು ಒಳ್ಳೆಯ ಎಳೆ ಬಾಳೆ ಎಲೆಯ ಕುಡಿಯನ್ನು ಹಾಕಿ ಕೊಟ್ಟರೂ ಆಗುತ್ತದೆ. ಆದರೆ ಕೊನೆಯದಿದೆಯಲ್ಲ, ಅದು ತುಂಬ ಸ್ವಾರಸ್ಯಕಾರಿಯಾದದ್ದು.
ಎಷ್ಟು ಒಳ್ಳೆಯ ತಟ್ಟೆಯಲ್ಲಿ ಕೊಟ್ಟರು ಒಂದು ಬಾಳೆ ಎಲೆ ಮೇಲೆ ಇಟ್ಟುಕೊಟ್ರೆ ಮತ್ತೂ ಸೊಗಸಾಗುತ್ತದೆ. ಇದಕ್ಕೆ ಅದರದೇ ಆದಂತಹ ಪರ್ಯಾವರಣ ಸೌಂದರ್ಯ ಉಂಟಲ್ಲ. ಇದನ್ನು ಗಮನಿಸಿದಾಗ ಕ್ಷೇಮೇಂದ್ರನಂಥ ಕವಿಗಳನ್ನು ನಾವು ನೋಡುವಲ್ಲಿ ಈ ಮೈನರ್ ಡೀಟೇಲ್ಸ್ಗೆ ಕೂಡ ಗಮನ ಕೊಡಬೇಕಾದದ್ದು ಹೌದು ಅಂತ ಗೊತ್ತಾಗುತ್ತದೆ. ಮತ್ತು ಅವನು ಆ ಕಾಲದವನು ಕೂಡ ಈ ರೀತಿಯಾದ ಚಾತುರ್ಯಗಳಿಗೆ ಓರಣಗಳಿಗೆ ಬೆಲೆ ಕೊಡುವಂಥ ಕಾಲದಲ್ಲಿ ಇದ್ದ. ಇದನ್ನು ನಾವು ಗಮನಿಸಬೇಕು. ಇಂಗ್ಲೀಷ್ನಲ್ಲಿ ಈ ಥರದ್ದಿಲ್ಲ. ಇಟ್ಸ್ ಎ ವೆರಿ ವೆರಿ ಪ್ರೊಸೈಕ್ ಲ್ಯಾಂಗ್ವೇಜ್ ಆ್ಯಸ್ ಫಾರ್ ಆ್ಯಸ್ ದೀಸ್ ಸೆಟಲ್ಟೀಸ್ ಆರ್ ಕನ್ಸರ್ನ್ಡ್ ಅಂತ ಅನಿಸ್ಬಿಡ್ತದೆ. ಅಲ್ಲಿ ಯಾವುದೇ ಒಂದು ಕೃತಿಗೂ ಈಚಿನ ವರ್ಷಗಳಲ್ಲಿ ಬಂದಿದ್ದರೂ ಆ ವ್ಯಾಖ್ಯಾನ ಟಿಪ್ಪಣಿ ಈ ಥರದ್ದಕ್ಕೆ ಯಾವುದೇ ಒಂದು ಸ್ವಾರಸ್ಯ ಇಲ್ಲ. ಉದಾಹರಣೆಗೆ ನೋಡಿ, ವೇದಾಂತಿಗಳು ಅಂತಂದರೆ ಜಗದ್ವಿಮುಖರು ಅನ್ನುವಂಥವರು. ಅವರಲ್ಲಿಯೇ ಎಷ್ಟು ಸ್ವಾರಸ್ಯಕಾರಿಯಾದದ್ದು ಇರುತ್ತದೆ ಅಂತಂದರೆ, ನಮಗೆ ಅದ್ವೈತ ಗ್ರಂಥದಲ್ಲಿ ಪ್ರಸಿದ್ಧವಾದಂತಹ ಶಂಕರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇರುವ ಒಂದು ವ್ಯಾಖ್ಯಾನ ಭಾಮತಿ. ಆದರೆ ಭಾಮತಿಗೆ ಇರುವಂಥ ವ್ಯಾಖ್ಯಾನ ಕಲ್ಪತರು. ಕಲ್ಪತರುವಿಗೆ ಒಂದು ಪರಿಮಳ ಅಂತಕ್ಕಂಥ ಇನ್ನೊಂದು ವ್ಯಾಖ್ಯಾನ. ಹೀಗೆ ಕಲ್ಪತರು ಇದ್ದ ಮೇಲೆ ಅದಕ್ಕೊಂದು ಪರಿಮಳ ಇರಬೇಕಲ್ವ, ಅದಕ್ಕೊಂದು ಮಾಧುರ್ಯ ಇರಬೇಕು, ಸ್ವಾರಸ್ಯ ಇರಬೇಕು ಅಂತ ಹೀಗೆ ಹೊರಟಂಥದ್ದು. ಇದು ಎಲ್ಲ ಪರಂಪರೆಯಲ್ಲೂ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ಸೌಂದರ್ಯ ಎಲ್ಲಿ ಯಾವ ಮಾತ್ರಕ್ಕೆ ಕಂಡರೂ ಅದನ್ನು ಬಿಡಬಾರದು, ಅದನ್ನು ಉಳಿಸಿಕೊಳ್ಳಬೇಕು. ಕ್ಷೇಮೇಂದ್ರ ಆ ಸೌಂದರ್ಯ ಪಿಪಾಸುವೂ ಆಗಿದ್ದಾನೆ. ಜೊತೆಗೆ ಸತ್ಯ ನಿರೀಕ್ಷೆಯನ್ನು ಚೆನ್ನಾಗಿ ಮಾಡುವ ಲೋಕ ಶಿಕ್ಷಣೆಯನ್ನು ಬಲ್ಲವನು. ಇದು ಮಹೋನ್ನತವಾದ ಕವಿಯ ಅನಿವಾರ್ಯ ಲಕ್ಷಣ ಏನಲ್ಲ. ಕ್ಷೇಮೇಂದ್ರನನ್ನು ಸಂಸ್ಕೃತದ ಮಹಾಕವಿಗಳ ಪಂಕ್ತಿಯಲ್ಲಿ ಕೂಡಿಸೋಲ್ಲ. ಆದರೆ ಇವನಿಲ್ಲದೆ ಇದ್ದರೆ ಸಂಸ್ಕೃತದ ಸ್ವಾರಸ್ಯ ಬರಡಾಗಿ ಹೋಗ್ತಾ ಇತ್ತು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಈ ಕಾರಣದಿಂದ ಇವರುಗಳು ಅನಿವಾರ್ಯವಾಗುತ್ತಾರೆ. ಏನೇದಂ ಸ್ವೇಚ್ಛೆಯ ಸರ್ವಂ ಮಾಯೆಯ ಮೋಹಿತಂ ಜಗತ್ ಸಜಯ ತ್ಯಜಿತ ಶ್ರೀಮಾನ್ ಕಾಯಸ್ಥಃ ಪರಮೇಶ್ವರ ಅಂತ ಹೇಳಿ ಆರಂಭವನ್ನು ಅವನು 3ನೇ ಪರಿಹಾಸದಲ್ಲಿ ಮಾಡ್ತಾನೆ. ಅಂದರೆ ಪ್ರತಿಯೊಂದು ಪರಿಹಾಸದಲ್ಲೂ ಕೂಡ ಮೊದಲನೇ ಪರಿಹಾಸದಲ್ಲಿ ಮಾಡ್ತಾನೆ ಧರ್ಮಮಾಲಾದಲ್ಲಿ. ಅಂದರೆ ಯಾವ ಕಾಯಸ್ಥ ಅವನು ಗೌರ್ಮೆಂಟ್ ಅಫೀಷಿಯಲ್ ಅಂತ, ಆ ಕಾಯಸ್ಥನು ಯಾವ ರೀತಿ ಇದ್ದಾನೆ ಅಂದರೆ ಪರಮೇಶ್ವರನ ಥರ ಇದ್ದಾನೆ. ಮಾಯೆಯಿಂದ ಪರಮೇಶ್ವರ ಜಗತ್ತನ್ನೇ ಸಂಮೋಹನ ಮಾಡುವಂತೆ ಇವನು ಹಾಗೇ ಇದ್ದಾನೆ. ಇವನನ್ನು ಗೆಲ್ಲೋದಕ್ಕೆ ಯಾರ ಕೈಯಲ್ಲೂ ಆಗೋಲ್ಲ ಅಂತ. ಈಶ್ವರನ ಶಕ್ತಿ ಮಾಯೆ, ಈ ಕಾಯಸ್ಥನ ಶಕ್ತಿಯೂ ಮಾಯೆ, ಮಂಕುಬೂದಿ ಎರಚತಕ್ಕಂಥದ್ದು ಅಂತ. ಈ ಮಟ್ಟಕ್ಕೆ ಅಧಿಕಾರಿಗಳು ಹಾಳಾಗಿ ಬಿಟ್ಟಿದ್ದರಾ ಅಂತ ನಮಗೆ ಆಶ್ಚರ್ಯ ಆಗ್ಬೋದು. ಆದರೆ ಎಷ್ಟೋ ಬಾರಿ ಆ ರೀತಿಯಾಗಿ ಆಗಿರುವಂಥದ್ದನ್ನು ಇತಿಹಾಸದಲ್ಲಿ ನಾವು ನೋಡ್ತೀವಿ. ದುಷ್ಟತನಕ್ಕೆ ದೇಶಕಾಲಗಳ ಭೇದ ಇಲ್ಲ. ಕಾಶ್ಮೀರದ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಕಡೆಗೆ ಹೇಳ್ತಾನೆ, ವಿದಗ್ಧ ಚೂಡಾಮಣಿನ ಕೇನಚಿತ್ ಕೇಲಿಶಾಲಿನ ವಿದ್ವದ್ಗೋಷ್ಠಿ ಗರಿಷ್ಠೇನ ಕಶ್ಚಿತ್ ಸಹೃದಯೋ ಜನಃ ಹಾಸಾಯಾತೀತ ಕಾಯಸ್ಥಚರಿತಂ ಕರ್ತುಮೀರಿತಃ ಕರೋತಿ ತತ್ ಪ್ರಸಂಗೇನ ದುರಾಚಾರ ವಿಡಂಬನಾ ಕೃತವಿಶ್ವಪ್ರಪಂಚಾಯ ನಮೋ ಮಾಯಾ ವಿಧಾಯಿನೇ ಉತ್ಪತ್ತಿ ಸ್ಥಿತಿ ಸಂಹಾರ ಕಾರಿಣೇ ಪುರಹಾರಿಣೆ. ಶಿವನನ್ನು ಕಾಯಸ್ಥನ ಸ್ತೋತ್ರ ಮಾಡಿದ ಮೇಲೆ ಮಾಡ್ತಾನೆ. ಅಂದರೆ ಅವನು ಹೇಳ್ತಾ ಇದ್ದಾನೆ, ವಿದಗ್ಧ ಚೂಡಾಮಣಿ, ವಿದ್ವದ್ ರಸಿಕರಲ್ಲಿ ಒಬ್ಬನಾದ ಯಾರೋ ಒಬ್ಬನು, ಅವನು ತಾನೇ, ಅದನ್ನು ಅವನು ಹೇಳ್ಕೊಳ್ಳಲ್ಲ. ವಿದ್ವದ್ಗೋಷ್ಠಿ ಗರಿಷ್ಠನಾಗಿದ್ದಾನೆ, ವಿದ್ವದ್ಗೋಷ್ಠಿಯಲ್ಲಿ ಶ್ರೇಷ್ಠನಾಗಿದ್ದಾನೆ. ಅಂಥ ಸಹೃದಯನವು ಅವನು ಈ ಕಾಯಸ್ಥ ಚರಿತವನ್ನು ಮಾಡೋದಕ್ಕೆ ತೊಡಗಿದ್ದಾನೆ, ಹಾಸ್ಯದಿಂದ ಮಾಡಬೇಕು ಅಂತ ಹೊರಟಿದ್ದಾನೆ ಅಂತ. ಒಂದು ಅಫಿಷಿಯಲ್ ಕ್ಲಾಸ್ ಜಾತಿಯೇ ಆಯಿತು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದದ್ದು. ಮೊದಲಿಗೆ ವರ್ಣಗಳು ಇವುಗಳೆಲ್ಲ ಪರಮಾರ್ಥತಃ ಜನ್ಮದಿಂದ ಬರ್ತಿರಲಿಲ್ಲ. ಸರಳವಾದ ಸಮಾಜದಲ್ಲಿ ಇವೆಲ್ಲ ಯಾರು ಯಾವುದೂ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಋಗ್ವೇದದಲ್ಲಿಯೇ ನಮಗೆ ಅಂಥ ಉಲ್ಲೇಖಗಳು ಸಿಗುತ್ತವೆ. ತಾನೊಬ್ಬ ಮಂತ್ರದ್ರಷ್ಟಾರನಾದ ಕವಿಯಾಗಿದ್ದಾನೆ. ತನ್ನ ತಂದೆ ನೋಡಿದರೆ ಒಬ್ಬ ನೇಯ್ಗೆ ಮಾಡ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾದ ಅರ್ಥಗಳನ್ನು ಬರುವಂತೆ ವೇದದ್ರಷ್ಟಾರರು ಮಂತ್ರಗಳನ್ನು ಕೂಡ ರಚನೆ ಮಾಡಿದ್ದಾರೆ ಅಂತಂದರೆ ತಂತುವಾಯನ ಕುಟುಂಬದಲ್ಲಿ ಮಹರ್ಷಿ ಹುಟ್ಟಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಹೀಗೆ ಇದ್ದದ್ದೇ ಹೌದು. ತಮಿಳಿನ ಪ್ರಸಿದ್ಧನಾದ ಒಳ್ಳುವ ಅನ್ನುವಂಥದ್ದು ನೇಯ್ಗೆಯವನು ಅನ್ನುವ ಅರ್ಥವೇ ಅಲ್ಲಿ ಉಂಟು. ತಿರುವಳ್ಳುವರಂತ ಗೌರವಪೂರ್ಣಕವಾಗಿ ತಿರು ಒಂದು ಶಬ್ದ ಸೇರಿಸಿದ್ದಾರೆ. ಅವನ ಮುಪ್ಪಾಲ್ ಅಂತ ಹೆಸರಾದ 3 ಭಾಗಗಳಲ್ಲಿರುವಂತಹ ಕುರಳ್ ಯಾವುದು ಕುರುಟ್ಪ ಅನ್ನುವ ದ್ವಿಪದಿ ಛಂದಸ್ಸಿನಲ್ಲಿದೆ. ಆ ಗ್ರಂಥ ಒಳ್ಳೆಯ ಅದ್ಭುತವಾದ ನೀತಿ ಗ್ರಂಥ, ಮೌಲ್ಯಭರಿತವಾದ ಜೀವನದ ತುಂಬ ಚೆನ್ನಾದ ಸಂಹಿತೆ. ಆ ಥರದ್ದನ್ನು ಅವನು ಬರೆದವನು ನೇಯ್ಗೆ ಅವನು. ಹೀಗೆ ಎಷ್ಟೋ ಜನ ಇದ್ದರು. ಭೋಜ ತನ್ನ ಭೋಜ ಪ್ರಬಂಧದಲ್ಲಿ ಬಲ್ಲಾಳಸೇನನ ಪ್ರಬಂಧದಲ್ಲಿ ಕುವಿಂದ ಅನ್ನುವ ಒಬ್ಬ ಕವಿ ಬರ್ತಾನೆ. ಕುವಿಂದ ಅಂದರೆ ನೇಯ್ಗೆ ಅವನು ಅಂತಲೇ ಅರ್ಥ. ಅವನು ಹೇಳ್ತಾನೆ,
ಯತ್ನಾತ್ಕ ನಾಹಂ ಕರೋಮಿ, ನಾನು ಕವಿತೆಯನ್ನು ಮಾಡೋದಕ್ಕೆ ಸಮರ್ಥನಲ್ಲ, ಆದರೆ ಯತ್ನಾತ್ ಕರೋಮಿ ಯದಿ ಚಾರುತರಂ ಕರೋಮಿ, ಪ್ರಯತ್ನಪಟ್ಟರೆ ಚೆನ್ನಾಗಿ ಮಾಡ್ತೀನಿ, ನಾನು ದೊಡ್ಡ ಕವಿಯೇನಲ್ಲ, ಆದರೆ ಪ್ರಯತ್ನಪಟ್ಟು ಚೆನ್ನಾಗಿ ಮಾಡ್ತೀನಿ, ನೀನು ಬೇಡ ಅಂತಂದರೆ ಶ್ರೀ ಸಾಹಸಾಂಕ ಕವಯಾಮಿ ವಯಾಮಿ ಯಾಮಿ, ನೀನು ಬೇಡ ಅಂದರೆ ನನ್ನ ಕವಿತ್ವ ಬಿಟ್ಬಿಟ್ಟು ವಯಾಮಿ ನೇಯ್ಗೇನು ಮಾಡ್ತೀನಿ, ಅದು ಬೇಡ ಅಂದರೆ ಊರು ಬಿಟ್ಟು ಹೋಗ್ತೀನಿ, ನೀನು ಹೇಳಿಬಿಟ್ಟಿದ್ಯಾ ಸಂಸ್ಕೃತ ಬಾರದೇ ಇದ್ದವನು ಈ ಧಾರಾನಗರಿಯಲ್ಲಿ ಇರಬಾರದು ಅಂತ. ಹಾಗಾಗಿ ನಾನು ನನ್ನ ಮನೆಯನ್ನು ಖಾಲಿ ಮಾಡಿಸೋದಕ್ಕೆ ಭಟ್ರು ಬಂದಿದ್ದಾರೆ, ಅರೆ ನನಗೂ ಸಂಸ್ಕೃತ ಬರುತ್ತದೆ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ, ಇಲ್ಲಿ ಹೇಳ್ತಾ ಇದ್ದೀನಿ ಅಂತಾನೆ. ಅಲ್ಲಿ ನೋಡಿ, ಕವಯಾಮಿ ವಯಾಮಿ ಯಾಮಿ ಅನ್ನುವಲ್ಲಿ ಸಂಗೀತ ಶಾಸ್ತ್ರದಲ್ಲಿ ಗೋಪುಚ್ಛಯತಿ ಅಂತ ಕರೀತಾರೆ. ಅಂದರೆ ಕ್ರಮಕ್ರಮವಾಗಿ ಹಸುವಿನ ಬಾಲದಂತೆ ಕಡಿಮೆ ಆಗ್ತಾ ಬರುವಂಥದ್ದು. ಸಂಗೀತದ ಮುತ್ತುಸ್ವಾಮಿ ದೀಕ್ಷಿತರ ಆ ಥರ ಮಾಡಿರೋ ರಚನೆಗಳಲ್ಲಿ ಅರ್ಥ ಸ್ವಾರಸ್ಯ ಏನೂ ಇಲ್ಲ, ಸುಮ್ಮನೆ ಶಬ್ದಗಳನ್ನು ಪೋಣಿಸಿದ್ದಾರೆ ಅಬದ್ಧ. ಆದರೆ ಇವನು ಆ ಥರ ಇಲ್ಲದೆ ಚಮತ್ಕಾರ ಮಾಡಿದ್ದಾನೆ. ಕವಯಾಮಿ ವಯಾಮಿ ಯಾಮಿ, ಪ್ರತಿಯೊಂದು ಒಂದೊಂದು ಅಕ್ಷರ ಬಿಟ್ಟಿದ್ದಕ್ಕೂ ಅರ್ಥ ಸ್ವಾರಸ್ಯ ಉಂಟು. ಈಗ ತ್ಯಾಗರಾಜ ಯೋಗ ವೈಭವಂ, ಅಗರಾಜ ಯೋಗ ವೈಭವಂ, ರಾಜಯೋಗ ವೈಭವಂ, ಯೋಗ ವೈಭವಂ ಭವಂ ವಂ, ಕಡೆಗೇನು ಅರ್ಥವೇ ಇಲ್ಲ. ಏನೂ ಈ ಅಭಂಗದಲ್ಲಿಯೂ ಸಭಂಗದಲ್ಲಿಯೂ ಏನೂ ಸ್ವಾರಸ್ಯ ಇಲ್ಲ, ಲೇಖಕರ ಭಂಗವೇ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಹಾಗಲ್ಲ, ಆ ಥರ ಮಾಡ್ತೀನಿ ಅಂತಂತಾನೆ ಅವನೊಬ್ಬ ನೇಯ್ಗೆಯವನು. ಈ ತರಹ ಎಲ್ಲ ಜಾತಿಯಲ್ಲೂ ಎಲ್ಲರೂ ತಿಳ್ಕೊಳ್ಳುವಂಥ ಅವಕಾಶ ಇದ್ದದ್ದಾಗಿತ್ತು ಬಹಳ ಹಿಂದೆ. ಆಮೇಲೆ ವೃತ್ತಿಗಳು ಹೆಚ್ಚಾದ ಮೇಲೆ ನಮಗೆ ಯಜುರ್ವೇದದಲ್ಲಿಯೇ ಗೊತ್ತಾಗುತ್ತದೆ, ಶುಕ್ಲ ಯಜುರ್ವೇದದಲ್ಲಿ ವಿಶೇಷವಾಗಿ ರಾಜಸೂಯ ಭಾಗದಲ್ಲಿ, ಅಶ್ವಮೇಧ ಭಾಗದಲ್ಲಿ ಅನೇಕ ವೃತ್ತಿಗಳ ವೊಕೇಶನ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ವೃತ್ತಿಗಳ ಬಗೆಗೆ ಬರುತ್ತದೆ. ಆಗ ಅದು ಮುಂದೆ ತಾನೇ ತಾನಾಗಿ ಬೆಳೆದುಕೊಂಡು ಹೋಗ್ತಾ ಇದ್ದಂತೆ ಅವರವರ ಆಯಾ ಕೆಲಸ ಮಾಡುವುದು ಅಂತಾಯಿತು. ಹಾಗಾಗಿ ವರ್ಣಗಳು ಜಾತಿಗಳಾದವು. ಜಾತಿ ಅನ್ನೋದಕ್ಕೆ ಕ್ಯಾಟಗರಿ ಎನ್ನುವ ಅರ್ಥ ಉಂಟು. ಕಾಯಸ್ಥರು ಮುಂಚೆ ಎಲ್ಲ ಕಮ್ಯುನಿಟಿಯಿಂದ ಬರ್ತಾಯಿದ್ರು, ಅವರೇ ಒಂದು ಕಮ್ಯುನಿಟಿ ಅಂತ ಆಗಿಬಿಟ್ರು. ಇದು ಒಂದು ದೊಡ್ಡ ಐರನಿ. ಇದು ಆಗುವುದು ಹಾಗೇ. ಈಗ IAS ಅಧಿಕಾರಿಗಳದ್ದು ಒಂದು ಜಾತಿ ಅಂತ ಆಗಿದೆಯಲ್ಲ, ಅದು ಹೇಗೆ? ಮೊದಲಿರಲಿಲ್ಲ, ಅವ್ರದ್ದೇ ಒಂದು ಸಮುದಾಯ ಆಗುತ್ತದೆ, ಪರಸ್ಪರ ಕೊಟ್ಟುಕೊಳ್ಳುವುದನ್ನು ಅವರವರೇ ಮಾಡ್ತಾರೆ. ಈಗ ಜನ್ಮದಿಂದ ಬಂದಂಥ ಜಾತಿ ಅಂತ ಹೋದರೂ ಅಧಿಕಾರ ಮತ್ತೊಂದರಿಂದ ಬಂದಂಥ ಇನ್ನೊಂದು ವಿಧವಾದ ಜಾತಿ ಇರ್ತದೆ. ರಾಜಕೀಯ ಜಾತಿಗಳು ಈಗಾಗಿವೆ. ನೀವು ನೋಡ್ತಾ ಇರ್ಬೋದು, ಪೊಲಿಟಿಕಲ್ ಫ್ಯಾಮಿಲೀಸ್ ಮಧ್ಯೆ ಮದುವೆ ನಡೀತಕ್ಕಂಥದ್ದು, ಅದೊಂದು ಭವ್ಯೋಜ್ವಲವಾದ ರೀತಿಯಲ್ಲಿ ಮಾಯಾ ಬಜಾರ್ ತರಹ ನಡೆಯುವಂಥದ್ದು. ಅದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಯಾವ ಬಗೆಯಲ್ಲಿ ಇದು ಬೆಳೆದುಕೊಂಡು ಬಂದಿದೆ ಅಂತ. ನೋಡಿ, ಮನೆಯಲ್ಲಿ 4 ಜನ 4 ಪಾರ್ಟಿ, ವೇದಿಕೆ ಮೇಲೆ ಹಣಾಹಣಿ, ಕೇಶಾಕೇಶಿ, ಮುಷ್ಟಾಮುಷ್ಟಿ, ಕಚಾಕಚಿ, ದಂಡಾದಂಡಿ ಯುದ್ಧ ಮಾಡ್ತಾರೆ. ಅರೆ ರಾತ್ರಿ ಆದಾಗ ಮಾತ್ರ ಪಾತ್ರ ಸಾಕ್ಷಿಕವಾಗಿ ಎಲ್ಲರೂ ಒಂದೇ ಆಗಿರ್ತಾರೆ. ಆ ರೀತಿಯಾಗಿ ಇದ್ದೇ ಇರುವಂಥದ್ದು ಲೋಕದಲ್ಲಿ. ಹೀಗೆ ಅವು ಒಂದು ಜಾತಿಯಾಗಿ, ಅವು ಒಂದು ಮತವಾಗಿ, ಒಂದು ಪಂಗಡವಾಗಿ ಪರಿವರ್ತನೆ ಆಗುತ್ತದೆ. ಕಾಯಸ್ಥ ಹಾಗೆ ಆದ. ಮತ್ತು ಯಾವಾಗ ಅವರು ಎಲ್ಲ ವರ್ಣಗಳಿಂದ ಬಂದವರು ತಮ್ಮ ವರ್ಣ ವಿಶಿಷ್ಟವಾದ ಒಂದು ಶಿಷ್ಟಾಚಾರವನ್ನು ಬಿಟ್ಟರು, ವಿಶೇಷವಾಗಿ ಬ್ರಾಹ್ಮಣ ವರ್ಣಾದಿಗಳಿಂದ ಬಂದಂಥವರು, ಕ್ಷಾತ್ರದಿಂದ ಬಂದಂಥವರು ತಮ್ಮ ಸದಾಚಾರವನ್ನು ಬಿಟ್ಟು ವೇದಾಧ್ಯಯನಾದಿಗಳನ್ನು ಬಿಟ್ಟಾಗ ಶೂದ್ರಕಲ್ಪರಾದರು ಅಂತ ಗೊತ್ತಾಗುತ್ತದೆ. ಉತ್ತರ ಭಾರತದಲ್ಲಿ ತುಂಬ ಪ್ರಬಲವಾದ ಜಾತಿಗಳಲ್ಲಿ ಒಂದು ಅಂತ ಆಗಿದ್ದಿದ್ದು ಈಗಲೂ ಕೂಡ ಹಾಗೆ ಇರುವಂಥದ್ದು ಗೊತ್ತಾಗುತ್ತದೆ. ಈ ಶ್ರೀವಾಸ್ತವ, ಸಕ್ಸೇನ ಇತ್ಯಾದಿ ಉಪನಾಮಗಳೆಲ್ಲ ಇರ್ತಕ್ಕಂಥವ್ರು ಕಾಯಸ್ಥರೇ. ಸ್ವಾಮಿ ವಿವೇಕಾನಂದರು ಕಾಯಸ್ಥ ಕುಟುಂಬದಿಂದಲೇ ಬಂದಂಥವರು. ಇರಲಿ, ಹೀಗೆ ಅದು ಒಂದು ವರ್ಣದಂತೆ, ಒಂದು ಜಾತಿಯಂತೆ ಬೆಳೆದು ಬಂದಂಥ ಹಿನ್ನೆಲೆಯನ್ನು ನಾವು ಇಲ್ಲಿ ನೋಡ್ತೀವಿ. ಮತ್ತು ಎಲ್ಲಿ ಆಯಕಟ್ಟಿನ ಸ್ಥಾನದಲ್ಲಿ ನಿಂತು ಅರ್ಥ ಅಧಿಕಾರ ಎರಡನ್ನೂ ಕೂಡ ನಿಯಂತ್ರಣ ಮಾಡುವ ಜಾಗದಲ್ಲಿ ಬರ್ತಾರೋ ಅವರಿಗೆ ಎಲ್ಲಿಲ್ಲದ ಬಲ ಸಾಮರ್ಥ್ಯಗಳು ಬಂದುಬಿಡುತ್ತವೆ. ಅವರೊಳಗೆ ಇಂಟ್ರೆನ್ಸಿಕ್ಕಾಗಿ, ಆಂತರಿಕವಾಗಿ ಯಾವ ಯೋಗ್ಯತೆ ಇಲ್ಲದೇ ಇದ್ದರೂ ಅವರ ಸ್ಥಾನ ಬಲದಿಂದ ಬಂದುಬಿಡ್ತಾನೆ. ಒಂದು ಕಲ್ಲು ನೆಲದ ಮೇಲಿದ್ದರೆ ಬರೀ ಕಲ್ಲು ಮಾತ್ರ, ಅದೇ ಒಂದು 100 ಅಡಿ ಎತ್ತರದಲ್ಲಿರಲಿ, ಅದು ಎಷ್ಟು ಅನಾಹುತ ಮಾಡಬಹುದು ಅಂತ ನಿಮಗೆ ಗೊತ್ತಿದೆ. ಆ ಪೊಟೆನ್ಷಿಯಲ್ ಎನರ್ಜಿ ಅಷ್ಟು ಬಂದುಬಿಡುತ್ತದೆ. ಎತ್ತರಕ್ಕೆ ಹೋದಾಗ ಆ ವ್ಯಕ್ತಿಗೆ ನಿಲ್ಲೋದಕ್ಕೆ ಜಾಸ್ತಿ ಜಾಗ ಇಲ್ಲದೆ ಇರ್ಬೋದು, ಹೆಚ್ಚು ಕಾಲ ನಿಲ್ಲೋಕ್ಕಾಗದೇ ಇರ್ಬೋದು, ಆದರೆ ಅವನ ಪೊಟೆನ್ಷಿಯಾಲಿಟಿ ಮಾತ್ರ ತುಂಬ ಜಾಸ್ತಿ ಇರುತ್ತೆ. ಯಾರ ಮೇಲಾದರೂ ಬಿದ್ದ ಅಂದರೆ ಕೆಳಗಿರೋರು ಅಪ್ಪಚ್ಚಿ ಆಗ್ತಾರೆ ಅಂತ ಗೊತ್ತಾಗುತ್ತದೆ. ವಿದ್ಯೆ, ಕಲೆ, ಶಾಸ್ತ್ರ ಇತ್ಯಾದಿಗಳಲ್ಲಿ ಮೇಲಕ್ಕೆ ಹೋದವರಿಗೆ ಅದರೊಳಗೆ ಸಾಂದ್ರವಾದದ್ದಿಲ್ಲದೆ ಇದ್ದರೆ ಆ್ಯಾವರೇಜ್, ಮೀಡಿಯೋಕರ್, ಗುಡ್ ಈ ಥರದ್ದು ಯಾವ್ಯಾವುದು ಗ್ರೇಡ್ಸಲ್ಲಿ ಅಂಥ ಆಸ್ಥೆ ಬರೋದಿಲ್ಲ. ಬೆಸ್ಟ್ ಆಫ್ ಇಟ್ ಮಾತ್ರ ನಮಗೆ ಆಸ್ವಾದನೆಗೆ ಅರ್ಹವಾದದ್ದು ಅಂತ ಅಂದುಕೋತಾರೆ. ಹಾಗಾಗಿ ಅವರಿಗೆ ಚಾಯ್ಸ್ ಕಡಿಮೆ ಆಗುತ್ತದೆ, ಆದರೆ ಇಂಟೆನ್ಸಿಟಿ ಜಾಸ್ತಿ ಉಳಿಯುತ್ತದೆ. ಇದು ಪೊಟೆನ್ಷಿಯಲ್ ಎನರ್ಜಿಯ ಮತ್ತೊಂದು ಲಕ್ಷಣ ಅಂತ ಗೊತ್ತಾಗುತ್ತದೆ.
ನಮಗೆ ಗೊತ್ತಿದೆಯಲ್ಲ, ಹಿಂದೆ ಜರ್ಮನಿಯಲ್ಲಿ ಕಾರ್ ರೇಸ್ಗಳಾಗ್ತಾ ಇದ್ದಾಗ ಚೆನ್ನಾಗಿ ಮುಂದೆ ಬರುವಂಥ ಕಾರ್ಗಳಿಗೆ ಟೊಮೆಟೋನ ಹೊಡೆದು ಸ್ವಾಗತಿಸ್ತಾ ಇದ್ದರೆ ಟೊಮೆಟೊ ಕಲ್ಲು ಬೀಸದಂತೆ ಆಗ್ತಾ ಇತ್ತು. ಅದಕ್ಕೆ ಅದನ್ನು ಹೊಡೆಯಬಾರ್ದು ಅಂತ ತಡೆದ್ರು. ಯಾಕೆಂದರೆ ವೇಗವಾಗಿ ಬರ್ತಾ ಇರೋ ಕಾರಿಗೆ ಎದುರಾಗಿ ಟೊಮೆಟೊ ಬಿದ್ದರೆ ಅದರ ಇಂಪ್ಯಾಕ್ಟ್ ಆಗಿರುತ್ತದೆ. ನಮಗೆ ಗೊತ್ತಿದೆ, ಆ ಕಾರಣದಿಂದಲೇ ಚಿಕ್ಕದಾದ ಒಂದು ಪಕ್ಷಿ ವಿಮಾನವನ್ನು ಎಷ್ಟು ಕೋಲಾಹಲಿಸಬಹುದು ಅಂತ ಬರ್ಡ್ ಹಿಟ್ ಅಂತ ಕೇಳಿಯೇ ಇದ್ದೀನಿ. ಇಲ್ಲೆಲ್ಲ ನೋಡಿದಾಗ ನಮಗೆ ತಿಳಿಯುತ್ತದೆ, ಸ್ಥಾನ ಬಲದಿಂದಲೇ ಆ ವೇಗ ಬರುತ್ತದೆ. ಅಥವಾ ಎದುರಾಳಿಯ ಯೋಗ್ಯತೆ ಎಷ್ಟಿದೆ ಅದರಿಂದ ಇವನಿಗೆ ಕೋಲಾಹಲ ಮಾಡುವ ಶಕ್ತಿ ಬರ್ತದೆ. ನ್ಯೂಸೆನ್ಸ್ ವ್ಯಾಲ್ಯೂ ಅಂತಾರಲ್ಲ, ಕೆಲವ್ರಿಗೆ ಬಹಳ ಇರುತ್ತದೆ. ಅವರು ರಾಜಕೀಯವಾಗಿ ಪ್ರಬಲರಾಗದೇ ಇರಬಹುದು, ಆದರೆ ಒಬ್ಬ ಪ್ರತಿಷ್ಠಿತನಾದವನನ್ನು ಕ್ಲೇಶಪಡಿಸುವಷ್ಟು ಮಾತ್ರ ಪ್ರಾಬಲ್ಯ ಇದ್ದರೆ ಸಾಕು. ಅಶಕ್ತೋಹಂ ಗೃಹಾರಂಭೆ ಶಕ್ತೋಹಂ ಗೃಹಭಂಜನೆ ಎನ್ನುವಂಥದ್ದು ಇದ್ದೇ ಇದೆಯಲ್ಲ. ಏನು ಬೇಕಾಗಿಲ್ಲ, ಒಂದು 30-40 MP ಇಟ್ಕೊಂಡ್ಬಿಟ್ಟು ಅವನು ಯಾವ ಪಾರ್ಟಿಗೆ ಬೆಂಬಲ ಕೊಡ್ತಾನೆ ಅನ್ನೋದ್ರ ಮೇಲೆ 150-200 ಪಾರ್ಟಿ MLAಗಳು MP ಇರತಕ್ಕಂಥ ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಿರ್ಣಾಯಕವಾಗಿಬಿಡುತ್ತದೆ. ಇವ್ರನ್ನ ತ್ರಾಹಿ ಬೇಕಾಗುತ್ತೆ. ವಿನಾಯಕ ಸ್ತೌತಿ ಮಾರ್ಜಾರಂ ಸ್ವವಾಹಸ್ಯಾಭಿರಕ್ಷಣೆ ಅಂತ ಗಾದೆ ಇದೆಯಲ್ಲ. ತನ್ನ ವಾಹನವಾದ ಇಲಿಯನ್ನು ಕಾಪಾಡಿಕೊಳ್ಳೋಕ್ಕೆ ಗಣಪತಿ ಅವನು ಎಲ್ಲ ಕೈಗಳನ್ನು ಮುಗ್ಕೊಂಡು ಒಂದೊಂದು ಯುಗಕ್ಕೆ ಇಷ್ಟಿಷ್ಟು ಕೈಗಳು ಅಂತ ತಾನೆ. ಕೃತಯುಗದಲ್ಲಿ 8 ಕೈ ಅಂತ ಶುರು ಆಗುತ್ತದೆ. ಕೈ ಮುಗಿದು ಬೆಕ್ಕಿನ ಮುಂದೆ ಶರಣಾಗತಿ ಮಾಡ್ತಾನೆ ಅಂತ ಇದು ಆಗುವಂಥದ್ದು. ಸಂದರ್ಭವಶದಿಂದ ಮಹಾನಪಿ ನೀಚಂ ಸೇವಿತು ಮರ್ಹತಿ ಎನ್ನುವ ಮಾತನ್ನು ಸಮಯೋಚಿತ ಪದ್ಯಮಾಲಿಕ ಹೇಳುತ್ತದೆ. ಇಲ್ಲಿ ಆಗಿರುವಂಥದ್ದು. ಮತ್ತು ಈ ಕೃತಿಯಲ್ಲಿ ಬಹಳ ಕಟುವಾಗಿ ಶ್ಲೀಲಾಶ್ಲೀಲಗಳ ಎಳೆಯನ್ನು ದಾಟಿ ಕವಿ ಹೇಳ್ತಾನೆ. ನಾನು ಗಮನಿಸಿದಂತೆ ಸಂಸ್ಕೃತ ವಾಂಗ್ಮಯದಲ್ಲಿ ಇಷ್ಟು ಹಸಿಯಾಗಿ ಬೈಯೋದನ್ನು ಇನ್ನು ಯಾವ ಕಾವ್ಯದಲ್ಲೂ ನೋಡಿಲ್ಲ. ಇದು ಈ ಕಾಲದವರೆಗೂ ಮುಜುಗರ ತರಬಹುದಾದದ್ದು, ಅದನ್ನು ದಿಟ್ಟನಾಗಿ ಮಾಡಿದನಲ್ಲ ಅಂತ. ಸಾಮಾನ್ಯ ಸಂಸ್ಕೃತ ಲೇಖಕರಿಗೆ ಸಂಕೋಚ ಇಲ್ಲ. ಈ ವಿಕ್ಟೋರಿಯನ್ ಎಟಿಕೇಟ್ನ ಬೂಟಾಟಿಕೆ ಖಂಡಿತವಾಗಿ ಸಂಸ್ಕೃತದವ್ರಿಗಿಲ್ಲ, ದಾಕ್ಷಿಣ್ಯವೇ ಇಲ್ಲ. ಆದರೆ ಅವರೊಳಗೆ ನಿರ್ದಾಕ್ಷಿಣ್ಯಾಚಾರ್ಯ ಅಂತಂದರೆ ಕ್ಷೇಮೇಂದ್ರ ಅಂತ ಅನ್ನಬಹುದು. ಆ ವಿದಗ್ಧ ಗೋಷ್ಠಿ ರಸಿಕನಾಗಿ ಇವನು ಹೇಳ್ತಾ ಇದ್ದಾನೆ ಹಾಸ್ಯಕ್ಕಾಗಿ ಅಂತ. ಅಂದರೆ ಇದು ಸಾರ್ವಜನಿಕವಾಗಿ ದೊಡ್ಡ ಸರ್ಕ್ಯುಲೇಷನ್ಗೆಲ್ಲ ಮಾಡಿಕೊಂಡಿದ್ದು ಖಾಸಗಿಯಾದ ಸರ್ಕ್ಯುಲೇಷನ್ಗೆ ಅನ್ನುವ ಒಂದು ಸ್ವಾರಸ್ಯವು ಗೋಚರವಾಗುತ್ತದೆ. ಆ ಥರವೇ ಮಾಡ್ಕೊಳ್ಬೇಕಾಗಿತ್ತು. ಹಿಂದೆ ಏನು ಪ್ರಿಂಟ್ ಅಂತ ಎಲ್ಲ ಇರಲಿಲ್ವಲ್ಲ, ಹಾಗೆ ಮಾಡ್ಕೊಳ್ತಾ ಇದ್ದರು. ಇವನು ಬರೆದದ್ದು ಅನಂತವರ್ಮ ಅನ್ನುವ ಕಾಶ್ಮೀರದ ರಾಜನ ಕಾಲದಲ್ಲಿ. ಅವನ ಕಾಲದಲ್ಲಿ ಕಾಯಸ್ಥರ ಈ ದುರಾಗ್ರಹವನ್ನು, ಅವರ ಕೆಟ್ಟ ಆಡಳಿತವನ್ನೆಲ್ಲ ಹದ ಹಾಕಿ ಬಲಿ ಹಾಕುವಂಥ ಕೆಲಸ ನಡೆಯಿತು. ಇದಕ್ಕವನು ಒಂದು ಪುರಾಣ ರೀತಿಯಲ್ಲಿ ಉಪಕ್ರಮವನ್ನು ಮಾಡ್ತಾನೆ. ನೆರೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಕಥನ ತಂತ್ರ ಅನೇಕ ಬಗೆಯಾದದ್ದು. ಇಲ್ಲಿ ಅವನು ಒಂದು ಪುರಾಣದ ರೀತಿಯಲ್ಲಿ ಆರಂಭ ಮಾಡ್ತಾನೆ. ಪುರಾಹತೇಷು ದೈತ್ಯೇಷು ವಿಷ್ಣುನ ಪ್ರಭವಿಷ್ಣುನ ದುಃಖಿತೋ ದೀರ್ಘವೈರಾಗ್ಯ ತದ್ಗೇಹ ಗಣನಾಪತಿ ಗತ್ವಾ ವೈತರಣೀತೀರಂ ತಪೋ ವರ್ಷಸಹಸ್ರಕಂ ಸ್ವಮೂತ್ರ ಚಲುಕಾಹಾರ ಸುರವೀರಾಚ್ಚಕಾರಸಃ ತುಷ್ಟಸ್ತಮೇತ್ಯ ವರದಃ ಕಲಿಸ್ಸಾಕ್ಷಾದಭಾಷತ ಸರ್ವದೇವ ವಿನಾಶಾಯ ಗಚ್ಚವತ್ಸ ಮಹೀತಲಂ ಅನೇನ ಕಲಮಾಸ್ತ್ರೇನ ಮದ್ದತ್ತೇನ ಪ್ರಹಾರಿಣ ವಿಚ್ಛಿನ್ನ ದೀಪಕುಸುಮಾನ್ ಧೂಪಹೀನಾನ್ ನಿರಾಂಬರಾನ್ ಭ್ರಷ್ಟಾಲಯಾನ್ ಧೂಲಿಲಿಪ್ತಾನ್ ಹಾಹಾಭೂತಾನ್ ಶ್ವಭಿರ್ವೃತಾನ್ ಕರಿಷ್ಯಸಿ ಸುರಾನ್ ಸರ್ವಾನ್ ಭಕ್ತಪಾನೀಯ ಕಾಂಕ್ಷಿಣಃ ಜಗತಿ ಬ್ರಾಹ್ಮಣಾನಾಂಚ ವೃತ್ತಿಚ್ಛೇದೆ ತ್ವಯಾ ಕೃತೆ ಯಜ್ಞಚ್ಛೇದಾತ್ ವಿನಂಕ್ಷ್ಯಂತಿ ದಿವಿ ದೇವ ನ ಸಂಶಯಃ ದೈತ್ಯಕ್ಷಯೇ ಕೃತೆ ಯಸ್ಮಾತ್ ಭವತಾ ದಿವಿ ರೋದಿತಂ ತಸ್ಮಾತ್ಮಂ ದಿವಿರೋ ನಾಮ ಭುವಿಖ್ಯಾತೋ ಭವಿಷ್ಯಸಿ. ಈ ಒಂದು ಪದ್ಯಮಾಲಿಕೆಯಿಂದ ಆರಂಭ ಮಾಡ್ತಾನೆ. ಹಿಂದೆ ವಿಷ್ಣು ಎಲ್ಲ ದಾನವರ ಸಂಹಾರ ಮಾಡ್ದ. ಎಲ್ಲ ದಾನವ ಸಂಹಾರ ಆದಮೇಲೆ ದಾನವರ ಮನೆಯಲ್ಲಿ ಕರಣೀಕರ ಕೆಲಸ ಮಾಡ್ಕೊಂಡಿದ್ನಲ್ಲ ಗಣನಾಪತಿ ಅಂದರೆ ಗಣಕ ಯಾವನಿದ್ದ, ಅವರ ಅಫೀಷಿಯಲ್ ಕ್ಲರ್ಕ್ ಅಂತ ಯಾವನಿದ್ದ, ಅವನಿಗೆ ಸಂಕಟ ಆಗ್ಬಿಡ್ತಂತೆ. ನನ್ನ ಸ್ವಾಮಿಗಳೆಲ್ಲ ಹೀಗೆ ನಿಹತರಾದ್ರಲ್ಲ, ಏನು ಮಾಡೋದು ಅಂತ ಎಲ್ಲರೂ ತಪಸ್ಸಿಗೆ ಗಂಗಾ ತೀರ, ಸರಸ್ವತಿ ತೀರ, ಗೋಮತಿ ತೀರ ಅಂತ ಹೋದರೆ ಇವನು ವೈತರಣಿ ತೀರಕ್ಕೆ ಹೋಗಿ ತನ್ನ ಮೂತ್ರವನ್ನೇ ಒಂದು ಬೊಗಸೆ ದಿನಕ್ಕೆ ಕುಡ್ಕೊಂಡು ತಪಸ್ಸು ಮಾಡೋದಂತೆ. ಇವನ ಪಥ್ಯ ಅಂಥದ್ದು ಅಂತ ಎಷ್ಟು ಜುಗುಪ್ಸಾವಹವಾಗಿ ಕವಿ ಬರೀತಾನೆ. 1000 ವರ್ಷ ಕಾಲ ತಪಸ್ಸು ಮಾಡ್ದ. ಇವನ ತಪಸ್ಸಿಗೆ ಕಲಿಪುರುಷ ಪ್ರತ್ಯಕ್ಷನಾಗಿ ನೀನು ಸರ್ವ ದೇವ ವಿನಾಶಕ್ಕಾಗಿ ಭೂಮಿಗೆ ಹೋಗು, ನಿನಗೆ ಕಲಮಾಸ್ತ್ರ ಅಂತ ಕೊಡ್ತೀನಿ ಅಂತ. ಕಲಂ ಅನ್ನುವಂಥ ಶಬ್ದ ಸಂಸ್ಕೃತ ಶಬ್ದ ಅಲ್ಲ, ಅದು ಪರ್ಷಿಯನ್ ಭಾಷೆಯಿಂದ ಬಂದದ್ದು. ಕ್ಷೇಮೇಂದ್ರನ ಕಾಲಕ್ಕೆ ಕಾಶ್ಮೀರಕ್ಕೆ ಒಂದು ಸ್ವಲ್ಪ ಅಲ್ಪ ಮುಸ್ಲಿಮರ ಪ್ರವೇಶ ಆಗಿತ್ತು, ಪರ್ಷಿಯನ್ ಭಾಷೆಯ ಪ್ರವೇಶ ಆಗಿತ್ತು ಅಂತ ಗೊತ್ತಾಗುತ್ತದೆ.
ಹಾಗಾಗಿ ಇವನು ಕಲಂ ಅನ್ನುವ ಶಬ್ದವನ್ನು ಬಳಸ್ತಾನೆ. ಕ್ಷೇಮೇಂದ್ರನಿಗೆ ಆ ಥರ ಸಂಕೋಚ ಇಲ್ಲ. ಒಂದು ಭಾಷೆ ಬೆಳಿಬೇಕಾದ್ರೆ ಬೇರೆ ಭಾಷೆ ಶಬ್ದಗಳನ್ನು ತೆಗೆದುಕೊಳ್ಬೇಕು. ಸಂಸ್ಕೃತವಾದರೂ ಅಷ್ಟೇ, ಯಾವ ಭಾಷೆ ಆದರೂ ಅಷ್ಟೇ. ಮಡಿ ಕಟ್ಟಿಕೊಂಡು ಕೂತ್ಕೊಂಡ್ರೆ ಅವರು ನಿರ್ವೀರ್ಯರಾಗಿ, ನಿಸ್ತೇಜರಾಗಿ, ನಿರ್ಬೀಜರಾಗಿ ಹೋಗೋದ್ರೊಳಗೆ ಸಂದೇಹವೇ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಏನಿರಬೇಕು ಅನ್ನೋದನ್ನು ಆ ದೇಶಕಾಲಗಳಿಂದ ತೀರ್ಮಾನ ಮಾಡೋದು. ಸಂಸ್ಕೃತ ಭಾಷೆಯ ಒಂದು ಸೊಗಸು ಏನೆಂದರೆ, ಯಾವ ಶಬ್ದವನ್ನು ಸಂಸ್ಕೃತೀಕರಣ ಮಾಡಿಕೊಳ್ಳೋದು ಮತ್ತು ಅದಕ್ಕೆ ನಿರುಕ್ತದ ರೂಪದಲ್ಲಿ ಆದರೂ, ಯಾವುದಾದರೂ ಒಂದು ಪುರುಷೋದರ ಋದುದರಾದಿ ಆಕೃತಿ ಗಣಗಳಲ್ಲಿ ಆದರೂ, ಡಿತ್ತ ಹಿತ್ತ ಇತ್ಯಾದಿ ರೂಪದಲ್ಲಿ ಆದರೂ ನಾವು ಕಟ್ಟಕಡೆಗೆ ಔಣಾದಿಕ ಅಂತ, ಅದು ಒಂದು ಗೋತ್ರ ಇಲ್ಲದೆ ಇದ್ದವರಿಗೆಲ್ಲ ಕಾಶ್ಯಪ ಗೋತ್ರ ಅಂತ ಒಂದು ಕ್ಯಾಟಗರಿ ಮಾಡಿದಾರಲ್ಲ, ಹಾಗೆ ಸೇರಿಸ್ಬಿಡ್ತೀವಿ. ಆ ಮೂಲಕವಾಗಿ ನಾವು ಅದನ್ನು ಒಂದು ಸಂಸ್ಕೃತ ಶಬ್ದ ಅಂತ ಮಾಡ್ತೀವಿ. ಅದಕ್ಕೆ ಪ್ರಕೃತಿ ಪ್ರತ್ಯಯಗಳ ನಿರ್ವಚನವನ್ನು ಮಾಡೋಕ್ಕೆ ಸಾಧ್ಯ ಇದೆ. ಈ ಮೂಲಕ ಭಾಷೆ ತನ್ನ ಸ್ವರೂಪವನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ. ಬಹಳ ಹಿಂದೆ ಕ್ಷೇಮೇಂದ್ರನಿಗಿಂತ ಕನಿಷ್ಠ ಒಂದು 600 ವರ್ಷಗಳ ಕೆಳಗೆ ಕುಮಾರಿಲ ಭಟ್ಟರು ತಮ್ಮ ಶ್ಲೋಕವಾರ್ತಿಕ, ತಂತ್ರವಾರ್ತಿಕ ಇತ್ಯಾದಿ ಗ್ರಂಥಗಳಲ್ಲಿ ಮಟಚಿ ಅಂದರೆ ಮಿಡತೆ ಅನ್ನುವ ಸಂಸ್ಕೃತ ಶಬ್ದ ಇತ್ಯಾದಿಗಳೆಲ್ಲ ಬೇರೆ ಬೇರೆ ಭಾಷೆಗಳಿಂದ, ಕೋಕಿಲ, ಪಿಕಾ ಇತ್ಯಾದಿ ಶಬ್ದಗಳು ಇವುಗಳೆಲ್ಲ ಬೇರೆ ಭಾಷೆಗಳಿಂದ ಬಂದಂಥದ್ದು ಅಂತ ತೋರ್ಪಡಿಸ್ತಾರೆ. ಹೀಗೆ ನಡೆದಿದೆ. ನಾನು ನಿನ್ನೆಯೇ ಹೇಳಿದ್ದೆ, ಈ ಒಂದು ಇದು ದೇಶೋಪದೇಶವನ್ನು ಮುಗಿಸುವ ಸಂದರ್ಭದಲ್ಲಿ ಒಂದು ಮಾರ್ಮಿಕವಾದಂಥ ಪದ್ಯವನ್ನು ಅವನು ಹೇಳ್ತಾನೆ. ಆ ಪದ್ಯದಲ್ಲಿ ಮಟ್ಟ ಚಟ್ಟ ಪಾಪಕಾರಿ ವಿಕಾರಿ ಅಂತ, ಚಟ್ಟ ಅಂತಂದರೆ ಛಾತ್ರ ಅನ್ನುವುದರ ತದ್ಭವ ಅಂತ ಹೇಳಿದ್ದೆ. ಭಟ್ಟ ಅನ್ನೋದು ಭರ್ತ ಅನ್ನುವುದರ ತದ್ಭವವಾಗಿ ಬಂದದ್ದು. ಇವುಗಳನ್ನೆಲ್ಲ ಹಾಗೆ ಬಳಸಿಕೊಂಡಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ತದ್ಭವವಾದದ್ದು ಮತ್ತೆ ತತ್ಸಮದಂತೆ ಸಂಸ್ಕೃತಕ್ಕೆ ಹೋಗಿರುವಂಥದ್ದನ್ನು ನಾವು ಕಾಣ್ತೀವಿ. ಲಟಭ, ಹೇವಾಕ ಇತ್ಯಾದಿ ಅನೇಕ ಶಬ್ದಗಳು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಹೋಗಿವೆ. ಅಂದರೆ ಸಂಸ್ಕೃತದಲ್ಲಿ ಇದ್ದದ್ದು ಪ್ರಾಕೃತವಾಗಿ ಮತ್ತೆ ಅಲ್ಲಿಗೆ ಹೋಗಿವೆ ಅಂತ. ಆಮೇಲೆ ನಾಮಪದಗಳನ್ನೆಲ್ಲ ಯಥಾವತ್ತಾಗಿ ಹಾಗೆ ಉಳಿಸಿಕೊಳ್ಳಬಹುದು ಅಂತೆಲ್ಲ ಉಂಟು. ಈ ರೀತಿಯಾದ ಒಂದು ತುಂಬ ಸುಂದರವಾದ ನಿದರ್ಶನವನ್ನು 20ನೇ ಶತಮಾನದಲ್ಲಿ ನಾವು ಪೂನಾದಲ್ಲಿ ಈಗಲೂ ಪುಣ್ಯವಶಾತ್ ನಮ್ಮ ಮಧ್ಯೆ ಇರತಕ್ಕಂಥ ಒಳ್ಳೆಯ ಸಂಸ್ಕೃತ ವ್ಯಾಕರಣ ಅಲಂಕಾರ ಶಾಸ್ತ್ರದಲ್ಲಿ ಕೋವಿದರಾದ ಅರ್ಜುನ್ ವಾಡೇಕರ್ ಅನ್ನುವ ವಿದ್ವಾಂಸರ ಬರವಣಿಗೆಯಲ್ಲಿ ನೋಡ್ತೀವಿ. ಅವರ ಕಂಟಕಾಂಜಲಿ ಅಂತ ಅತ್ಯದ್ಭುತವಾದ ವಿಡಂಬನ, ಆ ನೆಹರು ಯುಗದ ಅನರ್ಥಗಳನ್ನು ತುಂಬ ಚೆನ್ನಾಗಿ ಚಿತ್ರಿಸುವಂಥದ್ದು. ಅಲ್ಲಿ ಅವರು ಒಂದು ಕಡೆ ಆ ಒಂದು ಕಾಲೇಜಿನ ಕೋಲಾಹಲ ಹೇಗಿರುತ್ತೆ ಅಂತ ಬರೀತಾರೆ. ವರ್ಗೇ ಕರ್ಗಜ ಸಾಯಕೈ ಪ್ರಹರಣಂ ಕನ್ಯಾಜನ ತ್ರಾಸನಂ ತನ್ನಿರ್ವಾಚನ ಯುದ್ಧ ಕೌಶಲಮಪಿ ಕ್ರೀಡಾಂಗಣೇ ಹಿಂಡನಂ ಕ್ಯಾಂಟೀನೇ ವಸತಿ ಸಿನೇ ಜನರತಿ ಯದ್ದೀಪಿಕಾ ಚರ್ವಣಂ ಕ್ಲಾಸೋಪಾಸನ ಮಂಥತೋ ವಿಫಲತಾ ವಿದ್ಯಾರ್ಥಿ ರಾಮಾಯಣಂ ಅಂತ ಬರೀತಾರೆ. ವರ್ಗೇ ಕರ್ಗಜ ಸಾಯಕೈ ಪ್ರಹರಣಂ, ಕ್ಲಾಸ್ ರೂಮ್ನಲ್ಲಿ ಪೇಪರ್ ರಾಕೆಟ್ಸನ್ನು ಬಿಟ್ಟುಕೊಂಡು ಫೈಟ್ಸ್ ಮಾಡ್ತಕ್ಕಂಥದ್ದು. ಮತ್ತು ಕನ್ಯಾಜನ ತ್ರಾಸನಂ, ಹುಡುಗಿಯರನ್ನು ಗೋಳಿಕೊಳ್ತಕ್ಕಂಥದ್ದು, ಈಗ ರಿವರ್ಸು ಆಗಿರಬಹುದು. ಆಮೇಲೆ ತನ್ನಿರ್ವಾಚನ ಯುದ್ಧ ಕೌಶಲಮಪಿ, ಕಾಲೇಜ್ ಎಲೆಕ್ಷನ್ಸಲ್ಲಿ ಕೋಲಾಹಲ ಮಾಡ್ತಕ್ಕಂಥದ್ದು. ಕ್ರೀಡಾಂಗಣೇ ಹಿಂಡನಂ, ಆಟದ ಬಯಲಿನಲ್ಲಿ ಗಲಾಟೆ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಂಟೀನಿನಲ್ಲಿ ವಸತಿ ಮಾಡುವುದು, ಸಿನಿ ಜನರಲ್ಲಿ ಆಸಕ್ತಿಯನ್ನು ವಹಿಸಿರ್ತಕ್ಕಂಥದ್ದು, ಗೈಡ್ಗಳನ್ನು ಓದುವಂಥದ್ದು ಟೆಕ್ಸ್ಟ್ ಬುಕ್ ಬಿಟ್ಟು, ಕಟ್ಟಕಡೆಯಲ್ಲಿ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗೋದು, ಆಮೇಲೂ ಯಾವುದೂ ಆಗದೆ ಫೇಲ್ ಆಗೋದು. ಇದು ವಿದ್ಯಾರ್ಥಿ ರಾಮಾಯಣ ಅಂತ. ಇಲ್ಲಿ ಕ್ಲಾಸೋಪಾಸನಂ ಅಂತ ಗುಣಸಂಧಿಯನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಸಿನೇ ಜನರತಿ ಅಂತಾರೆ. ಕ್ಯಾಂಟೀನೇ ವಸತಿ ಅಂತ ಕ್ಯಾಂಟೀನ್ ಶಬ್ದಕ್ಕೆ ಸಪ್ತಮಿ ಅಂತ ಮಾಡಿಕೊಡ್ತಾರೆ. ಹೀಗೆಲ್ಲ ಮಾಡುವುದು. ಮಂತ್ರಿ ತಸ್ಕರಮಾಹ ಕೋಪಿ ಶಠರೆ ಅನ್ನುವ ಪದ್ಯದಲ್ಲಿ ಕೂಡ ಇದೇ ಥರ ನೋಡುತ್ತೆ. ಗುಂಡೋ ನ ಕುಲ ದೈವತಂ ಅಂತ ಗೂಂಡ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು. ಹೀಗೆಲ್ಲ ಬೇಕಾದಷ್ಟು ಉಂಟು. ಅಂದರೆ ಒಂದು ಭಾಷೆ ಬೆಳೆಯುವಾಗ ಈ ಥರದನ್ನೆಲ್ಲ ಮಾಡಿಕೊಳ್ಳಬಹುದು. ನಾನು ನನ್ನ ಕೆಲವು ಕವಿತೆಗಳಲ್ಲಿ ಹಾಗೆ ಪ್ಲಾಸ್ಟಿಕ್ ರಸಾಲ ನವಪಲ್ಲವ ಪಂಕ್ತಯೋತ್ರ ಭೃಂಗಾನ ಭಾಂತಿ ಮಶಕ ಮದಯಂತಿ ಗಾತ್ರಂ ಅಂತ, ಕಾಲಿಂಗ್ ಬೆಲ್ ಕೋಕಿಲಾಹ ಅಂತೆಲ್ಲ, ಕಾಲಿಂಗ್ ಬೆಲ್ ಕೋಗಿಲೆ, ಪ್ಲಾಸ್ಟಿಕ್ ರಸಾಲ ತರುಪಲ್ಲವ ಅಂದರೆ ಪ್ಲಾಸ್ಟಿಕ್ಕಿನ ಮಾವಿನ ಸೊಪ್ಪಿನ ತೋರಣ ಇತ್ಯಾದಿಗಳನ್ನು ಹೇಳುವಾಗ ಅನಿವಾರ್ಯ, ಪ್ಲಾಸ್ಟಿಕ್ಕಿಗೆ ಇನ್ನೇನನ್ನು ಹೇಳೋದಕ್ಕೆ ಸಾಧ್ಯ. ಈ ಕಾರಣದಿಂದ ಕ್ಷೇಮೇಂದ್ರ ಇಂಥವರಿಗೆಲ್ಲ ಪರಮಾಚಾರ್ಯನೆಂಬಂತೆ ದೇಶಭಾಷಾ ಪದಗಳನ್ನು ಅಲ್ಲಲ್ಲಿ ಬಳಸ್ಕೊಡ್ತಾನೆ. ಮತ್ತು ವಿಡಂಬನೆಗಂತೂ ಇದು ತುಂಬ ಚೆನ್ನಾಗಿ ಒಗ್ಗಿ ಬರುತ್ತದೆ. ಗಂಭೀರ ಸಾಹಿತ್ಯಕ್ಕೆ ಕೆಲವೊಮ್ಮೆ ಜುಗುಪ್ಸಾವಹವಾಗಿಯೋ ಅಥವಾ ಕ್ಷೋಭಕಾರಕವೋ ಉದ್ವೇಜಕವೋ ಆಗಬಹುದು. ಇಲ್ಲಿ ಹಾಗಾಗೋದಿಲ್ಲ. ಹಾಗಾಗಿ ಅವನಿಗೆ ಲೇಖನಿಯನ್ನು ಕೊಡ್ತಾನೆ. ಈ ಕಲಮಾಸ್ತ್ರದಿಂದ
ನೀನು ದೇವತೆಗಳ ಮೇಲೆ ಸೇಡು ತೀರಿಸ್ಕೊ. ಅವರಿಗೆ ದೀಪ ಇಲ್ಲದೆ, ಧೂಪ ಇಲ್ಲದೆ, ಹೂವಿಲ್ಲದೆ, ನೈವೇದ್ಯ ಇಲ್ಲದೆ ಇಡೀ ದೇವಸ್ಥಾನಗಳು ನಾಯಿ ನರಿಗಳ ಪಾಲಾಗಿ ಶ್ವಭಿರ್ವೃತಾನ್ ಹಾಹಾಭೂತಾನ್ ಲಿಪ್ತಾನ್, ಧೂಳಿಯಿಂದ ಧೂಸರಿತವಾಗುತ್ತದೆ. ಮತ್ತು ದೇವತೆಗಳಿಗೆ ಭಕ್ತಪಾನೀಯ ಕಾಂಕ್ಷಣ ಗಂಜಿ ನೀರಾದರೂ ಬಂದರೆ ಸಾಕು ನೈವೇದ್ಯಕ್ಕೆ ಅಂತ ಬಾಯಿ ಬಡ್ಕೊಳ್ತಾರೆ. ಹಾಗೆ ಮಾಡಿಬಿಡು ನೀನು. ಮತ್ತು ಬ್ರಾಹ್ಮಣರಿಗೆ ಮೊದಲು ಅವಕಾಶ ಇಲ್ಲದಂತೆ ಮಾಡು. ಅವರು ಯಜ್ಞ ಇಲ್ಲದಂತೆ ಆಗಿಬಿಡುತ್ತದೆ. ಬ್ರಾಹ್ಮಣರಿಗೆ ಉತ್ತೇಜನ ಇಲ್ಲದೇ ಅವರು ಯಜ್ಞ ಮಾಡೋಲ್ಲ. ಯಜ್ಞ ಮಾಡದೆ ದೇವತೆಗಳು ಯಜ್ಞ ಭುಜ, ಯಜ್ಞ ಸ್ವೀಕಾರ ಮಾಡಿ ಬೆಳೆಯುವಂಥವರು. ಹೀಗಾಗಿ ನೀನು ದೇವ ದ್ವೇಷ ಮಾಡೋದಕ್ಕೆ ಸಾಫಲ್ಯವನ್ನು ಹೊಂದುತ್ತೀಯ. ನೀನು ಯಾತಕ್ಕಾಗಿ ದೈತ್ಯ ಕ್ಷಯದಿಂದಾಗಿ ಆಕಾಶದಲ್ಲಿ ಅಳತಾ ನಿಂತ್ಕೊಂಡಿಯಲ್ಲ. ದಿವಿ ರೋದಿತಂ ಯಸ್ಮಾತ್ ಭವತಾ ದೈತ್ಯಕ್ಷಯೇ, ದೈತ್ಯ ಕುಲದ ನಾಶವಾಯಿತಲ್ಲ ಅಂತ ಆಕಾಶದಲ್ಲಿ ಅಳತಾ ನೀನು ವೈತರಣಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ರಿಂದ ದಿವಿ ರೋದತೀತಿ ದಿವಿರಹ ಅಂತ ಆಗುವಂಥ. ದಿವಿರ ಅಂತಂದರೆ ಈ ಗೌರ್ಮೆಂಟ್ ಅಫೀಷಿಯಲ್ ಅಂತ. ಹಾಗಾಗಿ ನೀನು ದಿವಿರೋದತಿ ಆ ಕಾರಣದಿಂದ ನಿನಗೆ ಹೆಸರು ಬರಲಿ ಅಂತ ಮಾಡ್ದ ಅಂತ. ಮಶೀಸ ಕಲಮಾಯಸ್ಯ ಕಾಲಿ ಕವಲಿತಾಖಿಲ ಸದಾ ಸಕಲಮಾಯಸ್ಯ ತಸ್ಯ ಸರ್ವಾರ್ಥ ಸಿದ್ಧಿದ. ನೀನು ಮಸಿ ಕುಡಿಕೆನೆಲ್ಲ ಅದ್ದುಕೊಂಡು ಪರ್ಯೋದಿಕ್ಕೆ ಶುರು ಮಾಡಿದ್ರೆ ಯಾರೂ ನಿನ್ನ ಎದುರಾಗೋದಿಲ್ಲ. ತ್ವದ್ವಂಶೇತ್ರ ಭವಿಷ್ಯಂತಿ ದೈತ್ಯಾ ದಿವಿರರೂಪಿಣ ಯೈರ್ಯಂ ಲಬ್ಧವಿಭವೈ ಪೃಥಿವೀ ನ ಭವಿಷ್ಯತಿ. ನೀನು ಬಂದ ಮೇಲೆ ಇನ್ನು ಮಿಕ್ಕ ದೈತ್ಯರು ನಿನ್ನ ಹಿಂಬಾಲಿಸಿ ಬೇರೆ ಬೇರೆ ಅಫೀಷಿಯಲ್ಸ್ ರ್ಯಾಂಕಿಂಗನ ರೂಪ ತಾಳ್ತಾರೆ. ಇವರಿಗೆ ಆಹಾರವಾಗುವ ಭೂಮಿ ಮತ್ತೆಂದೂ ತಲೆ ಎತ್ತಿಕೊಂಡು ಬಾಳೋದಿಲ್ಲ. ಸೌನಿಕೇನ ಪ್ರಜಾತೋಥ ಭೂತಲೇ ಮರ್ಮಘಾತಿನ ಸಕುದ್ದಾಲಕ ಭಾರ್ಯಾಯಾಮ್ ಜಗದುನ್ಮೂಲನ ವ್ರತಃ. ಹಾಗಾಗಿ ಇವನು ಈ ಗುದ್ದಲಿ ಹಿಡ್ಕೊಂಡು ಅಗಿತಕ್ಕಂತಹ ಗೆಡ್ಡೆ ಗೆಣಸು ಹುಲ್ಲು ಇತ್ಯಾದಿ ಅಗಿತಕ್ಕಂಥ ಒಬ್ಬ ಹಳ್ಳಿಯ ಹೆಣ್ಣು ಮಗಳಲ್ಲಿ ಒಬ್ಬ ಕಟುಕನ ಮೂಲಕವಾಗಿ ಹುಟ್ಟಿದವನಾದ ಅಂತ ಹೇಳ್ಬಿಟ್ಟು ಬರೀತಾನೆ. ಅಂದರೆ ಎಲ್ಲ ಕಿತ್ತು ಹಾಕುವಂಥದ್ದು, ಬೆಳೆಸುವುದಲ್ಲ ಕೀಳುವಂಥದ್ದು ಆ ಗುದ್ದಲಿ ಹಿಡ್ಕೊಂಡು ಕೆಲಸವನ್ನು ಮಾಡತಕ್ಕಂಥವನು ಕುದ್ದಾಲಕನ ಲಕ್ಷಣ. ಮತ್ತು ಸೌನಿಕ ಅಂತಂದರೆ ಕಟುಕ, ಅವನು ಎಲ್ಲವನ್ನೂ ಕೊಲ್ಲುವುದಕ್ಕೆ ಇರೋದು. ಒಬ್ಬ ಎಲ್ಲ ಕಿತ್ತಾಕೋದಕ್ಕೆ ಸಸ್ಯ ಪ್ರಪಂಚವನ್ನು, ಇನ್ನೊಬ್ಬ ಪ್ರಾಣಿ ಪ್ರಪಂಚವನ್ನು ಸಂಹಾರ ಮಾಡೋದಕ್ಕೆ. ಈ ಇಬ್ಬರು ದಂಪತಿಗಳ ಪುತ್ರನಾಗಿ ಇವನು ಹುಟ್ಟಿದ ಅಂತಂದರೆ ಇವನು ಬೋತ್ ಅನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಕಿಂಗ್ಡಮ್ನ ನಾಶ ಮಾಡತಕ್ಕಂಥವರ ಸಂತಾನವಾದ. ಇನ್ನು ಜೀವ ಜಗತ್ತು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಕವಿಯ ಅರ್ಥ ಸ್ವಾರಸ್ಯ. ಆಮೇಲೆ ಅವನು ಬೆಳೀತಾನೆ. ಜ್ಞಾನಾರ್ಥ ಕರ್ತರಿ ಹಸ್ತೋ ಭೂರ್ಜ ಪ್ರಾವರಣ ಕಲಿಹಿ ಭಸ್ತ್ರಾ ಕಕ್ಷಾಭಿಧಾನೋಯಂ ಸರ್ವಭಕ್ಷೋ ಮಹಾಸುರ ಜಾತೋ ಜಗತ್ಕ್ಷಯಾಯೇತಿ ಪಿಶಾಚ ನಿಚಯ ಜಗು. ಇವನು ಆ ಒಂದು ಕಲಮ ಲೇಖನಿಯನ್ನು ಎರಡು ಬೆರಳಿನ ಮಧ್ಯೆ ಇಟ್ಕೊಳ್ತಾ ಇದ್ದಂತೆ, ಸಿಗರೇಟ್ ಇಟ್ಕೊಳ್ಳುವಂತೆ. ಈ ತರ್ಜನಿಯನ್ನು ಮಧ್ಯಮಾಂಗುಲಿಯನ್ನು ಎರಡನ್ನ ಕ್ರಾಸ್ ಮಾಡಿದ್ರೆ ಕರ್ತರಿ ಹಸ್ತ ಅಂತ ಹೇಳ್ತಾರೆ. ಅವನು ಎರಡು ಬೆರಳೊಳಗೆ ಹಿಂಗೆ ಬರೀತಾ ಇದ್ದಂತೆ. ಅಲ್ಲಿ ಕ್ಷೇಮೇಂದ್ರ ಮುಂದೆ ಹೇಳ್ತಾನೆ, ಕಾಶ್ಮೀರದಲ್ಲಿ ಇವರುಗಳು ಮಾಡ್ತಾ ಇದ್ದ ಅನ್ಯಾಯಕ್ಕೆ ಆ ಅನಂತ ರಾಜ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿದಂತೆ. ಇವರು ಎಂದೂ ಲೇಖನಿಯನ್ನು ಹಿಡಿಯಬಾರ್ದು ಅಂತ ಎಡಗೈಯಲ್ಲಿ ಬರೆಯೋದು ಅಭ್ಯಾಸ ಮಾಡಿಕೊಂಡ್ರಂತೆ. ಆಮೇಲೆ ಎರಡು ಬೆರಳಲ್ಲಿ ಅಂದರೆ ತೋರು ಬೆರಳು ಮಧ್ಯದ ಬೆರಳಲ್ಲೇನೆ ಬರೆದು ಕಳ್ಳ ಲೆಕ್ಕಗಳನ್ನು ಮಾಡ್ತಾಯಿದ್ರು. ನೀರಿರಲಿಲ್ಲ ಅಂದರೆ ಒರೆಸೋದಕ್ಕೆ ಎಂಜಲ್ನಲ್ಲೇನೆ ಒರೆಸಿಬಿಟ್ಟಿದ್ರು, ಇಂಕನ್ನು ಅಳಿಸ್ತಾ ಇದ್ರು ಅಂತೆಲ್ಲ ಬರೀತಾನೆ. ಹಾಗಾಗಿ ಭೂರ್ಜ ಪ್ರಾವರಣ, ಭೂರ್ಜ ಪತ್ರಗಳು ದಕ್ಷಿಣ ಭಾರತದಲ್ಲಿ ತಾಲಪತ್ರ ತಾಳೆಗರಿ, ಆದರೆ ಉತ್ತರ ಭಾರತದಲ್ಲಿ ಭೂರ್ಜಪತ್ರ. ಅದರೊಳಗೂ ಕಾಶ್ಮೀರದಲ್ಲಂತೂ ಭೂರ್ಜಪತ್ರ ಯಥೇಷ್ಟವಾಗಿ ಸಿಗುತ್ತದೆ, ಭೂರ್ಜ ವೃಕ್ಷಗಳು ಬೆಳೆಯೋದ್ರಿಂದ. ಅದರಿಂದ ಆ ಪತ್ರದ ಮೇಲೆ ಕಂಠ ಇಟ್ಟು ಕೊರೆಯೋದಕ್ಕಾಗೋದಿಲ್ಲ. ತೂಲಿಕ ಅಂದರೆ ಬ್ರಷ್ ಇಟ್ಟುಕೊಂಡು ಬರೆಯಬೇಕಾಗುತ್ತದೆ. ತುಂಬ ಪೇಪರ್ನಲ್ಲಿ ಬರೆದಷ್ಟು ಸಲೀಸಾಗಿ ಬರೀಬೋದು. ನಾನು ಭೂರ್ಜಪತ್ರದ ಮೇಲೆ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಬರೆದಿದ್ದೀನಿ, ಬಹಳ ಸ್ಮೂತಾಗಿ ಬರ್ಕೊಂಡು ಹೋಗುತ್ತೆ. ಯಾವ ಗ್ಲೇಸ್ಡ್ ಪೇಪರ್ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಬರೆಯುತ್ತದೆ. ಅದು ಹಸಿ ಹೋದ ಮೇಲೆ ಸೀಳ್ಕೊಂಡು ಬಿಡ್ತದೆ. ಅದಕ್ಕೆ ಮತ್ತೆ ಮತ್ತೆ ಅದನ್ನು ತಂಪಾದ ಜಾಗದಲ್ಲಿ ಇಡಬೇಕಾಗುತ್ತದೆ. ಅದರ ಆಯುಷ್ಯ ಕಡಿಮೆ, ತಾಲಪತ್ರದ ಆಯುಷ್ಯ ಹೆಚ್ಚು. ಪಿಶಾಚಗಳೆಲ್ಲ ಇವನು ಹೀಗೆ ಕಲಿಯೇ ಹುಟ್ಟಿದ್ದಾನೆ ಅಂತ ಬಹಳ ಸಂತೋಷಪಟ್ಟು ಕುಣಿದಾಡದುವಂತೆ. ಅದನ್ನು ಬರಿತಾನೆ. ಕಲಿಃ ಪ್ರಯಾತೋ ದ್ರವತಾ ಮಶೀರೂಪೇಣ ತಿಷ್ಠತಿ ಯಥಾ ಸ್ವರ್ಗಪ್ರದ ಗಂಗಾ ತಥೈಷಾ ನರಕಪ್ರದ. ಇವರ ಮಸಿ ಅನ್ನುವುದು ನರಕಪ್ರದವಾದ ಒಂದು ವೈತರಣಿಯಂತೆ, ಪ್ರತಿಗಂಗೆಯಂತೆ ಹರಿಯಿತು, ಕಲಿರೂಪವೇ ಆಗಿಬಿಟ್ಟಿದೆ. ಈ ರೀತಿಯಲ್ಲಿ ಇವರ ಮಸಿ ಹರಿಯಿತು ಅಂತ. ಅಂದರೆ ಪೆನ್ ಈಸ್ ಮೈಟಿಯರ್ ದ್ಯಾನ್ ಸೋರ್ಡ್ ಅನ್ನುವ ಗಾದೆ ಎಷ್ಟು ಭಯಾನಕವಾಗಿ ಅದು ವಿಕೃತ ರೂಪದಲ್ಲಿ ಇಲ್ಲಿ ಬೆಳೆದು ಬಂದಿದೆ ಎನ್ನುವಂಥದ್ದು ಗೊತ್ತಾಗುತ್ತದೆ. ಆಮೇಲೆ ಎಲ್ಲ ಬೇರೆ ಬೇರೆ ರಾಕ್ಷಸರು ದೈತ್ಯಾವತಾರ ಸಪ್ತೈತೆ ತನ್ಮಾಹಾತ್ಮ್ಯ ನಿಯೋಗಿನಃ ಲುಂಠ್ಯ ವಧ್ಯಾಶ್ಚ ಪೂಜ್ಯ ಯೇ ಸರ್ವ ಇತ್ಯವದನ್ ಮದಾತ್.
ಅನೇಕ ದೈತ್ಯರು ಹುಟ್ಟುತ್ತಾರೆ. ದಂಭಧ್ವಜ, ನಿಷ್ಪ್ರಪಂಚ, ಲುಬ್ಧಕ, ಕಲಮಾಕರ, ಸೂಚಿಮುಖ, ಭೂರ್ಜಗುಪ್ತ, ಮಹೀಮಂಡ, ದುಸ್ಸಹ ಅನ್ನುವಂಥವರಿಲ್ಲ. ಈ ಹೆಸರುಗಳಲ್ಲೇ ಗೊತ್ತಾಗುತ್ತೆ. ದಂಭಧ್ವಜ ಅಂದರೆ ಬೂಟಾಟಿಕೆಯನ್ನೇ ದೊಡ್ಡದಾಗಿ ಇಟ್ಕೊಂಡಿರ್ತಕ್ಕಂಥವನು ಅಂತ. ದಾಂಭಿಕತೆ, ಬೂಟಾಟಿಕೆ ತುಂಬ ದೊಡ್ಡದು. ಈ ಅಫೀಷಿಯಲ್ಸು ಬಹಳ ದೊಡ್ಡ ದೈವಭಕ್ತರ ಹಾಗೆ, ಗುರುಭಕ್ತರ ಹಾಗೆ, ಪ್ರಜಾಹಿತರ ಹಾಗೆ ಸೋಗ ಹಾಕ್ಕೊಂಡು ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಇವರನ್ನ ಮನು ಧರ್ಮಧ್ವಜರು ಅಂತೆಲ್ಲ ಕರೀತಾನೆ. ಮತ್ತು ನಿಷ್ಪ್ರಪಂಚ, ಪ್ರಪಂಚವನ್ನು ನಾಶ ಮಾಡುವರು. ಲುಬ್ಧಕ, ದುರಾಶಿಗರು. ಕಲಮಾಕರ, ಮತ್ತು ಲೇಖನಿಯನ್ನೇ ತಮ್ಮ ಹುಟ್ಟಿನ ಮೂಲವಾಗಿ ಮಾಡಿಕೊಂಡವರು. ಸೂಚಿಮುಖ, ಆ ಲೇಖನಿಯ ಮುಳ್ಳು, ನಿಬ್ಬಂತ ಕರೀತಾರಲ್ಲ ಅದರಂತೆ ನಾಲಿಗೆ ಉಳ್ಳವರು. ಭೂರ್ಜಗುಪ್ತ, ದಾಖಲೆಗಳನ್ನು ಮುಚ್ಚಿಡತಕ್ಕಂಥವರು. ಮಹೀಮಂಡ ಅಂತಂದರೆ ಭೂಮಿಗೆ ಅಲಂಕಾರ ಅಂದ್ಕೊಂಡವರು ಅಂತ, ಭೂಮಿಯನ್ನು ಕೆನೆಯಾಗಿ ದಿ ಕ್ರೀಮಿ ಲೇಯರ್ ಆಫ್ ಅರ್ಥನ ನುಂಗುವವರು ಅಂತಲೂ ಅರ್ಥ ಆಗುತ್ತದೆ. ದುಸ್ಸಹರು, ಅನ್ಬೇರಬಲ್, ತಾಳಲಾಗದಂಥವರು. ಈಗೆಲ್ಲ ಇವರಿಗೆ ಅನೇಕ ಹೆಸರುಗಳನ್ನು ಕೊಡ್ತಾನೆ. ಆಮೇಲೆ ಅವರುಗಳು ಬೆಳೀತಾರೆ. ಬೆಳೆದು ಬೇರೆ ಬೇರೆ ಅಧಿಕಾರ ಸ್ಥಾನದಲ್ಲಿ ಬಂದು ಸೇರಿಕೊಳ್ತಾರೆ ಅನ್ನುವಂಥದ್ದನ್ನು ಅವನು ಹೇಳ್ತಾನೆ. ಸರ್ವಕ್ಲೇಶಾಪಹರ್ತ್ರೇ ಚ ಚಿದ್ರೂಪ ಬ್ರಹ್ಮಣೇ ನಮಃ ಪ್ರೀಡಿತ ಪ್ರಸ್ರವಂತ್ಯೇವ ಪ್ರಜಾ ಗುಗ್ಗುಲು ಬೀಜವತ್. ಗುಗ್ಗುಳುವಿನ ಬೀಜ ಹೇಗೆ ನೀರಿಗೆ ಬಿದ್ದಾಗ ಅದು ತಳಮಳಗೊಳ್ಳುತ್ತದೆಯೋ ಆ ರೀತಿಯಲ್ಲಿ ಜಗತ್ತೇ ಇವರ ಪ್ರವಾಹಕ್ಕೆ ಬಿದ್ದು ಒದ್ದಾಟ ಮಾಡುವಂತೆ ಆಗಿಬಿಡ್ತು. ಇವರೆಲ್ಲರೂ ಕೂಡ ತಮ್ಮ ಒಂದು ಅವತಾರಕ್ಕೆ ಕಾರಣನಾದಂಥ ಕಲಿಪುರುಷನನ್ನು ತುಂಬ ಕೊಂಡಾಡ್ತಾರೆ. ಇತ್ಯಾದಿ ಸ್ತೋತ್ರ ಮುಖರ ಘಂಟಾ ಬದಿರಿತಾಖಿಲ ಸಮಾಧಿಶ್ಯ ವಿಷಚ್ಚಾಶು ನಿಯೋಗಿ ನಿಬಿಡಾಂ ಸಭಾಂ. ಅಂಥ ಜಾಗಕ್ಕೆ ಈ ದಿವಿರ ಅಂದರೆ ರಾಕ್ಷಸರ ಒಂದು ಗಣಕನಾಗಿದ್ದವನು ಇವನು ತಾನೊಂದು ದೊಡ್ಡ ಸೈನ್ಯ ಮಾಡಿಕೊಂಡು ಬರ್ತಾನೆ ಎನ್ನುವ ಮೂಲಕವಾಗಿ ಅವರ ಅವತಾರದ ಒಂದು ಹಿನ್ನೆಲೆಯನ್ನು ಕವಿ ಹೇಳ್ತಾನೆ. ಆಮೇಲೆ ಚಾಕ್ರಿಕ ಅನ್ನುವಂಥ ಒಬ್ಬ ಅಧಿಕಾರಿಯ ಬಗ್ಗೆ ಹೇಳ್ತಾನೆ. ಚಕ್ರಿಕ ಅಂತಂದರೆ ಎಲ್ಲ ಕಡೆ ಅವನು ಓಡಾಡ್ತಕ್ಕಂಥವನು. ಒಂದು ರೀತಿಯಾಗಿ ಎಲ್ಲೆಲ್ಲೂ ಅವನು ಸುತ್ತಾಡಿಕೊಂಡು ಆ ಆಯವ್ಯಯ ವಿಭಾಗಗಳನ್ನೆಲ್ಲ ನೋಡ್ತಕ್ಕಂಥವನು. ಅಷ್ಟು ಮಾತ್ರವಲ್ಲ, ಅವನು ಆ ಮೂಲಕವಾಗಿ ಕಂದಾಯವನ್ನು ಎಲ್ಲವನ್ನು ಸಂಗ್ರಹ ಮಾಡ್ತಕ್ಕಂಥವನು ಅಂತ ಗೊತ್ತಾಗುತ್ತದೆ. ಆ ಚಾಕ್ರಿಕನ ಬಗ್ಗೆ ಅವನು ಹೇಳ್ತಾನೆ. ಬ್ರಹ್ಮತ್ಯಾ ನಗಣ್ಯಂತೆ ಗೋವಧೇಶು ಬ್ರಹ್ಮತ್ಯಾಂ ನಗಣ್ಯಂತೆ ಗೋವಧೇಶು ಕಥೈವಕ ಪ್ರಭುಭಕ್ತಿ ಕೃತಾಯೇನ ಮೂಲಾದುನ್ಮೂಲ್ಯತೆ ಜನ. ಇವರು ಬ್ರಹ್ಮಹತ್ಯೆಯನ್ನೇ ಗಣಿಸೋಲ್ಲ, ಇನ್ನು ಗೋಹತ್ಯೆಯನ್ನೇ ಎಲ್ಲಿ ಗಣಿಸ್ತಾರೆ? ಯಾವುದಕ್ಕೆ ಯಾವ ಲೆಕ್ಕ ಬೇಕಂದರೆ ಅದನ್ನು ಮಾಡ್ತಾಯಿದ್ರು. ನೀತಸ್ವ ಜನಕೋಯೇನ ನಿಧನಂ ಬಂಧನೇ ಧನಿ ಅನ್ಯೇಪಿ ಸಂತಿ ಸರ್ವತ್ರ ತದ್ವಿಧಾಸ್ತು ನ ಲಭ್ಯತೆ. ಇವ್ರ ಥರದವರು ಇನ್ನೆಲ್ಲಿಯೂ ಸಿಗುವಂಥವರಲ್ಲ. ನಿರ್ಧನನಾದರೆ ತನ್ನ ತಂದೆಯನ್ನೂ ಕೂಡ ಬಂಧಿಸುವುದಕ್ಕೆ, ದುಡ್ಡಿದ್ದರೆ ಅವನನ್ನು ಬಲಿ ಹಾಕಿ ತಾವು ಅಧಿಕಾರಕ್ಕೆ ಬರೋದಕ್ಕೆ ನೋಡ್ತಕ್ಕಂಥವರು. ಇಂಥವರು ದೊಡ್ಡ ದೊಡ್ಡ ಗವರ್ನೆನ್ಸ್ನಲ್ಲಿ ಸೇರಿಕೊಳ್ತಾರೆ. ಅವರೊಳಗೆ ಒಂದು ವಿಭಾಗ ಪರಿಪಾಲಕ ಅಂತ. ಪರಿಪಾಲಕ ಅಂತಂದರೆ ಗವರ್ನರ್ ಅನ್ನುವ ಆಧುನಿಕವಾದ ಅರ್ಥವನ್ನು ಕೊಡಬಹುದು. ಅವನು ಯಾವ ಥರ ಬರ್ತಾನೆ ಅಂತಂದರೆ, ಅವನು ಮಹೋದರ, ದೊಡ್ಡ ಹೊಟ್ಟೆಯವನು, ಅಸಹ್ಯವಾದಂಥ ಮೈಕೈಗಳ ವಿಕಾರ. ಅವನು ಬಂದು ತೀವ್ರದರ್ಪ ಮಹಾಕೋಪ ಪ್ರಾಣಹೃನ್ ನಿಷ್ಪ್ರತಿಕ್ರಿಯ ಸೋಪದ್ರವ ಸೋಪತಾಪ ಸನ್ನಿಪಾತ ಇವ ಜ್ವರ. ಅವನು ತೀವ್ರ ದರ್ಪ ಮತ್ತು ಕೋಪ ಎರಡನ್ನೂ ಮಾಡ್ತಾನೆ. ಬೇರೆಯವರ ಪ್ರಾಣ ತೆಗೆಯುವಂತೆ ಸನ್ನಿಪಾತ ಜ್ವರ ಇದ್ದಂತೆ ಇದ್ದಾನೆ. ಅವನು ಬರ್ತಾನೆ. ಹಾಗೆ ಲೇಖಕೋಪಾಧ್ಯಾಯ ಅಂತ ಈ ಕ್ಲರ್ಕ್ಸನ್ನು ಎಲ್ಲರನ್ನೂ ಟ್ರೈನ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯ ಗುರು, ಒಂದು ರೀತಿಯಲ್ಲಿ ಇವರ ಟ್ರೈನಿಂಗ್ ಸೆಂಟರ್ನ ಪ್ರಿನ್ಸಿಪಾಲ್ ಅಂತ ಹೇಳ್ಬೋದು. ಆ ಥರದವನು ಬರ್ತಾನೆ. ಬಹುಚ್ಛಿದ್ರ ಶಿರಃ ಶಾಟ ಲಡತ್ ಪರ್ಯಂತ ತುಸ್ತಕಃ ಶತಚಕ್ರಲಿಕಾಸ್ಯೂತಂ ಮಲಲಿಪ್ತಾಂಗ ರಕ್ಷಕ. ಇವನ ವೇಷ ಯಾವ ಥರ ಇರ್ತದೆ? ಬಡತನ ಇವನಿಗೆ. ಮೊದಲು ಇವರೆಲ್ಲ ಬಡತನದಲ್ಲಿಯೇ ಇದ್ದರು. ಆಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಸಂಪಾದನೆ, ಲಂಚ, ಋಷವತ್ತು ಬಂದ ಮೇಲೆ ದೊಡ್ಡದಾಗ್ತಾರೆ ಎನ್ನುವುದನ್ನು ಹೇಳ್ಕೊಂಡು ಬರ್ತಾನೆ. ಅವರ ತಲೆಯಲ್ಲಿ ಕೂದಲು ಸರಿಯಾಗಿ ಬೆಳೀತಾ ಇರಲಿಲ್ಲ, ಅಲ್ಲಲ್ಲಿ ಬಾಲ್ಡ್ ಆಗಿಬಿಟ್ಟಿತ್ತು. ಮತ್ತು ಬಟ್ಟೆಯೂ ಕೂಡ ಹರಕು ಬಟ್ಟೆ, ಧೂಳಿ ದೂಸರವಾಗಿತ್ತು. ಮತ್ತು ಮೈಯಲ್ಲಿ ಶುಭ್ರತೆ ಅನ್ನೋದೊಂದು ಚೂರೂ ಇರಲಿಲ್ಲ, ಕೊಳಕೊಳೆಯಾಗಿ ಕಾಣಿಸ್ತಾ ಇದ್ದರು. ಹೀಗಿದ್ದರೂ ಕೂಡ ಲೇಖಾಧಿಕಾರಿ ನಿಸ್ವೋಪಿ ಲೇಖ ಸಂಸ್ಕಾರ ಗರ್ವಿತಃ ಪರಿಪಾಲಕ ನಿರ್ದಿಷ್ಟೋ ವಾಯುಭಕ್ಷ ಇವೋರಗ. ಏನೂ ತಿನ್ನೋಕ್ಕಿಲ್ಲದೆ ಗಾಳಿ ಕುಡ್ಕೊಂಡಿರುವ ಹಾವಿನಂತೆ ತನಗೆ ಅಕ್ಷರಜ್ಞಾನ ಇದೆ ಅನ್ನೋದನ್ನೇ ಬಿಂಕ ಮಾಡ್ತಾ ಇದ್ದ ಅಂತ. ಹಿಂದೆಲ್ಲ ಲಿಪಿಯ ಪ್ರಾಚುರ್ಯ ಇಲ್ಲದೇ ಇದ್ದಾಗ ಅದು ಬಲ್ಲವರಿಗೆ ತುಂಬ ದೊಡ್ಡ ಅಧಿಕಾರ ಇದ್ದದ್ದು ಹೌದು.
ಅದಕ್ಕೂ ಮುನ್ನ ಮೌಖಿಕವಾಗಿ ಯಾರಿಗೆ ಇವೆಲ್ಲ ಇದೆಯೋ ಅವರಿಗೆ ಹೆಚ್ಚಿನ ಬೆಲೆ ಇದ್ದದ್ದು. ಮೊದಲು ಇನ್ಫಾರ್ಮೇಷನ್ ಬಾಯಿಂದ ಬಾಯಿಗೆ ಹೋಗ್ತಾ ಇದ್ದಿದ್ದು, ಮತ್ತು ಬರವಣಿಗೆಯಿಂದ ಬರವಣಿಗೆಗೆ ಹೋಗ್ತಾ ಇದ್ದಿದ್ದು. ಈಗ ಎಲ್ಲ ಕೂಡ ಸಾಫ್ಟ್ ಕಾಪಿ ಆಗ್ತಾ ಇದೆ ಅಂತಂದರೆ ನಮಗೆ ಗೊತ್ತಿರುವಂತೆ ಡಿಜಿಟೈಸ್ ಆಗಿಬಿಡ್ತಾ ಇದೆ ಇನ್ಫಾರ್ಮೇಷನ್ನು. ಹೀಗಾಗಿ ಆಯಾ ಕಾಲದ ವಿದ್ಯೆಯನ್ನು, ಆಯಾ ಕಾಲದ ಮಾಹಿತಿಯ ಮೂಲವನ್ನು ವಶ ಮಾಡಿಕೊಂಡವರಿಗೆ ಹೆಚ್ಚಿನ ಗೌರವ ಬರೋದು ಸಹಜ. ಮತ್ತು ಮಡಿವಂತಿಕೆ ಅನ್ನುವುದು ಪ್ರಾಚೀನಕ್ಕೆ ಇರುತ್ತದೆ. ನೋಡಿ, ಬರವಣಿಗೆ ಬಂದಾಗ ಬರವಣಿಗೆಯಲ್ಲಿ ವೇದವನ್ನು ಇಡಬಾರದು, ವೇದವನ್ನು ಬರೆಯಬಾರದು, ಪುಸ್ತಕ ನೋಡ್ಕೊಂಡು ವೇದ ಹೇಳಬಾರ್ದು. ಇಂದು ಕೂಡ ಆ ಪಾಠ, ಆ ಒಂದು ಪದ್ಧತಿ ಉಂಟು. ಮೌಖಿಕವಾಗಿಯೇ ಬರಬೇಕು ಅಂತ. ಓರಲ್ ವರ್ಡ್ ಇಸ್ ದಿ ಸೇಕ್ರೆಡ್ ಒನ್ ಅನ್ನುವಂಥ ಭಾವ. ಮತ್ತು ಈಗಲೂ ಅಷ್ಟೇ ಪ್ರಿಂಟೆಡ್ ಈಸ್ ದಿ ಸೇಕ್ರೆಡ್ ಅನ್ನುವ ಭಾವ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದರೆ ಅಥವಾ ವಿಕಿಪೀಡಿಯಾದಲ್ಲಿ ಇಂಟರ್ನೆಟ್ಟಲ್ಲಿ ಬಂದರೆ ಅದಕ್ಕಿನ್ನೂ ಪ್ರಮಾಣವತ್ತರೆ ಅಧಿಕೃತತೆ ಬಂದಿಲ್ಲ ಅಂತ ಒಂದು ಮಟ್ಟಕ್ಕೆ ಸತ್ಯವೂ ಹೌದು. ಆದರೆ ಅದು ಇರುತ್ತದೆ, ಆ ಮಡಿವಂತಿಕೆ ಕೆಲಸ ಮಾಡುತ್ತದೆ. ಆಧುನಿಕವಾದದ್ದನ್ನು ನಾವು ಸ್ವಲ್ಪ ಅನುಮಾನದಿಂದ ನೋಡ್ತೀವಿ. ಸಾಂಪ್ರದಾಯಿಕರು ಕನ್ಸರ್ವೇಟಿವ್ ಆದಂಥ ದೃಷ್ಟಿ, ಕನ್ಫಾರ್ಮಿಸ್ಟ್ ದೃಷ್ಟಿ ಹಾಗೆಯೇ ಇರುತ್ತದೆ. ಒಂದು ಲೋಹದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಕಬ್ಬಿಣ ಮೈಲಿಗೆ ಅಂತಾರೆ, ಕಬ್ಬಿಣ ಪಾಪಲೋಹ, ಕಲಿಪುರುಷ ಲೋಹ, ಶನೈಶ್ಚರನ ಲೋಹ ಅಂತ. ಇಟ್ಸ್ ಒನ್ ಆಫ್ ದಿ ಯಂಗರ್ ಮೆಟಲ್ಸ್. ಆ ಕಾರಣದಿಂದ ಅಲ್ಯೂಮಿನಿಯಂ ಮತ್ತು ಯಂಗರ್ ಮೆಟಲ್ಲು ಈಚೀಚೆಗೆ 19ನೇ ಶತಮಾನಕ್ಕೆ ಅದು ಬಂದದ್ದು, ಅದಕ್ಕೆ ಮುಂಚೆ ಇದ್ದದ್ದಲ್ಲ. ಅದೇ ಬೆಳ್ಳಿ, ಬಂಗಾರ ಮತ್ತು ಹಿತ್ತಾಳೆ, ಅದಕ್ಕೆ ಮೂಲಕಾರಕವಾಗುವಂಥ ತಾಮ್ರ, ಅವೆಲ್ಲ ಮಡಿ ಅಂತ. ಇಂದು ನಮ್ಮ ಸಾಂಪ್ರದಾಯಿಕರು ಸ್ಟೀಲ್ ತಟ್ಟೆ, ಸ್ಟೀಲ್ ಬಟ್ಲುಗಳು ಬಳಸೋದಿಲ್ಲ. ಅದು ಕಬ್ಬಿಣ ಅಂತಲೇ. ಅದಕ್ಕೆ ಯಾವ ಪರಮಾರ್ಥ ವಿವೇಕವೂ ಇಲ್ಲ. ಏನಂದರೆ ಅದು ಬಳಕೆಯಲ್ಲಿ ಮೊದಲು ಇರಲಿಲ್ಲ ಅನ್ನುವಂಥದ್ದಷ್ಟೇ. ಅದೇ ರೀತಿಯಲ್ಲಿ ಹತ್ತಿ ಬಟ್ಟೆ ಮೈಲಿಗೆ ಮಡಿಗೆ ಬರೋದಿಲ್ಲ, ರೇಷ್ಮೆ ಬಟ್ಟೆ ಅಂತ. ಯಜ್ಞಗಳಲ್ಲಿ ರೇಷ್ಮೆ ಬಟ್ಟೆನೂ ಅಲ್ಲ, ಉಣ್ಣೆಯ ಬಟ್ಟೆನೇ ಬರುವಂಥದ್ದು. ಸೋಮರಸವನ್ನು ಫಿಲ್ಟರ್ ಮಾಡೋದಕ್ಕೆ ಬಳಸ್ತಕ್ಕಂಥ ವಸತಿವರಿ ಅನ್ನುವಂಥ ಯಾವ ಒಂದು ಫಿಲ್ಟರ್ ಇದೆ, ಅದು ಉಣ್ಣೆಯಿಂದಲೇ ಆದಂಥದ್ದು. ಆಗ ಉಣ್ಣೆಗೆ ಹೆಚ್ಚಿನ ಬೆಲೆ ಇತ್ತು, ಚರ್ಮಕ್ಕೆ ಮತ್ತೂ ಹೆಚ್ಚಿನ ಬೆಲೆ ಇತ್ತು. ತುಂಬ ಜನ ಅಬ್ರಹ್ಮಣ್ಯಂ ಅಂತ ಅನ್ಬೋದು. ಯಜ್ಞದಲ್ಲಿ ಅಕ್ಕಿಯನ್ನು ಕುಟ್ಟೋದಕ್ಕೆ, ಪುರೋಡಾಶ ಮಾಡೋದಕ್ಕೆ ಗೋವಿನ ಚರ್ಮದ ಮೇಲೆ ಕುಟ್ಟಬೇಕು ಅಂತ ಇದೆ, ಅನಡ್ವಾನ್ ಚರ್ಮ, ಅದರ ಮೇಲೆ ಅಕ್ಕಿಯನ್ನು ಕುಟ್ಟಬೇಕು ಅಂತ ಉಂಟು. ಕುಟ್ಟಿ ಪುಡಿ ಮಾಡಬೇಕು. ಏಕೆಂದರೆ ಇನ್ನು ಯಾವುದೂ ಇರಲಿಲ್ಲ ಆಗ. ಆ ಪ್ರಾಚೀನ ಕಾಲದಲ್ಲಿ ಯಜ್ಞ ಪಾತ್ರೆಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಕೆಲವು ಮೂಳೆಯಿಂದ ಆದದ್ದು, ಮರದಿಂದ ಆದದ್ದು, ಮಣ್ಣಿಂದ ಆದದ್ದು, ಲೋಹದಿಂದ ಆದದ್ದು ಒಂದೋ ಎರಡೋ ಮಾತ್ರ, ಬಹಳ ಅಪೂರ್ವವಾಗಿದ್ದ ಕಾಲದಲ್ಲಿ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಕಾರ್ಪಾಸ ವಸ್ತ್ರ, ಹತ್ತಿಯ ಬಟ್ಟೆ ಮೋಸದ ಸಂಕೇತ ಆಗಿತ್ತು. ತುಂಬ ಜನಕ್ಕೆ ಕಪಟ ಅನ್ನುವ ಸಂಸ್ಕೃತ ಶಬ್ದ ಕರ್ಪಟ, ಕಾರ್ಪಾಸ ಇಂದ ಬಂದಿತ್ತು ಅಂತಂದರೆ ಆಶ್ಚರ್ಯವಾಗುತ್ತದೆ. ಹತ್ತಿ ಬಟ್ಟೆ ಉಟ್ಕೊಂಡವನು ಮೋಸಗಾರ ಅಂತ. ಕಪಟಿ ಎನ್ನುವಂಥ ಕಾರ್ಪಾಟಿಕ, ಈ ಕಪ್ಪಡಿ ಸಂಗಮ ಅಂತ ಬಸವಣ್ಣನವರು ಎಲ್ಲಿ ಶಿವೈಕ್ಯರಾದರು ಅಂತ ಇದೆಯಲ್ಲ, ಅದು ಕರ್ಪಟಿ ಅನ್ನೋದ್ರಿಂದ ಕಪ್ಪಡಿ ಅಂತ ಬಂದಿದೆ. ಕರ್ಪಟಿ ಅಂತಂದರೆ ಹರಕು ಬಟ್ಟೆ, ಹತ್ತಿ ಬಟ್ಟೆ ಉಟ್ಕೊಂಡಂಥವರು, ಅವರು ಅವಧೂತರು ಆಗಿರ್ತಕ್ಕಂಥವ್ರು. ಇವರುಗಳು ಮೋಸಗಾರರು ಹೌದು. ಎಷ್ಟೋ ಬಾರಿ ಸನ್ಯಾಸಿಗಳು ಆಗಿರ್ತಾರೆ, ಅವರು ಮಡಿ ಮೇಲಿಗೆ ಮಾಡೋಲ್ಲ, ವ್ರಾತ್ಯರು, ಸಂಸ್ಕಾರ ರಹಿತರು ಅನ್ನುವಂಥ ಭಾವ ಎಲ್ಲ ಉಂಟು. ಹೀಗಾಗಿ ಹತ್ತಿ ಮೇಲಿಗೀಗ ಆ ಒಂದು ದೂರ ಇಡುವಂಥ ದೃಷ್ಟಿ ಇತ್ತು. ಕಾರಣ ಹತ್ತಿ ಮತ್ತು ಹತ್ತಿ ಬಟ್ಟೆ ಆಮೇಲೆ ಬಂದದ್ದು. ಇಟ್ಸ್ ಎ ಲೇಟರ್ ಡೆವಲಪ್ಮೆಂಟ್ ಅನ್ನುವುದು ಗೊತ್ತಾಗುತ್ತದೆ. ಯಾಕೆ? ನಮ್ಮ ತರಕಾರಿಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಶ್ರಾದ್ದದಲ್ಲಿ ಯಾವುದು ನಿಷಿದ್ಧ, ಈಚೆಗೆಲ್ಲ ಬಂದುಬಿಟ್ಟಿದೆ. ತೊಗರಿಬೇಳೆ ನಿಷಿದ್ಧ, ಕಡಲೆಬೇಳೆ ನಿಷಿದ್ಧ, ಮೆಣಸಿನಕಾಯಿ ನಿಷಿದ್ಧ, ಕಡಲೆಕಾಯಿ ಎಣ್ಣೆ ನಿಷಿದ್ಧ, ತೆಂಗಿನಕಾಯಿ ನಿಷಿದ್ಧ. ಇವೆಲ್ಲ ನಿಷಿದ್ಧ ಮಾಡಿಬಿಟ್ರೆ ಶ್ರಾದ್ದ ಭೋಜನ ಅನ್ವರ್ಥ ಶ್ರಾದ್ದ ಭೋಜನ ಆಗಿಬಿಡುತ್ತೆ. ಹಾಗಾಗಿ ಇವೆಲ್ಲ ಈಗ ಬಿಟ್ಟು ಹೋಗಿಬಿಟ್ಟಿದೆ. ಆದರೆ ಅವೆಲ್ಲ ಆಮೇಲೆ ಬಂದ ತರಕಾರಿಗಳು. ಆ ಕಾರಣದಿಂದಾಗಿ ಇವನ್ನು ಬಳಸ್ತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ತೊಗರಿ, ಕಡಲೆ ಮತ್ತು ಇವು ನೆಲಗಡಲೆ ಇತ್ಯಾದಿಗಳೆಲ್ಲ, ನೆಲಗಡಲೆ ಎಲ್ಲ ದಕ್ಷಿಣ ಅಮೇರಿಕಾಯಿಂದ ಬಂದದ್ದು, ಮೆಣಸಿನಕಾಯಿ ಇವುಗಳೆಲ್ಲ ಆ ಕಾರಣದಿಂದ ಇಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ನಮ್ಮ ವೈದಿಕಾಚಾರದಲ್ಲಿ ಇಲ್ಲದೇ ಇರುವಂಥದ್ದು ಒಂದು ತಾಂಬೂಲ. ಆಗಮಿಕವಾಗಿ ಉಂಟು. ತಾಂಬೂಲ ನಮಗೆ ಅತಿ ಪ್ರಾಚೀನವಾದ ಸಾಹಿತ್ಯೋಲ್ಲೇಖ ಅಂತ ಸಿಗುವಂಥದ್ದು ಕಾಳಿದಾಸನದೇನೆ. ಅದಕ್ಕೆ ಮುನ್ನ ಶಾಸನಗಳಲ್ಲಿ ಕಾಣಿಸುತ್ತದೆ, ಗುಪ್ತರ ಕಾಲದ ಶಾಸನದಲ್ಲಿ ಕಾಣಿಸುತ್ತದೆ. ಅದು ಹೆಚ್ಚು ಕಡಿಮೆ ಆ ಕಾಲಕ್ಕೆ ಬರುವಂಥದ್ದು. ಆದರೆ ವೇದಗಳಲ್ಲಿ ಎಲ್ಲಿಯೂ ಇಲ್ಲ. ನೀವು ನೋಡಿ, ವೇದದಲ್ಲಿ ಒಂದೇ ಕಡೆ ತೆಂಗಿನಕಾಯಿಯ ಹೆಸರು ಇಲ್ಲ, ತಾಂಬೂಲದ ಹೆಸರೂ ಇಲ್ಲ. ವೇದದ ಯಾವ ಯಜ್ಞದಲ್ಲಿಯೂ ಇಲ್ಲ ತೆಂಗಿನಕಾಯಿ, ತಾಂಬೂಲ ಇಲ್ಲ. ಅವಿಲ್ಲದೆ ಕಲಶ ಸ್ಥಾಪನೆ ಎಲ್ಲೇ ಇಲ್ಲ. ಅವೆಲ್ಲ ಆಮೇಲೆ ಬಂದಂಥದ್ದು. ಇವೆಲ್ಲ ಆಗಮಿಕವಾದದ್ದು ಅಂತ ಮತ್ತೆ ಬಂದು ಸೇರಿಕೊಂಡಿವೆ. ತಪ್ಪೇನೂ ಇಲ್ಲ.
ಮೊದಲು ಅವುಗಳಿಗೆಲ್ಲ ದೋಷ ಇತ್ತು. ಎಲ್ಲಿವರೆಗೂ ಅಂತಂದರೆ ವಾಮಾಚಾರಕ್ಕೆ ಮಾತ್ರ ತಾಂಬೂಲ ಬಳಸಬೇಕು ಅಂತ, ಕೆಲವು ಪ್ರಕ್ರಿಯೆಗಳಲ್ಲಿ ತಾಂಬೂಲ ಜಗದುಬಿಟ್ಟು ಪೂಜೆ ಮಾಡಬೇಕು ಅಂತ ಉಂಟು. ನೀವು ನೋಡಿದ್ರೆ ಗೊತ್ತಾಗುತ್ತದೆ. ಶಾರದಾ ತಿಲಕದಲ್ಲಿ, ಡಾಮರ ತಂತ್ರದಲ್ಲಿ ಎಲ್ಲ ಹಾಗೆ ಕಾಣಿಸುವಂಥದ್ದು ಇರಲಿ. ಹೀಗೆ ಈ ಎಲ್ಲ ಸಾಂಸ್ಕೃತಿಕವಾದ ಓವರ್ ಟೋನ್ಸ್ ಆ್ಯಂಡ್ ಅಂಡರ್ ಟೋನ್ಸ್ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಕವಿಗಳು ಎಷ್ಟು ಸೂಕ್ಷ್ಮರಾಗಿ ಇವನ್ನೆಲ್ಲ ಗಮನಿಸಿಕೊಂಡು ಮಾಡ್ತಾರೆ ಅಂತ. ಅವನು ಹರಕು ಬಟ್ಟೆ ಹಾಗೆ ಹಾಕ್ಕೊಂಡಿದ್ದ, ಅದೆಲ್ಲ ಮೈಲಿಗೆಯ ಲಕ್ಷಣ ಅಂತ ಕವಿ ಹೇಳ್ತಾನೆ. ಮತ್ತು ಗಂಜದಿವಿರ ಅಂತ ಒಬ್ಬ ಬರ್ತಾನೆ. ಗಂಜದಿವಿರ ಅಂತಂದರೆ ಈ ಆರ್ಥಿಕ ಶಾಖೆಯ ಮೇಲ್ವಿಚಾರಕ, ಸೂಪರಿಂಟೆಂಡೆಂಟ್ ಅಂತ ಹೇಳ್ಬೋದು. ಲೇಖ್ಯೋಪಾಧ್ಯಾಯ ಅಂತಂದರೆ ಚೀಫ್ ಕ್ಲಾರ್ಕ್ ಅನ್ನುವಂತೆ, ಮಿಕ್ಕವರಿಗೆಲ್ಲ ಟ್ರೈನಿಂಗ್ ಕೊಡ್ತಕ್ಕಂಥವನು ಅಂತ. ಆ ರೀತಿಯಾಗಿ ಅವನು ಗಂಜದಿವಿರ ಶಿರಶಾಟಕ ವಿನ್ಯಾಸ ಶ್ವಿತ್ರಿತಾರ್ಧ ಲಲಾಟ ಭೂಹು. ಹಣೆಯಲ್ಲಿ ತೊನ್ನಾಗಿಬಿಟ್ಟಿದೆ, ಆ ತೊನ್ನು ಕಾಣಿಸಬಾರ್ದು ಅಂತ ಅದಕ್ಕೂ ಸೇರಿಸಿಬಿಟ್ಟಿದನು ಹಣೆ ಮುಚ್ಚಿಕೊಳ್ಳುವ ಹಾಗೆ ಮುಂಡಾಸು ಸುತ್ತಿದ್ದಾನೆ. ಮತ್ತು ಅದಕ್ಕೆ ಬೇಕಾದಷ್ಟು ಲಲಾಟ ಲಾಂಛನದ ಬಣ್ಣಗಳನ್ನು ಹಾಕಿಬಿಟ್ಟಿದ್ದಾನೆ ಅಂತಲೂ ಹೇಳ್ತಾನೆ ಮುಂದೆ. ಮೊದಲು ನಮ್ಮಲ್ಲಿ ಈ ಶ್ವೇತಕುಷ್ಠ ಅಂತಲೂ ಕರೀತಾರಲ್ಲ, ತೊನ್ನು ಅಂತ ಏನು ಕರೀತಾರೆ, ಲೂಕೋಡರ್ಮ ಅಂತೆಲ್ಲ, ಅದನ್ನು ಯಾರಾದರೂ ದೇವಸ್ವವನ್ನು ಅಪಹರಣ ಮಾಡಿದರೆ ಅವರಿಗೆ ಅದರ ಪಾಪದ ಫಲವಾಗಿ ಆಗುತ್ತದೆ ಅನ್ನೋ ನಂಬಿಕೆ ಇತ್ತು. ಕರ್ಮ ವಿಪಾಕ ಅಂತಲೇ ಹಲವು ಗ್ರಂಥಗಳು ಬರ್ತವೆ, ಧರ್ಮಶಾಸ್ತ್ರದ ಒಂದು ಅಂಗವೂ ಆಗಿದೆ. ಇವನು ಕ್ಷೇಮೇಂದ್ರ ಆ ಕಾಲದಲ್ಲಿ ಇದ್ದವನು, ಪ್ರಾಯಶಃ ಅದನ್ನು ನಂಬುತ್ತಾ ಇದ್ದ ಅನಿಸುತ್ತೆ. ಇವನು ದೇವಸ್ವ ಅಪಹರಣ ಮಾಡದವನಾದ್ದರಿಂದಲೇ ಇವನ ಹಣೆಯಲ್ಲಿ ತೊನ್ನು ಬಂದಿದೆ, ಅದನ್ನು ಮುಚ್ಚಿಕೊಳ್ಳೋದು ಕಷ್ಟ, ಅದಕ್ಕೆ ಮುಂಡಾಸು ಲಲಾಟ ಲಾಂಛನ ಹೀಗೆ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡಿದ್ದ ಅಂತ. ವಿಕ್ರೀತ ಶೇಷಂ ಯತ್ಕಿಂಚಿತ್ ವಿದ್ಯತೆ ಸುರಮಂಡಲೆ ತನ್ಮತೇನೇವ ತತ್ಸರ್ವಂ ಭುಜ್ಯತೆ ನಿಜವತ್ ತ್ವಯಾ ತಥಾ ಹಿ ತಾಮ್ರಜಃ ಪೂರ್ವಂ ಮಹಾನ್ನೀತೋ ಘಟೋಮಯ ಭಕ್ತಿತಃ ತಚ್ಛತಾಂಶೇನ ಕೃತಾ ಘಂಟಾ ಸುರಾಲಯೇ ಕಾಲೇನ ಘಂಟಾಂ ವಿಕ್ರೀಯ ತದಂಶೇನ ಕೃತಾ ಘಟಿ ಕ್ರಮೇಣ ಭಕ್ಷಿತಾ ಸಾಪಿ ಕೃತಾ ಶೇಷೇಣ ಘಂಟಿಕಾ ಚಿರಂ ಸಂಚೂರ್ಣಿತಾ ಸಾಪಿ ಕೃತಾ ಸೂಕ್ಷ್ಮ ಝಿಲೀಮಲಿ ಇತಿ ಕೃತ್ವಾ ತತಸ್ತೋಕ ಘಂಟಾಂಶಃ ಪರಿಪಾಲಿತಃ ಏವಂ ಚತುರ್ಭುಜಾ ಲುಂಠಿಃ ಕ್ರಿಯತೆ ಶಿವಪೂಜೆಯ ಸಂತಿ ಧಾನ್ಯಸಹಸ್ರಾಣಿ ಕ್ರೀತಾಂ ಭವತಾತ್ರತು. ಅವನು ಎಲ್ಲರಿಗೂ ಹೇಳಿಕೊಡ್ತಾನಂತೆ ಯಾವ ರೀತಿ ದೇವಸ್ವವನ್ನು ವಿಪ್ರಸ್ವವನ್ನು ಎಲ್ಲ ಅಪಹರಣ ಮಾಡಬೇಕು ಅಂತಂದರೆ ಭುಜ್ಯತೆ ನಿಖಿಲಂ ದೇವದ್ರವ್ಯಂ ಭುಕ್ತಿಶ್ಚ ಪಾರ್ಷದಿ. ಈ ಲೇಖಕರ ಪರಿಷತ್ತಿನಲ್ಲಿ ಎಲ್ಲ ಸೊತ್ತನ್ನು ನುಂಗುವ ಕೆಲಸವನ್ನು ಮಾಡಬೇಕು. ಅದು ಹೇಗೆ ಅಂತನೋ ಮಾತನ್ನು ಅವನು ಹೇಳ್ತಾನೆ. ನೋಡಿ, ಶಿವದೇವಸ್ಥಾನದಲ್ಲಿ ಯಾವುದೋ ಒಂದು ದೊಡ್ಡ ಘಟ, ಒಂದು ದೊಡ್ಡ ಘಟ ಮಡಿಕೆಯನ್ನು, ಅಂದರೆ ತಾಮ್ರದ್ದು ಅಥವಾ ಹಿತ್ತಾಳೆಯದು ಅಥವಾ ಬೆಳ್ಳಿಯದೋ ಒಂದು ದೊಡ್ಡ ಭಾಜನವನ್ನು, ಪಾತ್ರೆಯನ್ನು ಮಾಡಿಕೊಟ್ಟಿದ್ದು. ಆ ದೇವಸ್ಥಾನದಲ್ಲಿ ಅವನು ಗಣಕನಾಗಿರ್ತಾನೆ. ಇದು ಸರಿಯಾಗಿಲ್ಲ, ಇದನ್ನು ಅಳಿಸ್ಬಿಟ್ಟು ಬೇರೆ ಯಾವುದಾದ್ರು ಮಾಡಿಸೋಣ ಅಂತ ಅಕ್ಕಸಾಲಿಗೆಯನ್ನು ಕೊಟ್ಟು ಅದರೊಳಗೊಂದು ಗಂಟೆ ಮಾಡಿಸಿದ್ನಂತೆ. ಒಂದು ದೊಡ್ಡ ಗಂಗಾಳ ಮಹಾಪಾತ್ರ ಹೋಗ್ಬಿಟ್ಟು ಗಂಟೆ ಆದರೆ ಎಷ್ಟು ಬೆಳ್ಳಿ ಉಳಿಯಿತು. ಮತ್ತು ಅದು ಸರಿಯಾಗಿಲ್ಲ ಅಂತ ಒಂದು ಚಿಕ್ಕ ಗಿಂಡಿ ಮಾಡಿಸಿದ್ನಂತೆ, ಘಟ ಅನ್ನೋದು ದೊಡ್ಡದು ಭಾಂಡ, ಅದಕ್ಕಿಂತ ಚಿಕ್ಕದು ಘಟಿಕಾ ಅಂತ ಕರೀತಾರೆ. ಆಮೇಲೆ ಅದು ಸರಿಯಾಗಿಲ್ಲ ಅಂಥೇಳಿ ಕೊಟ್ಟು ಅದನ್ನು ಘಂಟಿಕಾ, ಚಿಕ್ಕ ಗಂಟೆಯನ್ನು ಮಾಡಿಸಿದಂತೆ. ಮತ್ತು ಅದೂ ಇಲ್ಲ ಅಂತ ಗೆಜ್ಜೆ, ಝಿಲೀಮಲಿ ಅಂತ. ಈ ಝಿಲೀಮಲಿ ಅನ್ನೋದು ಕಾಶ್ಮೀರದ ಒಂದು ಪ್ರಾಕೃತ, ಅದನ್ನು ಮಾಡಿಸಿದಂತೆ. ಅಂದರೆ ದೊಡ್ಡ ಪಾತ್ರೆಯ ಬೆಳ್ಳಿ ಹೋಗಿಬಿಟ್ಟು ಒಂದು ಸಣ್ಣ ಕಿರು ಗೆಜ್ಜೆ ಆಯಿತು. ಸೂಕ್ಷ್ಮ ಝಿಲೀಮಲಿ, ಅತಿ ಚಿಕ್ಕದಾಗಿರುವಂಥ ಒಂದು ಗೆಜ್ಜೆಯಾಗಿ ಮಾಡಿದಂತೆ. ಈ ರೀತಿ ನೀವು ಮಿಸ್ಅಪ್ರೋಪ್ರಿಯೇಷನ್ ಮಾಡಬೇಕು. ಲೆಕ್ಕ ನೋಡಿದ್ರೆ ಇರುತ್ತೆ, ಇದನ್ನು ಅಳಿಸ್ಬಿಟ್ಟು ಅದನ್ನು ಮಾಡಿಸಿದ್ವಿ, ಅದನ್ನು ಅಳಿಸಿ ಇದು ಮಾಡಿಸಿದ್ವಿ, ತೇಯ್ಮಾನಕ್ಕೆ ಅಷ್ಟು ಹೋಯಿತು, ಅದನ್ನು ಕರಗಿಸಿದಾಗ ಇಷ್ಟು ಹೋಯಿತು, ವೇಸ್ಟ್ ಅಂತ ಇರುತ್ತಲ್ಲ ಅದರೊಳಗೆ ಹೋಗುವಂಥದ್ದು ಅಂತ. ವೇಸ್ಟ್ ಅಂದರೆ ಈ ರೀತಿಯಾದದ್ದು. ಆ ಸದಾರಮೆ ನಾಟಕದಲ್ಲಿ ನಮ್ಮ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಬರೀತಾರೆ. ಆದಿಮೂರ್ತಿ ಹತ್ತಿರಕ್ಕೆ, ಆದಿಮೂರ್ತಿ ಅಲ್ಲಿ ಬರ್ತಕ್ಕಂಥ ಕಥಾನಾಯಕಿಯ ಅಣ್ಣ, ಅವನು ಮಹಾಧೂರ್ತನಾದ ವ್ಯಾಪಾರಿ ಪುತ್ರ, ವಾಣಿಜ್ಯ ಮಾಡ್ತಕ್ಕಂಥವನು. ಒಬ್ಬ ಆಸ್ಥಾನದ ಪಂಡಿತ ಬಂದು ನನ್ನ ಮನೆಯ ಯಾವುದೋ ಒಂದು ಕೆಲಸಕ್ಕಾಗಿ ದುಡ್ಡು ಬೇಕಾಗಿದೆ ಅಂದರೆ ಅಡ ಇಟ್ಟುಕೊಳ್ಳದೆ ಯಾವುದೂ ಕೊಡೋದಿಲ್ಲ ಅಂತಾರೆ. ಸರಿ, ಈ ಉಂಗುರ ತೊಗೊಳ್ಳಿ ಅಂತ. ಉಂಗುರ ತೊಗೊಂಡು ಅದು ನಿಜವಾದ ಬಂಗಾರವೋ ಅಲ್ಲೋ ಹೊರಗಿಟ್ಟು ನೋಡ್ತೀನಿ ಅಂತ ಉಜ್ಜುತ್ತಾನೆ. ಮತ್ತು ಅಪ್ಪನಿಗೆ ಹೇಳ್ತಾನೆ, 3 ಗುಂಜಿಲ್ ಅಂತ ವಚ್ಚಿಂದೆ ಹಿಂಗೆ ತೀಸ್ಕೊನೇದಾ ಅಂತ ಹೇಳ್ತಾನೆ. 3 ಗುಲಗಂಜಿ ಪ್ರಮಾಣದಷ್ಟು ಬಂಗಾರವನ್ನು ಹೊರಗಲ್ಲಿಗೆ ತೆಗೆದು ಬಿಟ್ಟಿದ್ದೀನಿ, ಇನ್ನು ನಾನು ಇದನ್ನು ಉಂಗುರವನ್ನು ಅಡವಿ ಇಟ್ಟುಕೊಂಡು ದುಡ್ಡು ಕೊಡಲಾ ಅಂತ ಹೇಳ್ಬಿಟ್ಟಂತಾನೆ. ಆಗ ಆ ಪಂಡಿತ ಛೇ ಇಷ್ಟೆಲ್ಲ ನನ್ನ ಉಂಗುರ ನಾಶ ಮಾಡೋದು ನಾನು ಇಷ್ಟಪಡೋದಿಲ್ಲ, ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಕಿತ್ಕೊಳ್ತಾನೆ ಅಂತ ಪ್ರಸಂಗ ಹೋಗುತ್ತದೆ. ಅಂದರೆ ಟೆಸ್ಟ್ ಮಾಡೋದ್ರೊಳಗೆ ಹಾಗೆ
ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಇದ್ದರು. ಅವರು ಹೇಳ್ತಾಯಿದ್ರು, எங்கள் மாமியார் சுவை என்ன இருக்குன்னு பார்க்கும்போದೇ ಕಾಲು வைத்து ರೊಪ್ಪಿಂಡಿಡುವಾರ್ ಅಂತ. ನಮ್ಮ ಅತ್ತೆ ಟೇಸ್ಟ್ ಏನು ಅಂತ ನೋಡೋದ್ರೊಳಗೇ ಕಾಲು ಭಾಗ ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತಾರೆ ಅಂತ. ಈ ರೀತಿಯಾಗಿ ಆಗುವಂಥದ್ದು. ಆ ತರಹ ನೀವು ದೇವರ ದುಡ್ಡನ್ನು ದೋಚಬೇಕು. ಹೀಗೆ 4 ಕೈಗಳಲ್ಲಿಯೂ ನೀವು ದೋಚಬೇಕು. ಇರೋದು 2 ಕೈಯೇ ಆದರೂ ಬೇಕಾದಂತೆ ಮಾಡಬೇಕು. ಆಮೇಲೆ ಎಲ್ಲಿ ಯಾವ ರೀತಿಯಾಗಿರಬೇಕು? ಜರಟಾಕುರಿವಾಕ್ಷೋಟಂ ಶೂನ್ಯಂ ಚಕ್ರೆ ಸುರಾಲಯಂ. ಅಕ್ಷೋಟ ಅಂದರೆ ಅಕ್ರೋಟ್ ಅಂತ ಅಂತೀವಲ್ಲ, ಆ ಒಂದು ಡ್ರೈ ಫ್ರೂಟ್. ಆ ಡ್ರೈ ಫ್ರೂಟನ್ನು ಯಾವ ರೀತಿಯಾಗಿ ಇಲಿಗಳು ತಿಂದು ತೇಗಿಬಿಡುತ್ತವೋ ಆ ರೀತಿಯಲ್ಲಿ ನೀವು ಎಲ್ಲೆಲ್ಲ ಕಡೆ ಹೋಗಿ ಧ್ವಂಸ ಮಾಡಬೇಕು ಅಂತ ಹೇಳ್ತಾನೆ. ಅದು ಅಫ್ಘಾನಿಸ್ತಾನ, ಕಾಶ್ಮೀರ ಆ ಕಡೆಗೆ ಬೆಳೀತಕ್ಕಂಥದ್ದು. ಅದು ಕಾಳಿದಾಸ ಕೂಡ ಈ ಅಕ್ಷೋಟ ಅನ್ನುವಂಥ ಡ್ರೈ ಫ್ರೂಟ್ ಬಗ್ಗೆ ಹೇಳ್ತಾನೆ. ಆಮೇಲೆ ವ್ಯಾಪಾರಿಕ ಅಥವಾ ಮಾರ್ಗಪತಿ ಅನ್ನುವಂಥ ಇನ್ನೊಬ್ಬ ಅಧಿಕಾರಿಯ ಬಗ್ಗೆ ಹೇಳ್ತಾನೆ. ಇವನು ಹಳ್ಳಿಗಳ ಮೇಲ್ವಿಚಾರಕ, ಯಾವುದನ್ನು ಇನ್ಸ್ಪೆಕ್ಟರ್ ಆಫ್ ವಿಲೇಜಸ್ ಅಂತ ಕರೀತಾರೆ. ಈ ತಹಸೀಲ್ದಾರ್ ಮೊದಲಾದಂಥದ್ದು ಅಂತ ಈಗೇನು ಹೇಳ್ತೀವಿ, ತಹಸೀಲ್ದಾರರು, ಅಮಲ್ದಾರರು ಅಂತ ಆ ರೀತಿಯಾಗಿ. ಅವನು ಮೊದಲು ಬಡವನಾಗಿದ್ದಂತೆ. ಅಧಿಕಾರ ಬರೋಕ್ಕೆ ಮುಂಚೆ ಹೇಗಿದ್ದ? ಯಸ್ಯ ಸ್ಥಿತಿ ರಭೂತ್ ಗೇಹೆ ಕುಕ್ಕುಟಿ ಕೋಟರೋದರೆ. ಕೋಳಿ ಗೂಡಿನ ಹಾಗಿತ್ತು ಅವನ ಮನೆ. ಆಮೇಲೆ ಅವನು ತುಂಬ ದೊಡ್ಡದಾಗಿ ಬೆಳೆದು ಬಿಡ್ತಾನೆ. ಮುಂದೆ ಹೇಳ್ತಾನೆ, ದಗ್ಧ ಕಂಬಲಿಕಾ ಖಂಡ ಕೃತ ಮುಂಡಾವಗುಂಟನಃ ಶ್ವಜಗ್ಧ ಜೀರ್ಣಶೀರ್ಣಾಗ್ರೋಪಾನತ್ ಖಂಜಃ ಶನೈರ್ವ್ರಜನ್. ಇಲಿ ಕಚ್ಚಿರ್ತಕ್ಕಂತಹ, ನಾಯಿ ಕಚ್ಚಿರುವಂತಹ ಚಪ್ಪಲಿ, ಚರ್ಮದ ಚಪ್ಪಲಿ, ಅದು ಸರಿಯಾಗಿರಲಿಲ್ಲ. ಮತ್ತು ಸುಟ್ಟು ಹೋಗಿರುವ ಹರಕು ಕಂಬಳಿ, ಈ ಥರದ್ದು ಅವನದಾಗಿತ್ತು ವಸ್ತ್ರ. ಕರ್ಪಟೀ ತಿಲ ಮೃದ್ದರ್ಭ ಪವಿತ್ರ ಅರ್ಧ ಸಮುದ್ಗಕೈ ದಾರುಪಾತ್ರೀಂ ವಹನ್ ಪೂರ್ಣಾಂ ಭಗ್ನಾಮಾಕು ವಿಖಂಡಿತಾಂ ಸ್ನಾಯಿ ಜಪೋಚ್ಚಲತ್ ಕೂರ್ಚಃ ಸದಾಚಾರ ಪಥಿಸ್ಥಿತಃ ದಿನಾರ್ಧಂ ಅಪಠತ್ ಸ್ತೋತ್ರಂ ಗತ್ವಾಯ ಸುರಮಂದಿರಂ. ಹಾಗಿದ್ದರೂ ಪಾಪ ದೇವಭಕ್ತಿ ಎನ್ನುವಂಥದ್ದಿತ್ತು. ಮರದ ಪಾತ್ರೆಗಳನ್ನು ಬಳಸ್ತಾ ಇದ್ದ. ಅದು ಇಲಿ ಅಲ್ಲೆಲ್ಲ ಕಚ್ಚಿಬಿಟ್ಟಿರ್ತಾ ಇತ್ತು. ನೋಡಿ, ಇಲಿ ಹಲ್ಲು ಎಷ್ಟು ಪ್ರಬಲವಾದದ್ದು ಅಂದರೆ ನಿರಂತರವಾಗಿ ಏನಾದರೂ ಕಚ್ಚುತ್ತಾ ಇರಬೇಕು. ಅದು ಮರವನ್ನು ಕೂಡ ಪೂರ್ಣ ರಂಧ್ರ ಮಾಡೋಕ್ಕಾಗದಿದ್ರೆ ಒಂದಷ್ಟು ಕಚ್ಚುತ್ತೆ. ಮತ್ತು ಹರಕು ಹತ್ತಿ ಬಟ್ಟೆ ಹಾಕ್ಕೊಂಡು, ಹಣೆಗೆ ಗೋಪಿಚಂದನ ಇಟ್ಟುಕೊಂಡು, ದರ್ಭೆಯನ್ನು ಸೇರಿಸಿಕೊಂಡು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾ ಇದ್ದ. ಅರ್ಧ ದಿನ ಇಡೀ ಸ್ತೋತ್ರ ಹೇಳ್ತಾ ಇದ್ದ. ಗೋಪ್ರದಕ್ಷಿಣ ಕೃತ, ಗೋವಿಗೆ ಪ್ರದಕ್ಷಿಣೆ ಮಾಡ್ತಾ ಇದ್ದ. ವಿಪ್ರಪ್ರಣತಃ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾ ಇದ್ದ. ದ್ವಾದಶಿ ವ್ರತ ಮಾಡ್ತಾ ಇದ್ದ. ನಿನ್ನೆ ಹೇಳಿದ್ದೆ ಆ ದ್ವಾದಶಿ ವ್ರತದ ಬಗ್ಗೆ. ದದೌ ದೀನಜನೆಯ ಮಾರ್ಗೆ ಯತ್ನೇ ನೈಕ ಕಪರ್ದಿಕ. ಕಷ್ಟಪಟ್ಕೊಂಡು ಒಂದು ಬಿಡುಗಾಸು ಪಾಪ ಕೊಡ್ತಾ ಇದ್ದ ದಾರಿನಲ್ಲಿ. ಅವನಿಗಿದ್ದದ್ದಷ್ಟೇ ಹಾಗೆ ಮಾಡ್ತಾ ಇದ್ದ. ತಸ್ಯೈವ ದೇವಾದಾಯಾತ್ ಕಾರ್ಯಸ್ಯಾಶು ನಿಯೋಗಿನಃ ಉಪಸ್ಕರಣ ಭಾಂಡಾದಿ ಪರಿಪೂರ್ಣ ಮಭೂದ್ಗೃಹಂ. ಈಗ ಅವನು ಈ ಒಂದು ವಿಲೇಜ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಸೇರಿಕೊಂಡ ಮೇಲೆ ಎಷ್ಟು ಆದಾಯ ಬೆಳೆದುಬಿಡ್ತು ಅಂತಂದರೆ, ಶಿಶಿರೇಯಸ್ಯ ನಾಂಗಾರಂ ಪ್ರದದು ಪ್ರತಿವೇಶ್ಮಿನಃ ಅಯಾಚಿತಂ ದದುಸ್ತಸ್ಯ ವಸ್ತ್ರಾಲಂಕರಣೇಪ್ಸಿತಂ. ಚಳಿಗಾಲದಲ್ಲಿ ಒಂದು ಕೆಂಡ ಕೂಡ ಕೊಡ್ತಾ ಇರಲಿಲ್ಲ ಅಕ್ಕಪಕ್ಕದ ಮನೆಯವರು. ಈಗ ಕೇಳದೇನೆ ಬಟ್ಟೆ ಒಡವೆ ಕೂಡ ಕೊಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ನೆರೆಮನೆಯವರು ಬಂದುಬಿಟ್ಟಿದ್ದಾರೆ. ಇಷ್ಟು ಇವನ ಅಧಿಕಾರಶಾಹಿಯ ಚಲಾವಣೆ ಇದೆ ಅಂತ. ಆಗೆಲ್ಲ ಬೆಂಕಿ ಕಡ್ಡಿ ಇಲ್ಲದ ಕಾರಣದಿಂದ ಯಾರ ಮನೆಯಲ್ಲಿ ಒಲೆ ಮೊದಲು ಹೊತ್ತಿಸ್ತಾರೋ ಆ ಮನೆಯಿಂದ ಕೆಂಡ ಮಿಕ್ಕವರು ತೊಗೊಂಡು ಹೋಗ್ತಾಯಿದ್ರು. ನಮ್ಮ ಊರಿನ ಹಳ್ಳಿಗಳಲ್ಲಿ, ಅಷ್ಟಗ್ರಾಮದಲ್ಲಿ ಈ ಪರಿಪಾಟಿ ಎಲ್ಲ ಇದ್ದದ್ದನ್ನು ನಮ್ಮ ತಂದೆ ಹೇಳ್ತಾಯಿದ್ರು. ಒಂದು ಬೆರಣಿಯ ಮೇಲೆ ಯಾರ ಮನೆಗಾದರೂ ಹೋಗಿ ಒಂದೆರಡು ಕೆಂಡ ಹಾಕಿಸಿಕೊಂಡು ಅದರ ಮೇಲೆ ಮತ್ತೆ ಇನ್ನು 2-3 ಸಣ್ಣ ತುಂಡು ಬೆರಣಿಯನ್ನು ಇಟ್ಟುಕೊಂಡು ಮುಚ್ಚಿಕೊಂಡು ಅದು ಹೊಗೆ ಆಡ್ತಾ ಇರುತ್ತೆ, ಮನೆ ಹತ್ತಿರಕ್ಕೆ ತೆಗೆದುಕೊಂಡು ಬರುವಂಥದ್ದು ಮಾಡ್ತಾಯಿದ್ರು ಅಂತ. ಕೃಷ್ಣದೇವರಾಯ ಆಮುಕ್ತ ಮಾಲ್ಯದಲ್ಲಿ ಈ ಎಲ್ಲ ಚಿತ್ರಣಗಳನ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗಿತ್ತು. ಅಕ್ಕಪಕ್ಕದವರು ಒಂದು ಇದ್ದಲ ತುಂಡು ಕೊಡೋದಕ್ಕೆ, ಕೆಂಡದ ತುಂಡು ಕೊಡೋದಕ್ಕೆ ಇಲ್ಲ ಅಂತ ಇದ್ದವರು ಈಗ ಅವನ ಮನೆ ತುಂಬ ದೊಡ್ಡದಾಗ್ಬಿಡ್ತು. ತತಃ ಸುಧಾ ಧವಲಿತಂ ತಸ್ಯ ಸಮ್ಮಾರ್ಜಿತಾಂಗನಂ ಬಹುದಾಸಂ ಅಭೂತ್ ಗೇಹಂ ಸಿಂಧೂರೋದರ ಮಂದಿರಂ. ಈಗ ಸಿಂಧೂರ ಹಚ್ಚಿರುವ ದೇವಸ್ಥಾನದಷ್ಟು ದೊಡ್ಡದಾಗ್ಬಿಡ್ತು. ಸುಣ್ಣ ಹಚ್ಚಿರ್ತಕ್ಕಂಥ ದೊಡ್ಡ ಮನೆ ಭವನ. ಸುಧಾ ಅಂದರೆ ಸುಣ್ಣ ಅಂತಲೂ ಸಂಸ್ಕೃತದಲ್ಲಿ ಅರ್ಥ ಉಂಟು. ಸುಧಾ ಅನ್ನುವ ಶಬ್ದದಿಂದಲೇ ಚೂನ ಅನ್ನುವಂಥ ಶಬ್ದ ಬಂದಿದ್ದು, ಚೂರ್ಣ ಇತ್ಯಾದಿಯಾಗಿ. ಅದೇ ಸುಣ್ಣ ಅಂತ ಆಗಿರ್ತಕ್ಕಂಥದ್ದು. ಸೌಧ ಅನ್ನುವ ಶಬ್ದ ಸುಧಾಯಾಹ ಇದಂ ಸೌಧಂ ಅಂತ. ದೊಡ್ಡದಾಗಿ ಚೆನ್ನಾಗಿ ಸುಣ್ಣ ಬಣ್ಣ ಮಾಡಿರ್ತಕ್ಕಂಥ ಭವನಕ್ಕೆ ಸೌಧ ಅಂತ ಕರೀತಾರೆ. ಅಷ್ಟು ದೊಡ್ಡದಾಗಿ ಬಂತು. ಮಿಷ್ಟಭೋಜನ ಸಂಜಾತ
ನವಲಾವಣ್ಯ ಸಚ್ಚವಿ ತಸ್ಯಾಭೂತ್ ತರುಣಿ ಭಾರ್ಯ ದಿನೈರಪ್ಸರಸಸ್ಸಮ. ಅವನ ಹೆಂಡತಿ ಕೂಡ ಉಂಡು ತಿಂದು ಮೈ ತುಂಬಿಕೊಂಡು ಸುಂದರಿಯಾಗಿಬಿಟ್ಲು. ತತೋಪಿ ವ್ರಜತೋ ಗ್ರಾಮಂ ಕರಂಡ ಶಯನಾದಿಕಂ ನಿರ್ಯಯೋ ಪುರತಶ್ಛತ್ರಂ ಕಲಶಂ ತಾಮ್ರಕುಂಡಕಂ ಶಕ್ತಿ ಪತದ್ಗ್ರಹೋ ಘಂಟಾ ತಾಮ್ರಪಾತ್ರಮುಪಾನಹೋ ಕರಿಕಾ ಭಗವತ್ಪಾದ ಭೂರ್ಜಭಸ್ತ್ರಸ್ತಥಾ ಸೃಕ್ಸೃವೌ ಅಕ್ಷಸೂತ್ರಂ ಮಶೀಭಾಂಡಂ ದರ್ಪಣ ಸ್ನಾನಶಾಟಿಕಾ ಸಂಪುಟಿ ಟುಪ್ಪಿಕಾ ಖಡ್ಗಾ ಪಾದುಕೆ ಮಂತ್ರಪುಸ್ತಿಕಾ ನಕ್ಷತ್ರಪತ್ರಿಕಾ ಖಡ್ಗಪತ್ರಂ ಲೋಹಿತಕಂಬಲ ಪವಿತ್ರಸೂತ್ರಕಂ ತಂತ್ರಿ ಸೂಚಿ ಕಲಮಕರ್ತರಿ ವಚ ಜತುಮಯಿ ರಕ್ಷಾ ಕ್ಷುರಿಕಾ ಯೋಗಪಟ್ಟಕ ಸ್ತೋತ್ರಮಂತ್ರಾಣಿ ಗಂಗಾಮೃದ್ ಬಿಲ್ವಂ ಉಚ್ಚಿಷ್ಟಪಾಲಕಂ ಇತ್ಯೇಕೀಕೃತ್ಯ ತಸ್ಯಾಗ್ರೆ ಭಾಂಡೋಪಸ್ಕರಣಂ ಯಯೌ. ಅವನ ಟೂರ್ ಕಿಟ್ ಏನಿರ್ತಿತ್ತು ಅಂತ ಬರೀತಾನೆ. ಎಷ್ಟು ಡೀಟೇಲ್ಸ್ ಕೊಡ್ತಾನೆ ನೋಡಿ. ಅವನು ಹೋಗುವಾಗ ಕೊಡೆ ಮತ್ತು ರೈಲ್ ತಂಬಿಗೆ ಅಂತಾರಲ್ಲ ಆ ರೀತಿಯಾದ ಚೊಂಬು, ಮತ್ತು ಇನ್ನೊಂದು ತಾಮ್ರದ ಪಾತ್ರೆ, ಮತ್ತು ಒಂದು ದಂಡ, ಮತ್ತು ಪೀಕದಾನಿ ಅಂತಾರಲ್ಲ ಉಗುಳು ಪಾತ್ರೆ, ಅದನ್ನು ಪತದ್ಗ್ರಹ ಕಲಾಚಿಕ ಅಂತಲೂ ಕರೀತಾನೆ. ಅವನು ಎಲೆ ಅಡಿಕೆ ಹಾಕ್ಕೊಂಡು ಉಗಿದ್ರೆ ಅದನ್ನು ಇಟ್ಕೊಳ್ಳೋದಕ್ಕೆ ಒಬ್ಬ ಸೇವಕ ಬೇಕು. ಮತ್ತು ಗಂಟೆ ಬೇರೆ, ಇವನು ಬರ್ತಾ ಇದ್ದಾನೆ ಅಂತ ಗಂಟೆ ನುಡಿಸ್ಕೊಂಡು ಹೋಗುವಂಥದ್ದು. ಆಮೇಲೆ ಇವನು ಹೋದಲ್ಲಿ ಅಡುಗೆ ಆಗಬೇಕಲ್ಲ, ಅದಕ್ಕೆ ತಾಮ್ರದ ಪಾತ್ರೆಗಳು. ಆಮೇಲೆ ಇವನು ಚಪ್ಪಲಿಗಳು ಬೇರೆ, ಹಲವು ಜೊತೆ ಚಪ್ಪಲಿಗಳು, ಮತ್ತು ಭೂರ್ಜಪತ್ರಗಳು. ಆಮೇಲೆ ಇವನು ಬೂಟಾಟಿಕೆಯ ಹೋಮ ಇತ್ಯಾದಿಗಳು ಮಾಡ್ತಾ ಇದ್ದ, ಅದಕ್ಕೆ ಸುರುಕು ಸ್ರುವ ಜಪಮಾಲೆ ಅಕ್ಷಸೂತ್ರ ಮತ್ತು ಮಸಿ ಕುಡಿಕೆಗಳು, ಕನ್ನಡಿ, ತಿಲಕ ಇಟ್ಕೊಳ್ಳೋದಕ್ಕೆ, ಸ್ನಾನಕ್ಕೆ ಬೇರೆ ಬಟ್ಟೆ, ಮಡಿ ಬಟ್ಟೆ ಬೇರೆ, ಅವುಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಮಡಿ ಆದಂಥ ಡಬ್ಬಿಗಳು, ಪೆಟ್ಟಿಗೆಗಳು. ಆಮೇಲೆ ಖಡ್ಗ ಮತ್ತು ಅದು ಒರೆ, ಆಮೇಲೆ ಪಾದುಕೆಗಳು ಬೇರೆ ಇಟ್ಕೊಳ್ತಾ ಇದ್ದಂತೆ ಮಡಿಯಾಗಿ ನಡೀಬೇಕು ಅಂತ, ಮಂತ್ರದ ಪುಸ್ತಕಗಳು ಮತ್ತು ಪಂಚಾಂಗ. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಕಂಬಳಿಗಳು, ಕಾಶ್ಮೀರ ಚಳಿ ದೇಶ ಬೇರೆ, ಮತ್ತು ಪವಿತ್ರಗಳು, ಸೂಜಿಗಳು, ಮತ್ತು ಬೇಕಾಗಿರ್ತಕ್ಕಂಥ ಲೇಖನ ಸಾಮಗ್ರಿಗಳು, ಲೇಖನಿಗಳು, ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಬಜೆ ಅಂತೀವಲ್ಲ ವಚ ಅಂಥದ್ದು. ಆಮೇಲೆ ಈ ಸೀಲ್ ಮಾಡೋದಕ್ಕೆ, ಮುದ್ರಿಕೆ ಮಾಡೋದಕ್ಕೋಸ್ಕರವಾಗಿ ಬೇಕಾಗುವಂಥ ಅರಗು ಜತುಮಯಿ, ರಕ್ಷಾಚುರಿಕ ಆತ್ಮರಕ್ಷಣೆಗಾಗಿ ಒಂದು ಚೂರಿ, ಮತ್ತು ತಪಸ್ಸಿಗೆ ಕೂತ್ಕೊಂಡ್ರೆ ಯೋಗಪಟ್ಟಕ, ಜೊತೆಗೆ ಆಸನ ಸಿದ್ಧಿಗಾಗಿಯೂ ಕೂತ್ಕೊಳ್ಳುವಂಥದ್ದಾಗುತ್ತದೆ. ಗಂಗೆಯ ಮಣ್ಣು, ಬಿಲ್ವದ ಒಂದು ದಳ, ಹೀಗೆ ಇಷ್ಟೊಂದೆಲ್ಲ ಇಟ್ಟುಕೊಂಡು ಅವನು ಟೂರ್ಗೆ ಹೋಗ್ತಾ ಇದ್ದ, ಹಳ್ಳಿಗಳನ್ನು ಸುತ್ತಕೊಂಡು ಹೋಗ್ತಾ ಇದ್ದ. ಅವನು ಜಮಾಬಂದಿಗೆ ಹೋದರೆ ನೋಡಿ, ಪ್ರವಿವೇಶ ತಥೋ ಗ್ರಾಮಂ ಸುಧೌತ ಸಿತಕರ್ಪಟಃ ಕ್ಷಯಾಯ ಗ್ರಾಮವತ್ಸ್ಯಾನ ವೃದ್ಧೋ ಬಕಯವಾಗತಃ. ಹಳ್ಳಿಗಳು ಅನ್ನುವಂಥ ಮೀನುಗಳನ್ನು ನುಂಗಿ ನೊಣೆಯೋದಕ್ಕೆ ಮುದಿ ಕೊಕ್ಕರೆ ಇದ್ದಂತೆ ಇವನು ಹಳ್ಳಿಗಳ ಮೇಲೆ ಬೀಳ್ತಾ ಇದ್ದ ಅಂತ. ಅವರು ಇದು ಕೊಡಬೇಕು ಅದು ಕೊಡಬೇಕು ಅಂತ ಹಿಂಡಿ ಹಿಪ್ಪೆ ಮಾಡಿಬಿಡ್ತಾ ಇದ್ದ ಅವರು ಬೆಳೆಯೋ ಧಾನ್ಯವನ್ನು, ಹಾಲು ಹೈನನ್ನು ಎಲ್ಲವನ್ನೂ ಕೂಡ. ಅಥ ಭೋಜನಚರ್ಯಾದಿ ವ್ಯಪದೇಶೈ ಸಹಸ್ರಶಃ ತಸ್ಯ ಯಕ್ಷೇಶ್ವರಸ್ಯೇವ ನಿಧಾನಾನ್ ನ್ಯಾಯಯುಃ ಪುರಃ. ಇವನು ಊಟಕ್ಕೆ ಕೂತ್ಕೊಂಡ್ಬಿಟ್ರೆ ಇವನು ಪರಿವಾರದವರು ಬೇಕಾದಷ್ಟು ಜನ ನೋಡೋರು ಬರ್ತಾಯಿದ್ರು. ಅವ್ರುಗಳಿಗೆಲ್ಲ ನೈವೇದ್ಯ ಮಾಡೋದು ಅಂತಂದರೆ ಯಕ್ಷನಿಗೆ ನೈವೇದ್ಯ ಮಾಡೋದಂತೆ, ಮಾರಮ್ಮನಿಗೆ ಎಡೆ ಇಟ್ಟಂತೆ ಅಂತಾರಲ್ಲ ಆ ರೀತಿಯಾಗಿ ಹಾಗಾಗ್ಬಿಡ್ತಾ ಇತ್ತು. ಯೋಗಿ ಹರಣ ಚಿಂತಾಸು ಪ್ರಯೋಗಿ ಭುರ್ಜ ಯೋಜನೆ ವಿಯೋಗಿ ನಿಜದಾರಾಣ ಭೋಗಿ ನರಕ ಸಂಪದಾಂ ನೋಪಯೋಗಿ ಫಲೋತ್ಪತ್ತೋ ದೋಷೋದ್ಯೋಗಿ ತು ಕೇವಲಂ ಅಶೋಕ ಸತತಂ ರೋಗಿ ನಿಯೋಗಿ ಜಯತಿ ಪ್ರಭು. ಶಬ್ದಾಲಂಕಾರದಿಂದ ಹೇಳ್ತಾನೆ ನೋಡಿ. ಬೇರೆಯವ್ರ ಸೊತ್ತನ್ನು ಅಪಹರಣ ಮಾಡೋದ್ರೊಳಗೆ ಇವನು ಯೋಗಿ ಅಂತೆ. ಇನ್ನು ಡಾಕ್ಯುಮೆಂಟ್ಸನ್ನು ಮ್ಯಾನಿಪ್ಯುಲೇಟ್ ಮಾಡೋದ್ರೊಳಗೆ ಪ್ರಯೋಗ ಕುಶಲ ಅಂತೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ಈ ಟೂರ್ ಮಾಡ್ತಾ ಇರ್ತಾನೆ, ಹಾಗಾಗಿ ಇವನು ಯೋಗಿ. ಆದರೆ ಇವನ ಕಡೆಗೆ ಪಾಪಕ್ಕೆ ತುತ್ತಾಗಿ ನರಕದ ಭೋಗಿಯೇ ಆಗ್ತಾನೆ. ಇನ್ನೊಂದು ಭೋಗಿ ಎನ್ನುವುದಕ್ಕೆ ಹಾವು ಅಂತ ಕೂಡ ಅರ್ಥ ಇದೆ. ಇವನು ಪಾಪಿಷ್ಟ ದುಡ್ಡನ್ನು ಕಾಪಾಡುವ ಘಟಸರ್ಪ ಇದ್ದಂತೆ ಇರ್ತಾನೆ. ಯಾವುದೇ ರೀತಿ ಇವನು ಪ್ರೊಡಕ್ಟಿವ್ ಅಲ್ಲ, ಫಲೋತ್ಪತ್ತವು ನೋಪಯೋಗಿ, ನಿಷ್ಪ್ರಯೋಜಕ. ದೋಷವನ್ನೇ ಹಿಡ್ಕೊಂಡು ಎಲ್ಲಿಯೂ ಯಾವ ತಪ್ಪಿದೆ ಅಂತ ಹಿಡ್ಕೊಂಡು ಅವ್ರನ್ನ ಒದ್ದಾಡಿಸ್ತಾನೆ. ಈ ಆಡಿಟ್ರ್ಗಳು ಬಂದುಬಿಟ್ಟು ಕೋಲಾಹಲ ಮಾಡ್ತಾರಲ್ಲ, BGL ಸ್ವಾಮಿ ಅವರು ತಮ್ಮ ಕಾಲೇಜು ರಂಗ ಪುಸ್ತಕದಲ್ಲಿ ಆಡಿಟರ್ಗಳ ಅಟ್ಟಹಾಸ ಅಂತ ಒಂದು ಭಾಗ ಬರೆದಿದ್ದಾರೆ, ಬಹಳ ಚೆನ್ನಾಗಿದೆ. ಅಲ್ಲಿ ಚಾಕ್ ಪೀಸ್ ಸ್ಯಾಂಕ್ಷನ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೈನ್ಸ್ನವರಿಗೆ ಹೆಚ್ಚಾಗಿ ಬೋರ್ಡ್ ಕೆಲಸ ಇರ್ತದೆ, ಗಣಿತವಾಗಲಿ ವಿಜ್ಞಾನದ ಬೇರೆ ಬೇರೆ ಶಾಖೆಗಳಲ್ಲಾಗಲಿ ಬೇಕಾದಷ್ಟು ಇರುತ್ತದೆ. ಆದರೆ ಆರ್ಟ್ಸ್ನವ್ರಿಗೆ ಅಷ್ಟಿರೋದಿಲ್ಲ. ಹಿಸ್ಟ್ರಿನವ್ರು ಎಷ್ಟು ಮ್ಯಾಪ್ಗಳು ಬರೀತಾರೆ, ಎಷ್ಟು ಇಸ್ವಿಗಳು ಬರೀತಾರೆ, ಇಲ್ಲ. ಸೋಷಾಲಜಿನವ್ರು ಎಷ್ಟು ಚಾಕ್ ಪೀಸ್ ಬಳಸ್ತಾರೆ, ಜಾಸ್ತಿ ಇಲ್ಲ. ಲಿಟ್ರೇಚರ್ನಲ್ಲೂ ಜಾಸ್ತಿ ಬಳಸುವಂಥದ್ದು ಇರೋದಿಲ್ಲ.
ಹೀಗಾಗಿ ಅವರಿಗೆ ಎಲ್ರಿಗೂ ಕೊಡಬೇಕಾದ್ರೆ ಚಾಕ್ ಪೀಸನ್ನು ಅವ್ರು ಕಿತ್ತುಕೊಂಡು ತೊಗೊಂಡು ಹೋಗ್ತಾ ಇರಂತೆ ಆಯಾ ಬೇರೆ ಬೇರೆ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ನವರು. ಸೈನ್ಸ್ನವ್ರಿಗೆ ಚಾಕ್ ಪೀಸ್ ಕಡಿಮೆ ಬರ್ತಾ ಇತ್ತು. ಚಾಕ್ ಪೀಸ್ ಜಾಸ್ತಿ ಸ್ಯಾಂಕ್ಷನ್ ಮಾಡಿ ಅಂತಂದರೆ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ, ನೀವು ಖರ್ಚು ಮಾಡಬಾರ್ದು, ದುಂದು ಮಾಡಬಾರ್ದು ಅಂತ ಆಡಿಟರ್ಗಳ ಕೋಲಾಹಲ. ಮತ್ತು ಇನ್ನು ಯಾವುದಾದ್ರು ಕಂಟಿಂಜೆನ್ಸಿ ಸಾದಿಲ್ವಾರ ಖರ್ಚು ಅಂತ ಅದರೊಳಗೆ ತೊಗೊಂಡ್ಬಿಟ್ರೆ ನೀವು ಹಾಗೆಲ್ಲ ಡಿಸ್ಕ್ರಿಷನ್ಸ್ ಇಲ್ಲದೆ ಖರ್ಚು ಮಾಡುವಂತೆ ಇಲ್ಲ ಅಂತ ಬೇರೆ ಕೋಲಾಹಲ. ಅದು ಕಡೆಗೆ ಏನು ಮಾಡ್ಬೋದು ಅಂತಂದರೆ ಒಂದು ಪರಿಹಾರ ಹೇಳಿದ್ರಂತೆ, ಚಾಕ್ ಪೀಸ್ ಅಲ್ಲದ್ದು ಆದರೆ ಚಾಕ್ ಪೀಸ್ ಕೆಲಸಕ್ಕೆ ಪ್ರಯೋಜನ ಬರುವಂಥದ್ದು ಇನ್ನೇನನ್ನಾದರೂ ತೊಗೋಬೋದು, ಎಷ್ಟು ಬೇಕಾದ್ರೂ ತೊಗೋಬೋದು ಅಂತ. ಕಡೆಗೆ ಇವರು ತಿರುನಾಮಕ್ಕೆ ಬೇಕಾಗ್ತಕ್ಕಂಥ ಬಿಳಿಯದು ಕಡ್ಡಿ ಉಂಟಲ್ಲ ಅದನ್ನು ತೊಗೊಂಡ್ರಂತೆ. ಅದು ಚಾಕ್ ಪೀಸ್ಗಿಂತ 3-4 ಪಟ್ಟು ಬೆಲೆ, ಅದನ್ನು ತೊಗೊಳ್ಬೋದು ಅಂತ. ಆಗ ಅಲ್ಲಿ ತಮಿಳ್ನಾಡಿನಲ್ಲಿ ಇದು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ನಡೆದಂಥದ್ದು ಜಗಳ. ತೆಂಗಲೆ ವಡಗಲೆ ಇರ್ತಾರಲ್ಲ, ತೆಂಗಲೆಯವರು ಇದು ತುಂಬ ಒಳ್ಳೆಯದು ಅಂತ, ವಡಗಲೆಯವರು ಇಲ್ಲ ಇಲ್ಲ ಇದು ಕೆಟ್ಟದ್ದು, ಪರಮಾತ್ಮನ ಪಾದಧೂಳಿಗೆ ಸಮಾನವಾದದ್ದು, ಇಂಥದ್ದನ್ನು ಬೋರ್ಡ್ ಮೇಲೆಲ್ಲ ಬರೆದು ಮೈಲಿಗೆ ಮಾಡುವುದಂತ. ತಕ್ಷಣವೇ ಇವರು ತೆಂಗಲೆಯವರು ಏನಾದರೂ ಉಂಟೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಈ ಒಂದು ನಾಮದ ಚಾಕ್ಪೀಸಿನ ಧೂಳಿ ಬಿದ್ದು ಅವರು ಪಾವನರಾಗ್ತಾರೆ, ನಮ್ಮ ಬೋರ್ಡ್ ಮೇಲೆ ಒಂದೊಂದು ಗೆರೆ ಎಳೆದಾಗಲೂ ನಾರಾಯಣನ ನಾಮಸ್ಮರಣೆ ಮಾಡಿದಂತೆ ಆಗುತ್ತದೆ, ಎಜುಕೇಷನ್ ಶುಡ್ ಬಿ ಸ್ಪಿರಿಚುವಲೈಸ್ಡ್ ಅನ್ನೋದು ಇದಕ್ಕಿಂತ ಹೆಚ್ಚಾಗಿ ಇನ್ನೆಲ್ಲ ಆಗುತ್ತದೆ ಅಂತ ಹೇಳಿ ಕೋಲಾಹಲ ಮಾಡಿದ್ರಂತೆ. ಆಮೇಲೆ ಚಾಕ್ ಪೀಸ್ ಆದರೆ ಒಂದು ರೀತಿ ಅನುಕೂಲ, ಬೇರೆ ಬೇರೆ ಬಣ್ಣಗಳಲ್ಲಿರುತ್ತದೆ. ಹಾಗಾಗಿ ನಾಮದ ಬದಲಾಗಿ ಚಾಕ್ ಪೀಸನ್ನು ತೊಗೊಳ್ಳೋಣ ಅಂದರೆ ಎಷ್ಟೋ ಜನ ಚಾಕ್ ಪೀಸ್ ಕಂಪ್ನಿಯವ್ರು ಬರ್ತಾಯಿದ್ರು. ಯಾಕೆಂದರೆ ನಾಮದ ಬೆಲೆ ಕೊಡೋದು ಚಾಕ್ ಪೀಸ್ ಅಂದರೆ ಯಾರಿಗೆ ತಾನೇ ಅನುಕೂಲ ಆಗೋದಿಲ್ಲ ವರ್ತಕರಿಗೆ. ಆದರೆ ಅಲ್ಲಿ ಮತ್ತೆ ಆಡಿಟರ್ಸ್ ಹೇಳಿದ್ರಂತೆ, ನೀವು ಅಗ್ಗದ ಬೆಲೆ ಪದಾರ್ಥವನ್ನು ಹೆಚ್ಚಿನ ಬೆಲೆ ಕೊಟ್ಟು ತಂದಿದ್ದೀರಿ ಅಂತ ಮತ್ತೆ ಬಲಿ ಹಾಕ್ತೀವಿ ಅಂತ. ಹಾಗಾಗಿ ನಾಮವನ್ನು ಮತ್ತೆ ತೊಗೊಂಡ್ರು. ಈ ತರಹ ಆಯ್ತಂತೆ. ಅಂದರೆ ನಾಮದ ಕಡ್ಡಿಗೆ ಚಾಕ್ ಪೀಸ್ಗಿಂತ 3 ಪಟ್ಟು ಬೆಲೆ ಆದರೂ ಪರವಾಗಿಲ್ಲ, ಆದರೆ ಚಾಕ್ ಪೀಸನ್ನು ಮಾತ್ರ ಕೊಂಡುಕೊಳ್ಳೋ ಹಾಗಿಲ್ಲ. ಈ ರೀತಿಯಾಗಿ ತಲೆ ಕೆಟ್ಟಿರುವಂಥ ರೂಲ್ಗಳು, ರೆಗ್ಯುಲೇಷನ್ಸ್ಗಳನ್ನು ಮಾಡುವಂಥದ್ದು ನಮ್ಮ ಸರ್ಕಾರದಲ್ಲಿ ತುಂಬ ನೋಡ್ತೀವಿ. ವಿಶ್ವೇಶ್ವರಯ್ಯನವರೇ ಹೇಳಿದ್ರಲ್ಲ, ದಿ ಸೆಕ್ರೆಟರಿಯೇಟ್ ಹ್ಯಾಸ್ ನೀದರ್ ಎ ಬಾಡಿ ಟು ಕಿಕ್ ನಾರ್ ಎ ಸೋಲ್ ಟು ಡ್ಯಾಮ್ ಅಂತ. ಈ ಸಮಸ್ಯೆ ಆಗಿಬಿಡ್ತದೆ. ಹಾಗಾಗಿ ದೋಷೋದ್ಯೋಗಿ ಅವನಿಗೆ ಶೋಕ ಇಲ್ಲದೆ ಇದ್ದರೂ ರೋಗಿ. ಯಾಕೆಂದರೆ ಅನ್ಯಾಯದ ಸೊತ್ತು ಭೋಗ ಲಾಂಪಟ್ಯ ಬೆಳೆದು ಬಿಟ್ಟರೆ ಯಾವ ರೀತಿ ಆರೋಗ್ಯ ಇರೋದಕ್ಕೆ ಸಾಧ್ಯ? ಈ ಹೊತ್ತು ನನ್ನ ಆತ್ಮೀಯರುಗಳ ಹಲವರು ಬೇರೆ ಬೇರೆ ಸರ್ಕಾರದ ಶಾಖೆಗಳಲ್ಲಿ ಉದ್ಯೋಗ ಮಾಡುವವರು, ಅದನ್ನು ನೋಡುವಂಥವ್ರುಗಳು ಹೇಳ್ತಾರೆ, ಇವತ್ತಿನ ಗೌರ್ಮೆಂಟ್ ಅಫೀಷಿಯಲ್ಸಲ್ಲಿ 3/4 ಜನ ಆಲ್ಕೋಹಾಲಿಕ್ಸ್ ಆಗಿದ್ದಾರೆ, ನಾನ್ ವೆಜಿಟೇರಿಯನ್ಸ್ ಆಗಿದ್ದಾರೆ. ಆದರೆ ಜೀರ್ಣ ಮಾಡಿಕೊಳ್ಳೋಕ್ಕೆ ಬೇಕಾದ ವ್ಯಾಯಾಮ ಇಲ್ಲ. ಹೀಗಾಗಿರುವುದರಿಂದ ಅನಾರೋಗ್ಯಕ್ಕೆ ತುಂಬ ತುತ್ತಾಗಿದ್ದಾರೆ ಅಂತ. ಈ ಮಾತುಗಳನ್ನು ಅನೇಕ ವೈದ್ಯರು ಕೂಡ ನನ್ನ ಹತ್ರ ಹೇಳಿದ್ದು ಉಂಟು. ಅಂದರೆ ಆ ಆಹಾರಕ್ಕೆ, ಜೀವನ ಕ್ರಮಕ್ಕೆ ಒಂದು ಹೊಂದಾಣಿಕೆ ಬರಬೇಕಲ್ವ. ಹೀಗಲ್ವಾದರೆ ಹೈ ಫ್ಯಾಟ್, ಹೈ ಪ್ರೋಟೀನ್ ಆದಂಥ ಆಹಾರವನ್ನು ತೆಗೆದುಕೊಂಡು ಅದಕ್ಕೆ ತಕ್ಕ ವ್ಯಾಯಾಮ ಇಲ್ಲದೇ ಇದ್ದರೆ, ಮತ್ತು ಮದ್ಯಪಾನದಿಂದ ಯಾವನಿಗೆ ಆರೋಗ್ಯ ಉಳಿಯುತ್ತದೆ? ಅದು ಅಡಿಕ್ಷನ್ಸ್ ಆ ಮಟ್ಟಕ್ಕೆ ಬಂದರೆ, ಅದು ಯಾರೋ ಕೊಡಿಸ್ತಾರೆ ಅಂತಂದರೆ ಇವರೆಲ್ಲರೂ ಕೂಡ ಪೀಪಾಯಿಗಳಾಗ್ಬಿಡ್ತಾರೆ, ಕುಡಿಯೋದಕ್ಕೆ ಅಂಕೆ ಶಂಕೆಯೇ ಇರೋದಿಲ್ಲ. ಹೀಗಾದಾಗ ಯಾವ ರೀತಿ? ಅದರಿಂದ ರೋಗಿ ನಿಯೋಗಿ ಅಂತಂದರೆ ಈ ಗೌರ್ಮೆಂಟ್ ಅಫೀಷಿಯಲ್ ಅಂತ. ಆ ನಿಯೋಗಿತ್ವ ಅನ್ನೋದೇ ಒಂದು ರೋಗ ಅಂತ ಉಂಟಲ್ಲ. ಅದಕ್ಕೆ ಸಂಸ್ಕೃತದ ಒಂದು ಸುಭಾಷಿತವೇ ತುಂಬ ಚೆನ್ನಾಗಿದೆ. ದತ್ಸೇಂಗಾನಿ ನ ಧಾರ್ಯಸೇಚ ಬಹುಭಿ ವ್ಯಥಿಸ್ವಯಂ ಸಂಗತಂ ಪದ್ಭ್ಯಾಂ ಯಾಸಿ ವಚೋ ದದಾಸಿ ಶಿರಸ ಶಕ್ನೋಷಿ ಸಂಚಾಲನಂ ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ ನೋಷ್ಮಾನ ತೃಷ್ಣಾಪ್ಯಹೋ ಆನಂದೋದ್ಯ ನಿಯೋಗಿ ರೋಗರಹಿತ ಜೀವನ್ ಪುನರ್ದರ್ಶಿತ ಅಂತ. ಗೌರ್ಮೆಂಟ್ ಅಫೀಷಿಯಲ್ ಆಗಿದ್ದವನು ಏನೋ ಡಿಸ್ಮಿಸ್ ಆದನೋ ಅಥವಾ ಸಸ್ಪೆಂಡ್ ಆದನೋ ಇಲ್ಲ ರಿಟೈರ್ ಆದನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಲಸ ಹೋಗಿದೆ. ಅದು ನೋಡಿ ಇನ್ನೊಬ್ಬ ಅವನನ್ನು ನೋಡಿ ಹೇಳ್ತಾ ಇರೋದು, ನಿನಗೆ ನಿಯೋಗಿತ್ವ ಅನ್ನೋ ಒಂದು ರೋಗ ಇತ್ತಲ್ಲ, ಅದು ಹೋಗಿ ನೀನೀಗ ಆರೋಗ್ಯವಾಗಿದ್ದೀಯಾ ಅಂತ. ಈ ಪದ್ಯ ಇಡೀ ಶ್ಲೇಷಮಯವಾಗಿದೆ. ಅತ್ಲಾಗಿ ರೋಗಿಗೂ ಇತ್ಲಾಗಿ ನಿಯೋಗಿಗೂ. ದತ್ಸೇಂಗಾನಿ ನ ಧಾರ್ಯಸೇಚ ಬಹುಬಿಹಿ, ನಿನ್ನ ದೇಹವನ್ನು ನೀನೇ ಹೊರತಾ ಇದೆಯಾ, 4 ಜನ ಹೊರತಾ ಇಲ್ಲ ಅಂತ. ರೋಗಿಯನ್ನು ಕೈ ಹಿಡಿದು ಕಾಲಿಡಿದು ಸ್ಟ್ರೆಚ್ಚರ್ ಮೇಲೆ ಸಾಗಿಸ್ಬೇಕು. ಇವನನ್ನು ಪಲ್ಲಕ್ಕಿಲಿ ಹೊತ್ಕೊಂಡು ಹೋಗ್ತಾ ಇದ್ದರು, ಇವನು ನಡೀತಾ ಇರಲಿಲ್ಲ. ನೋಡಿ, ಈಚೆಗೆ ಪೇಪರ್ನಲ್ಲಿ ನೋಡಿದ್ದು, ಗೌರ್ಮೆಂಟ್ ಅಫೀಷಿಯಲ್ಸು 4 ಪಟ್ಟು ದುಬಾರಿಯಾಗಿರುವಂಥ ಕಾರುಗಳೆಲ್ಲ ತೊಗೊಳೋದಕ್ಕೆ ಸದ್ದುಗದ್ದಲ ಇಲ್ಲದೆ ಈ ಬರಗಾಲದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ವಿಜಯವಾಣಿ ಪತ್ರಿಕೆಯಲ್ಲಿ ಮೊನ್ನೆ ತಾನೇ ಬಂದಿತ್ತು ನ್ಯೂಸು. ಯಾವ ರೀತಿಯಲ್ಲಿ ನೋಡಿದ್ರೂ ಅಫೀಷಿಯಲ್ಸು ಪೆಟ್ರೋಲನ್ನು ಎಷ್ಟು ನುಂಗುತ್ತಾರೆ ಅನ್ನೋದು ಗೊತ್ತೇ ಇದೆ. ಈ ಥರದ್ದೆಲ್ಲ ಉಂಟು. ಈ ಸರ್ಕಾರ ಅಂತಂದರೆ ಮಂತ್ರಿ ಮಹೋದಯರು ಅನಿವಾರ್ಯವಾಗಿ ಸೇರಿಕೊಳ್ತಾರೆ ಬಿಡಿ.
ವ್ಯಥ್ಯ ಸ್ವಯಂ ಸಂಗತಂ. ಅಧಿಕಾರದ ಮತ್ತಿನಲ್ಲಿದ್ದವನಿಗೆ ಬೇರೆ ನರ್ಮ ಸಚಿವರು ಚಾಡಿ ಹೇಳಿ ಕಿವಿ ಚುಚ್ಚಿದ್ರೆ ಮಾತ್ರ ಗೊತ್ತಾಗುತ್ತೆ. ಚೇಲಾಗಳು ಚಮಚಗಳು ತಾನಾಗಿ ವಿಷಯವನ್ನು ಎನ್ಕ್ವೈರಿ ಮಾಡಿ ತಿಳ್ಕೊಳ್ಳೋದಿಲ್ಲ. ಅವರಿಗೆ ಕಣ್ಣು ಕಿವಿ ಎಲ್ಲ ತಮ್ಮ ನರ್ಮ ಸಚಿವರೇನೆ, ಇನ್ಯಾರೂ ಅಲ್ಲ. ಅದೇ ರೀತಿ ರೋಗಿಗೂ ಕೂಡ ಯಾರು ಬಂದರು ಅಂತ ಅರೆಗಣ್ಣು ತೇಲುಗಣ್ಣು ಮಾಡಿಕೊಂಡು ಕೇಳ್ತಾನೆ. ಬಂದಿದ್ದು ಹೋದಿದ್ದು ಗೊತ್ತಾಗೋದಿಲ್ಲ, ಯಾರೋ ಹೇಳಬೇಕಾಗುತ್ತದೆ. ಹಾಗಾಗಿ ವೇತ್ಸಿ ಸ್ವಯಂ ಸಂಗತಂ ರೋಗ ಮುಕ್ತನಿಗೆ ಮಾತ್ರ, ರೋಗಿಗೆ ಹಾಗಲ್ಲ. ವೇತ್ಸಿ ನ ಸ್ವಯಂ ಸಂಗತಂ. ಮತ್ತು ಅವನು ಪದ್ಭ್ಯಾಂ ಯಾಸಿ ವಚೋದದಾಸಿ, ಕಾಲ್ನಡಿಗೆ ಮಾಡ್ತಾನೆ. ರೋಗಿಗೆ ಕಾಲ್ನಡಿಗೆ ಆಗೋದಿಲ್ವಲ್ಲ. ಇವನಿಗೆ ವೆಹಿಕಲ್ಸ್ ಇಲ್ಲ, ಸ್ವಂತದ ವೆಹಿಕಲ್ನಲ್ಲಿ ಓಡಾಡೋದಕ್ಕೆ ಪೆಟ್ರೋಲ್ ಖರ್ಚು ಮಾಡೋಕ್ಕೆ ಇಷ್ಟವಿಲ್ಲ. ಹಾಗಾಗಿ ಈಗ ನಡಿಗೆ ಮಾಡಬೇಕಾಗುತ್ತೆ. ವಚೋದದಾಸಿ, ಮುಂಚೆ ಸ್ಟಿಫ್ನೆಕ್ಡಾಗಿ ಮಾತೇ ಆಡ್ತಾ ಇರಲ್ಲ. ಅಧಿಕಾರ ಮದದಲ್ಲಿದ್ದವರು ಎಲ್ಲಿ ಮಾತಾಡ್ತಾರೆ? ರೋಗಿಗೂ ಕೂಡ ಮಾತಾಡಿದ್ರೆ ಸುಸ್ತಾಗುತ್ತೆ, ಪಾಪ ಮಾತಾಡೋಕ್ಕಾಗೋದಿಲ್ಲ, ತಲೆ ಎತ್ತೋಕ್ಕಾಗೋದಿಲ್ಲ, ಸುಸ್ತು, ಸ್ಟಿಫ್ನೆಕ್ಡಾಗಿಬಿಟ್ಟಿರ್ತಾನೆ ಅಧಿಕಾರಿ. ಈಗ ಶಿರಸಾ ಶಕ್ನೋಷಿ ಸಂಚಾಲಂ, ಕುತ್ತಿಗೆ ಆಡಿಸೋಕ್ಕೆ ಸಮರ್ಥನಾಗಿದ್ದೀಯ. ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ, ಯಾರಾದರೂ ಪಾಪ ದೀನ ಇದ್ದರೆ ಅವನ ಬಗ್ಗೆ ನಿನಗೀಗ ತಿರಸ್ಕಾರ ಇಲ್ಲ. ಅಧಿಕಾರಿಗಳ ಹತ್ತಿರಕ್ಕೆ ಯಾರಾದರೂ ಪಾಪ ಅಹವಾಲು ಅರ್ಜಿ ಇಟ್ಕೊಂಡು ಹೋದರೆ ಬದುಕೋದು ಉಂಟಾ? ನೋಡೋದೇನೇ ಇಲ್ಲ. ಆ ಅರ್ಜಿ ಮೇಲೆ ಏನು ಭಾರ ಇಡ್ತೀಯ ಅನ್ನೋದ್ರ ಮೇಲೆ ಹೋಗುತ್ತದೆ. ಆ ತರಹ ಭಕ್ತ ಅನ್ನೋದಕ್ಕೆ ಬೇಯಿಸಿದ ಆಹಾರ ಅಂತ ಅರ್ಥ ಉಂಟು. ರೋಗಿಗಳಿಗೆ ಅನ್ನದ ಮೇಲೆ ಅರೋಚಕತ್ವ ಬಂದುಬಿಡುತ್ತೆ, ವಾಕರಿಕೆ ಬರ್ತದೆ, ತಿನ್ನೋದಿಲ್ಲ ಅಂತಾರೆ. ಅವರ ಅಪಟೈಟ್ ತುಂಬ ಕಡಿಮೆ ಇರ್ತದೆ. ನೋಷ್ಮ, ಟೆಂಪರೇಚರ್ ಜಾಸ್ತಿ ಬರ್ತದೆ, ಜ್ವರ ತಾಪ. ಮತ್ತು ಅಧಿಕಾರಿಗೆ ತಾಪ, ಕೋಪ ಜಾಸ್ತಿ ಇರ್ತದೆ. ತೃಷ್ಣ, ಇವರಿಗೆ ಲಂಚದ ದಾಹ ಇರುತ್ತದೆ. ಮತ್ತು ರೋಗಿಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ಮತ್ತು ನೀರು ಕೊಡೋದು ಒಳ್ಳೆಯದು. ಹೀಗೆ ರೋಗಿಯ ಎಲ್ಲ ಲಕ್ಷಣಗಳು ಅಧಿಕಾರಿಗೆ ಉಂಟು. ಆನಂದೋದ್ಯ ನಿಯೋಗಿ ರೋಗರಹಿತ ಜೀವನ್ ಪುನರ್ದರ್ಶಿತ. ಅಂತೂ ಆ ಅಧಿಕಾರಿತ್ವ ಅನ್ನುವ ರೋಗ ಹೋಗಿ ನೀನು ಬದುಕಿ ಚೆನ್ನಾಗಿ ಬಂದಿಯಲ್ಲ ಅಂತ ಹೇಳಿಬಿಟ್ಟು ಕೊನೆ ಸಾಲನ್ನು ಹೇಳುವಂಥದ್ದು. ಎಷ್ಟು ತಿವಿದರೆ ವಿಡಂಬನೆ ಮಾಡಿದ್ರೂ ಕೂಡ ಇವರಂತೂ ಸರಿಯಾಗೋದಿಲ್ಲ. ಒಂದು ಮಟ್ಟದ ನಿಸ್ವಾರ್ಥತೆ ಇರಬೇಕು. ಗೋಶತಾದಪಿ ಗೋಕ್ಷೀರಂ ಪ್ರಸ್ಥಂ ಗ್ರಾಮಶತಾದಪಿ ಪ್ರಾಸಾದಾದಪಿ ಖಟ್ವಾರ್ಧಂ ಶೇಷಃ ಪರವಿಭೂತಯ ಅನ್ನುವ ವ್ಯಾಸವಾಕ್ಯ ಇದೆಯಲ್ಲ ಮಹಾಭಾರತದಲ್ಲಿ. 100 ಹಸು ಕಟ್ಕೊಂಡ್ರು ಒಂದೊತ್ತಿಗೆ ಒಂದು ಹಸುವಿನ 1 ಲೋಟ ಹಾಲು ಬಿಟ್ಟು ಹೆಚ್ಚು ಕುಡಿದ್ರೆ ಬೇದಿನೇ ಆಗುವಂಥದ್ದು. 100 ಗ್ರಾಮಗಳ ಉಂಬಳಿ ಬರುತ್ತದೆ ಅಂತಂದರು. ಒಂದು ಹೊತ್ತಿಗೆ 1 ಪಾವನ್ನು ತಿಂದು ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯ. 1 ಪಾವಕ್ಕಿಯನ್ನು ಒಂದು ಮನೆಗೆ ಆಗುತ್ತದೆ, ಆಗುವಂಥದ್ದಲ್ಲ. 1 ಚಟಾಕು 1.5 ಚಟಾಕ್ ಅಕ್ಕಿ ಅನ್ನ ತಿಂದಾನಷ್ಟೇ. ಮತ್ತು 100 ಕೊಠಡಿಗಳ ಮನೆ ಇದ್ದರೂ ಅವನು ಮಲಗುವುದು 3 ಅಡಿ ಅಗಲದ ಮಂಚದಲ್ಲಿ ಅರ್ಧ ಭಾಗನೇ. ಎಷ್ಟೋ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, 3 ಅಡಿ ಅಗಲವೂ ಮೈಯಾಗಿಬಿಟ್ರೆ ಹೇಳೋಕ್ಕೆ ಆಗೋಲ್ಲ. ಸಾಕ್ಷಾತ್ ಚಟ್ಟ ಬೊಂಬೂ ಸವಾರಿ ಮಾಡಬೇಕಷ್ಟೇ, ಜಂಬೂ ಸವಾರಿ ಅಲ್ಲ. ಬಿದಿರುಗಳದ್ರ ಚಟ್ಟದ ಮೇಲೆ ಪ್ರಯಾಣ ಮಾಡಬೇಕಾಗುತ್ತದೆ. ಹಾಗಾಗಿ ಇನ್ನೇನು ಶೇಷ ಪರವಿಭೂತೆಯ ಮಿಕ್ಕವರು ಅನುಭವಿಸ್ತಾರೆ. ಅದರಿಂದ ಅಷ್ಟು ಮಾಡಿಕೊಳ್ಳಬೇಕೆ, ಅಷ್ಟು ಬೇಕೆ, ಎಷ್ಟು ದೊಡ್ಡ ಮನೆ ಬೇಕು, ಎಷ್ಟು ದೊಡ್ಡ ವೈಭವ ಬೇಕು. ನನ್ನ ಕೈನಲ್ಲಿ ಅದು ಇದೆ ಎನ್ನುವ ಮನಸ್ಸಿನ ಭಾವ ಬಿಟ್ಟು ಅವನು ದೇಹದಿಂದ ಏನೂ ಅನುಭವಿಸ್ತಾ ಇರೋದಿಲ್ಲ. ಮನಸ್ಸಿನಲ್ಲಿ ಇದೆ ಅಂದ್ಕೊಂಡ್ಬಿಟ್ರೆ ಆಯಿತು. ಅದು ಇಲ್ಲ ಅಂತ ಅನ್ನೋದೇನು, ಇದೆ ಅನ್ನೋದೇನು ಮನಸ್ಸಿನಲ್ಲಿ ಆಗಬೇಕಾದ ಕರೆಕ್ಷನ್ ಅಲ್ವಾ? ಅದು ಯಾಕೆ ಅಷ್ಟು ದಾಹದಿಂದ ಮಾಡ್ಕೋತಾರೆ? ಅದು ನಿಜಕ್ಕೂ ಅರ್ಥ ಆಗುವಂಥದ್ದಲ್ಲ. ನನಗೆ ಯಾವುದೇ ಸ್ವಂತ ವಾಹನ ಇಲ್ಲ. ನಾನು BMW ಇಂದ ಮೊದಲುಗೊಂಡು ಕ್ಯಾಡಿಲಾಕು, ಮರ್ಸಿಡೈಸ್ ಮೊದಲಾದ ಎಲ್ಲ ಉನ್ನತೋನ್ನತವಾದ ಅತ್ಯುತ್ತಮವಾದ ಕಾರುಗಳಲ್ಲಿ ಯಾರ್ದೋ ಕಾರಲ್ಲಿ ಕೂತಿದ್ದೀನಿ, ಯಾವುದೋ ಸ್ನೇಹಿತರಲ್ಲಿ, ಮತ್ತು ಯಾವುದೋ ಸಭೆ ಕಾರ್ಯಕ್ರಮದಲ್ಲಿ, ಎಲ್ಲ ಆಟೋದಲ್ಲಿ, ಬೆಂಗಳೂರು ಬಸ್ನಲ್ಲಿ, ಎಲ್ಲ ರೀತಿಯಲ್ಲೂ ಪ್ರಯಾಣ ಮಾಡಿದ್ದೀನಿ. ಆದರೆ ಒಮ್ಮೆ ಕೂತ್ಕೊಂಡು ಪ್ರಯಾಣ ಮಾಡುವಾಗ ಇನ್ಯಾವುದೋ ಒಂದು ಪುಸ್ತಕ ಕೈನಲ್ಲಿದೆ, ಪಕ್ಕದಲ್ಲಿ ಯಾರೋ ಆತ್ಮೀಯರ ಜೊತೆ ಮಾತಾಡ್ತಾ ಇರೋದು, ಅಥವಾ ಕಿಟಕಿ ಮೂಲಕ ಇನ್ಯಾವುದೋ ದೃಶ್ಯ ನೋಡೋದು, ಅಥವಾ ಮನಸ್ಸಲ್ಲಿ ಯಾವುದೋ ಚಿಂತೆ ಕುರಿತಾ ಇದ್ದರೆ ಯಾವ ವಾಹನದಲ್ಲಿ ಕೂತಿದ್ದೀನಿ ಅನ್ನೋ ಜ್ಞಾನ ಇರೋದಿಲ್ಲ. ಅದರ ಕಂಫರ್ಟ್ಸು ಡಿಸ್ಕಂಫರ್ಟ್ಸು ಅಷ್ಟಾಗಿ ಗೊತ್ತಾಗೋದಿಲ್ಲ. ಒಳ್ಳೆಯ ಊಟವನ್ನು ಮನಸ್ಸು ಎಲ್ಲೋ ಇದ್ದಾಗ ಮಾಡ್ತಾ ಇದ್ದರೆ ಅದು ರುಚಿ ಗೊತ್ತಾಗೋಲ್ಲ. ಊಟ ಅಷ್ಟು ರುಚಿ ಇಲ್ಲ ಅಂದರೆ ನಾನು ತುಂಬ ರುಚಿಯಾಗಿರುವಂಥ ಪುಸ್ತಕ ಇಟ್ಕೊಂಡು ಊಟ ಮಾಡ್ತಾ ಕೂತ್ಬಿಡ್ತೀನಿ. ಆ ರೋಚಕವಾದ ಪುಸ್ತಕದ ಓದಿನಲ್ಲಿ ಕದನ್ನವೂ ಕೂಡ ಹೊಟ್ಟೆಗೆ ಇಳಿದು ಬಿಡುತ್ತದೆ. ಸ್ವಾನುಭವದಿಂದ ಹೇಳ್ತಾ ಇರುವಂಥದ್ದು. ಹಾಗಿದ್ದಾಗ ಯಾಂತಕ್ಕೆ ಬೇಕಾಗುತ್ತದೆ? ಪಾಪ ನನ್ನ ಸ್ನೇಹಿತರೊಬ್ಬರು 36 ಲಕ್ಷ ರೂಪಾಯಿನ ಕಾರನ್ನು ತೊಗೊಂಡು ಬಂದು ನೀವೇ ಮೊದಲು ಕೂತ್ಕೋಬೇಕು ಅಂತಂದರು. ಕೂತೆ ನಾನು. ಆಮೇಲೆ ಕೇಳಿದ್ರು ಹೇಗೆ ಅನ್ನಿಸ್ತು ಅಂತ. ಚೆನ್ನಾಗಿತ್ತು ಅಂತಂದೆ. ಅವರು ಪಾಪ ಇನ್ನೂ ಹೆಚ್ಚಿನ ನಿರೀಕ್ಷೆಯ ಅಹೋ ಅನ್ನುವಂಥದ್ದು ಬೇಕಾಗಿತ್ತು. ನನಗೇನೂ ಗೊತ್ತಾಗಲಿಲ್ಲ, ಇಷ್ಟೇ ಅಂತಂದೆ ನಾನು. ಆಗ ಇಲ್ಲ ನೋಡಿ ಅದು ಹಾಗಿದೆ ಅಂತ. ಹೌದಾ ಅಂತಂದೆ. ಆಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತ, ಅಯ್ಯೋ ಸರ್ ನೀವು ಎಷ್ಟು ಪೆದ್ರು, ಅವ್ರು ಎಂಥ ಕಾರ್ ತೊಗೊಂಡಿರ್ತಕ್ಕಂಥದ್ದು, ನೀವು ನೋಡಿದ್ರೆ ಇಂಥ ಒಂದು ಪ್ಲೈನ್ ಕಾಂಪ್ಲಿಮೆಂಟ್ ಕೊಟ್ಟರೆ ಎಲ್ಲ ಆಗುತ್ತದೆ, ಒಂದು ಶ್ಲೋಕವಾದರೂ ಹೇಳಬೇಕಾಗಿತ್ತು ಅಂತ.
ಏನು ಮಾಡೋದಪ್ಪ, ಆ ಕಾರಿನ ಯಾನದ ಸುಖ ಅನುಭವಕ್ಕೆ ಬರದೇ ಇದ್ದರೆ ನಾನು ಹೇಗೆ ಕೊಡಲಿ? ಅನುಭವಕ್ಕೆ ಬಂದರೆ ಹೇಳಬಹುದು. ಮತ್ತು ಅವರು ಏನು ಬೂಟಾಟಿಕೆ ಸ್ನೇಹಿತರಲ್ಲ, ತುಂಬ ಒಳ್ಳೆಯ ಸ್ನೇಹಿತರು. ಹಾಗಾಗಿ ಅವ್ರ ಜೊತೆ ಕೃತಕವಾಗಿ ನಡ್ಕೊಳ್ಳೋಕ್ಕೂ ಆಗೋಲ್ಲ. ಏನೋ ದೂರದವ್ರ ಜೊತೆಗೆ ಕೃತಕವಾಗಿ ನಡ್ಕೊಳ್ಬಹುದು. ಇನ್ನೂ ಒಂದು ರಹಸ್ಯ ಹೇಳಿಬಿಡ್ತೀನಿ. ಯಾರಿಗಾದರೂ ಶ್ಲೋಕ ರೂಪದ ಕಾಂಪ್ಲಿಮೆಂಟ್ ಕೊಟ್ಟೆ ಅಂತಂದರೆ ಅವರು ಸ್ವಲ್ಪ ದೂರದಲ್ಲಿರ್ತಕ್ಕಂಥವ್ರು, ಅವರಿಗೆ ಒಂದು ಶ್ಲೋಕದ ಮೂಲಕವಾಗಿ ಹೇಳಿ ತೀರಿಸ್ಬಿಡ್ಬೋದು. ಧಾರಾಳವಾದ ನಮ್ಮ ಮಾತಿನಲ್ಲಿ ಎಮೋಷನಲ್ಲಾಗಿ ಹೇಳಬೇಕಾಗಿಲ್ಲ ಅಂತಲೂ ಅರ್ಥ ಮಾಡ್ಕೋಬಹುದು. ಬಿಕಾಸ್ ಇಂಗ್ಲೀಷ್ ಈಸ್ ಸಚ್ ಎವೇಸಿವ್ ಲ್ಯಾಂಗ್ವೇಜ್, ವೆರಿ ಡಿಸೀವಿಂಗ್ ಲ್ಯಾಂಗ್ವೇಜ್. ಯೂಫಮಿಸಮ್ ತರಹ ನಾವು ಕೆಲವು ದೇಶ ಭಾಷೆಯಲ್ಲಿ ಬಳಸೋದಕ್ಕೆ ಮುಜುಗರ ಪಡುವಂಥ ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ಹೇಳಿಬಿಡ್ಬೋದು. ನೋಡಿ, ಟಾಯ್ಲೆಟ್ ಎಲ್ಲಿದೆ ಅಂತ ಕೇಳ್ಬೋದು, ಕನ್ನಡದಲ್ಲಿ ಕೇಳ್ತೀವಾ ನಾವು? ಇಲ್ಲ. ಆ ರೀತಿಯಾಗಿ ಅವ್ರಿಗೆ ಯೂರಿನರಿ ಇನ್ಫೆಕ್ಷನ್ ಆಗಿದೆ ಅಂತ ಬಹಳ ಈಸಿಯಾಗಿ ಹೇಳ್ಬಿಡ್ಬೋದು. ಈ ಥರದ್ದು ಬೇಕಾದಷ್ಟು ಉಂಟು. ಹಾಗೆ ನೋಡಿದಾಗ ಕೃತ್ರಿಮವಾಗಿ ಯಾವ ರೀತಿ ವರ್ತಿಸುವಂಥದ್ದು, ಲೋಕ ಈ ಥರದ್ದು ಕಂಫರ್ಟ್ಸನ್ನು ನಿರೀಕ್ಷೆ ಮಾಡುತ್ತದೆ. ಆದರೆ ಎಷ್ಟು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋದರಿದ್ರ. ಬೇಕು, ನಿಜ, ಬದುಕಿಗೆ ಬೇಕು, ಯಾರು ಇಲ್ಲ ಅಂತಂದರು. ಅದು ರಾಜರತ್ನಮ್ಮವರ ಮಾತು ಉಂಟಲ್ಲ, ಹೇಳೋಕ್ಕೊಂದೂರು ತಲೆ ಮೇಕೊಂದು ಸೂರು, ಮನಗಕ್ಕೆ ಭೂಮ್ತಾಯಿ ಮಂಚ, ಕೈ ಹಿಡಿದು ಪುಟ್ಟಂಜಿ ನಗುತ್ತಾ ಉಪ್ಪುಗಂಜಿ, ಇಷ್ಟಾದರೆ ಆಯಿತು ರತ್ನನ್ ಪ್ರಪಂಚ ಅಂತ. ನನ್ನ ಪಾಲ್ಗಂತೂ 3ನೇ ಸಾಲು ಬೇಡ, ಕೈ ಹಿಡಿದು ಪುಟ್ಟಂಜಿನೂ ಬೇಡ, ಎಂಥದ್ದು ಬೇಡ, ಉಪ್ಪುಗಂಜಿ ಒಂದು ಸಾಕು. ಸೂರಂತೂ ಅಪ್ಪ ಕೊಟ್ಟೇ ಬಿಟ್ಟಿದ್ದಾರೆ. ಮನೆಯೇನೆಂದು ಕಟ್ಟದಿರು, ಕುವೆಂಪು ಅವ್ರ ಮಾತನ್ನು ನಾನು ಪಾಲಿಸ್ತೀನಿ. ಯಾತಕ್ಕೆ ಅಪ್ಪ ಕಟ್ಟಿದ ಮನೆ ಇದೆ. ಹೀಗಾಗಿ ಮನೆ ಕಟ್ಟಬೇಕಿಲ್ಲ, ಮದುವೆ ಮಾಡಬೇಕಿಲ್ಲ, ಮಾಡಿಕೊಳ್ಬೇಕಿಲ್ಲ ಅಂತ ಆದಮೇಲೆ ಇನ್ನು ಬಹುತ್ರದ ತೊಂದರೆಗಳು, ತೊಡಕಾಟಗಳು ಯಾತಕ್ಕೆ ಇರುತ್ತವೆ? ಇದು ಅಷ್ಟು ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರು ಒಂದು ಸ್ವಲ್ಪ ಮಟ್ಟಿಗೆ ಭಾವಿಸಿದರೆ ನಮ್ಮ ದೇಶದಲ್ಲಿ ಇರುವಷ್ಟು ದುಡ್ಡು ಇನ್ನೆಲ್ಲೂ ಇಲ್ಲ. ಕರಪ್ಷನಿಂದ ಗೊತ್ತಾಗುತ್ತೆ ಹೌ ಪ್ರಾಸ್ಪರಸ್ ಈಸ್ ಅವರ್ ಕಂಟ್ರಿ ಅಂತ. ಇಷ್ಟಿಷ್ಟು ಮಲ್ಟಿ ಬಿಲಿಯನ್ ಟ್ರಿಲಿಯನ್ ಕ್ರೋರ್ಸ್ ಸ್ಕ್ಯಾಮ್ ನಡೆಯೋದ್ರಿಂದನೇ ಭಾರತ ದೇಶ ತುಂಬ ಶ್ರೀಮಂತವಾದ ದೇಶ ಅಂತ ಗೊತ್ತಾಗುತ್ತದೆ. ಆದರೆ ಈ ರೀತಿ ಗೊತ್ತಾಗಬೇಕೆ? ಅವನು ಎಷ್ಟು ಬುದ್ಧಿವಂತ ಅಂತಂದರೆ ಪಶ್ಯತೋ ಹರಹ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ನೋಡ್ತಿದ್ದಂತೆ ಕೈಯಲ್ಲಿರುವಂಥ ಪದಾರ್ಥವನ್ನೇ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಅಂತ ಮಹಾಭಾಷ್ಯದಲ್ಲಿ ಬರುವಂಥ ಮಾತು ಪಶ್ಯತೋ ಹರಹ ಅಂತ. ಆ ಮೂಲಕವಾಗಿ ಅವನ ಚಾತುರ್ಯ ಗೊತ್ತಾಗಬೇಕೆ? ಕರಪ್ಷನಿಂದ ಒಂದು ದೇಶದ ಶ್ರೀಮಂತಿಕೆ ಗೊತ್ತಾಗಬೇಕೇ? ಅಥವಾ ಸುಳ್ಳು ಪುಳ್ಳು ಸಿದ್ಧಾಂತಗಳ ಪುಸ್ತಕಗಳಿಂದ ಒಬ್ಬನ ವಿದ್ವತ್ತೆ ಗೊತ್ತಾಗಬೇಕೆ? ಇದನ್ನು ಕ್ಷೇಮೇಂದ್ರನಲ್ಲಿ ನಾವು ಕಾಣ್ತೀವಿ. ಇದರ ಬಗ್ಗೆ ಅವನಿಗಿರ್ತಕ್ಕಂಥ ದುಃಖವನ್ನು ನಾವು ನೋಡ್ತೀವಿ. ಗವಾಂ ದಂಡಾಯ ಯಶ್ಚಕ್ರೇ ನಿಧನಾವಧಿ ಬಂಧನಂ ಕಾನಾಮ ಗಣನಾಥಸ್ಯ ನೃಷು ಸರ್ವಾಪರಾಧಿಷು. ಹಳ್ಳಿಯಲ್ಲಿ ಬೇರೆಯವರ ಹೊಲ ಗದ್ದೆಗೆ ದನ ನುಗ್ಗಿಬಿಟ್ರೆ ಆಗ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಒಂದು ಕೊಟ್ಟಿಗೆಯಲ್ಲಿ ಕಟ್ತಾರೆ. ಅದು ಕಳ್ಳದೊಡ್ಡಿ ಅಂತ ಕರೀತಾರೆ. ಆಗ ಆ ಕಳ್ಳದೊಡ್ಡಿಗೆ ಹೋಗಿರ್ತಕ್ಕಂಥ ದನವನ್ನು ಬಿಡಿಸ್ಕೊಂಡು ಬರೋದಕ್ಕೆ ಒಂದಿಷ್ಟು ದಂಡ ಕೊಡಬೇಕು. ಇವನು ಆ ತರಹ ಪಾಪ ಬೇರೆಯವರ ಹೊಲಕ್ಕೆ ಹೋಗಿ ಮೇಯ್ದೇ ಇರತಕ್ಕಂಥ ಊರಿನ ದನಗಳನ್ನೆಲ್ಲ ಕಟ್ಟಾಕಿಸ್ಬಿಡ್ತಾನೆ, ಕಳ್ಳದೊಡ್ಡಿಗೆ ತಂದು ಸೇರಿಸ್ಬಿಡ್ತಾನೆ. ಎಕ್ಸಾರ್ಬಿಟೆಂಟ್ ದಂಡ ಕೊಟ್ಟರತ್ತು ಬಿಡಿಸೋದಿಲ್ಲ. ನಿಧನಾವಧಿ ಬಂಧನಂ, ಅಲ್ಲೇ ದನ ಹುಲ್ಲು ನೀರಲ್ಲದೆ ಸಾಯಬೇಕು, ಹಾಗೆ ಮಾಡೋವರೆಗೂ ಬಿಡೋದಿಲ್ಲ, ಆ ಥರ ಮಾಡ್ತಾನೆ. ಹೀಗೆ ದನಗಳಿಗೆ ಹಾಗೆ ಮಾಡೋವನು ಮನುಷ್ಯರಿಗಿನ್ನ ಬಿಡ್ತಾನೆಯಾ? ಗೋವಧೆ ಅನ್ನೋದು ತುಂಬ ಪಾಪವಾಗಿದ್ದ ಕಾಲ. ಇನ್ನು ಆ ಅಪರಾಧಿಗಳಾದಂಥ ವ್ಯಕ್ತಿಗಳ ಬಗ್ಗೆ ಸುಮ್ಮನೆ ಬಿಡ್ತಾನೆ, ಅಷ್ಟು ಹಿಂಡ್ತಾನೆ. ಸರ್ವಸ್ವ ಹರಣಂ ಬಂಧೋ ನಿಗ್ರಹಂ ಗೃಹಭಂಜನಂ ಇತಿ ತಸ್ಯ ಮುಖಾದ್ ಘೋರಂ ನಚಚಾಲ ವಚಸ್ಸದ. ಸುಲಿರಯ್ಯ ಅವನಿಂದ, ಅವನು ಸೆರೆ ಹಿಡೀರಯ್ಯ, ಅವನ ಮನೆಯನ್ನೆಲ್ಲನೂ ಕಿತ್ಕೊಂಡ್ಬಿಡಿ, ಮನೆ ಒಡೀರಿ ಅಂತ ಈ ಥರ ಮಾತುಗಳೇ ಆಡ್ತಾನೆ. ಆಂಧ್ರ ಪ್ರದೇಶದಲ್ಲಿ ಒಂದು ಶಾಸನ ಸಿಕ್ಕಿತು ಸುಮಾರು ಒಂದು 70-80 ವರ್ಷಗಳ ಕೆಳಗೆ. ಅಲ್ಲಿ ಒಬ್ಬ ದುಷ್ಟ ರಾಜ ಇದ್ದನಂತೆ, ಪಾಳೇಗಾರ. ಅವನು ಎಲ್ಲೆಲ್ಲದಕ್ಕೂ ಟ್ಯಾಕ್ಸ್ ಯಾವ ಮಟ್ಟಕ್ಕೆ ತೆರಿಗೆ ಹಾಕ್ತಾ ಇದ್ದ ಅಂತಂದರೆ, ಗಂಡಸರಿಗೆ ನಿಮ್ಮ ಹೆಂಡತಿಯರ ಭೋಗ ನಿಮಗಿದೆಯಲ್ಲ, ಹಾಗಾಗಿ ಅವರ ಸ್ತನ ಪ್ರಮಾಣಕ್ಕೆ ಟ್ಯಾಕ್ಸ್ ಹಾಕ್ತೀನಿ ಅಂತ ಹಾಗೆ ಮಾಡಿಬಿಟ್ಟಿದ್ದಂತೆ. ಈ ಮಟ್ಟಕ್ಕೆ ಬಂದುಬಿಟ್ರೆ ದೌರ್ಜನ್ಯ ಇನ್ನು ಎಂಥದ್ದು. ಅದಕ್ಕೆ ಆ ಸ್ತನಗಳ ಪ್ರಮಾಣ ಎಷ್ಟು ಅಂತ ಅಳೆಯೋದಕ್ಕೆ ಹೋಗುವಂಥ ಜನ ಅವರು ಧೂರ್ತರು. ಅವರು ಇಂಥ ಪ್ರಮಾಣ ಅಂತ ನಿರ್ಲಜ್ಜೆಯಿಂದ ಪಾಪ ಹೆಣ್ಣುಮಕ್ಕಳು ಹೇಳಬೇಕು. ಹೇಳಿದ್ರೆ ಇಲ್ಲ, ನೀನು ಚೌಕಾಸಿ ಮಾಡ್ತಾ ಇದ್ದು ದೊಡ್ಡದಿರಬೇಕು ನೋಡ್ತೀನಿ ಅಂತ ಈ ರೀತಿಯಾದ ಕೇಳಲಾಗದ ರೀತಿಯ ಅನ್ಯಾಯಗಳನ್ನು ಅನಾಚಾರಗಳನ್ನು ಮಾಡ್ತಾ ಇದ್ರು ಅಂತ. ಆಗ ಒಬ್ಬ ಹೆಣ್ಣು ಮಗಳು ಧಿಕ್ಕರಿಸಿ ತನ್ನ ಸ್ತನಗಳನ್ನು ಛೇದ ಮಾಡಿಕೊಂಡು ಅವನನ್ನು ಶಾಪ ಹಾಕಿ ನಾಶನ ಮಾಡಿದಳು ಅಂತ ಅವಳ ಸ್ಮರಣೆಗಾಗಿ ಮಾಡಿದಂಥ ಒಂದು ಮಹಾಸತಿ ಕಲ್ಲು, ಮಾಸ್ತಿ ಕಲ್ಲು ಆ ಶಾಸನ ಆಂಧ್ರದಲ್ಲಿ ಸಿಕ್ಕಿದ್ದು ಅಂತ ಗೊತ್ತಾಗುತ್ತದೆ. ಪಂಚಶಾತ್ ಸತತಂ ತಸ್ಯ ಕರಭಾಯಿವ ಭಾರಿಕಾ ಘೃತ ಮಾಕ್ಷಿಕ
ದೀನಾರ ಮರಿಚಾರ್ದ್ರಕ ಸೈಂಧವಂ ಮುದ್ಗಕಂಬಲ ಮಾಯೂರ ಉಪಾನನ್ ಮೇಷ ವಿಹಂಗಮಂ ಬಿಸದ್ರಾಕ್ಷ ಮಧು ಘಟ ಅಕ್ಷೋಟ ಪರ್ಯಂಕ ಪೀಠಕಂ ಕಾಂಸ್ಯ ತಾಮ್ರ ಆಯಸ ಅನೇಕ ಗೃಹೋಪಸ್ಕರಣಾದಿಕಂ ನಿನ್ಯು ತದವಿಶ್ರಾಂತಾ ಗೃಹಂ ಯಚ್ಚಾವದ್ವಚಃ. ಅವನ ಜೊತೆಗೆ ಸುಮಾರು 5-6 ಕತ್ತೆಗಳ ತರಹ ಭಾರ ಹೊರುವಂಥ ಜನರಿದ್ದರು. ಅವರು ಏನು ಮಾಡ್ತಾಯಿದ್ರು, ಎಲ್ಲೆಲ್ಲೂ ಕೂಡ ತುಪ್ಪ, ಜೇನುತುಪ್ಪ, ದುಡ್ಡು, ಚಂದನ ಮತ್ತು ಸಿಂಧು ದೇಶದಿಂದ ಬಂದಂಥ ಬೇರೆ ಬೇರೆ ದ್ರವ್ಯಗಳು, ಸೈಂಧವ ಲವಣದಿಂದ ಮೊದಲುಗೊಂಡು ಬೇಕಾದಷ್ಟು. ಕಾಶ್ಮೀರ ಸಮುದ್ರಕ್ಕೆ ಹತ್ತಿರ ಇಲ್ಲವಾದ್ದರಿಂದ ಅಲ್ಲಿ ಉಪ್ಪಿಗೆ ಕಷ್ಟ, ಅದು ಒಂದು ಬೆಲೆಬಾಳುವ ವಸ್ತು ಆಗ್ತಾಯಿತ್ತು. ಅಲ್ಲಿ ಯಾವುದನ್ನು ರಾಕ್ ಸಾಲ್ಟ್ ಅಂತ ಕರೀತಾರೆ, ಸೈಂಧವ ಲವಣ ಅಂತ ನಾವು ಕರಿತೀವಿ, ಅದನ್ನು ಬಳಸ್ತಾ ಇದ್ದರು. ಅದನ್ನು ಹೀಗೆಲ್ಲ ದೋಚ್ತಾ ಇದ್ದ, ಅಂದರೆ ಉಪ್ಪನ್ನು ಬಿಡದೆ ದೋಚ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಮತ್ತು ಮುದ್ಗ ಅಂತಂದರೆ ಹೆಸರುಬೇಳೆ ಮತ್ತು ಕಂಬಳಿಗಳು, ಆಮೇಲೆ ನವಿಲಿನ ಗರಿಗಳು, ಇವೆಲ್ಲ ಅಲಂಕಾರದ ಪದಾರ್ಥಗಳು. ಬಗೆಬಗೆಯಾದಂಥ ಪ್ರಾಣಿ ಪಕ್ಷಿಗಳು, ಅವುಗಳ ಮಾಂಸವನ್ನು, ಬೇರೆ ಬಗೆಯಾದಂಥ ದ್ರಾಕ್ಷಿಗಳು ಮತ್ತು ಮದ್ಯಪಾನದ ಘಟಗಳು, ಅಕ್ಷೋಟ ಇತ್ಯಾದಿ ನಮಗೆ ಗೊತ್ತಿರುವಂಥ ಡ್ರೈ ಫ್ರೂಟ್ಸು, ಬೇರೆ ಬೇರೆ ಹಾಸಿಗೆ ಬಟ್ಟೆಗಳು, ಕಾಂಸ್ಯ ಅಂದರೆ ಕಂಚು, ಹಿತ್ತಾಳೆ, ತಾಮ್ರ, ಬಂಗಾರ ಇತ್ಯಾದಿ ಲೋಹಗಳು ಮತ್ತು ಅವುಗಳ ಪಾತ್ರಗಳು, ಈ ರೀತಿಯಾಗಿ ಏನೇನು ಸಿಕ್ಕಿದ್ರೆ ಅದಷ್ಟು ದೋಚಿಕೊಂಡು ತನ್ನ ಮನೆಗೆ ತುಂಬಿಕೊಳ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಯಾವುದಿದ್ರೂ ಮನೆಗೊಂದಿಷ್ಟು ಕಳಿಸು ಅಂತ. ನಿತ್ಯಂ ಮಾಂಸಘೃತಾಹಾರ ಸರಾಜ ಪುರುಷೇ ಸ್ಥಿತೆ ಭುಂಕ್ತೆ ವಿಲವಣಂ ದಂಬಾದ್ ಏಕೋ ಮುದ್ಗ ಫಲದ್ವಯಂ. ಇವನು ನಿತ್ಯವೂ ಮಾಂಸಾಹಾರವನ್ನು ಮಾಡ್ತಾ ಇದ್ದ, ತುಪ್ಪದಲ್ಲಿ ಕರೆದಂಥ ಮಾಂಸದ ತಿಂಡಿಗಳನ್ನು ತಿಂತಾ ಇದ್ದ. ಆದರೆ ಇವನ ಮೇಲಧಿಕಾರಿಗಳು, ರಾಜಪುರುಷರು ಬಂದಾಗ, ನಾನು ಬಹಳ ಮಡಿವಂತ, ನಾನು ಕಾಮಕ್ರೋಧಗಳನ್ನು ಹೆಚ್ಚು ಮಾಡುವಂಥ ಉಪ್ಪು ಖಾರವೂ ತಿನ್ನೋದಿಲ್ಲ ಅಂತ ಉಪ್ಪು ಇಲ್ಲದೆ ಇರತಕ್ಕಂತಹ ಕೇವಲ ಹೆಸರುಬೇಳೆ 1-2 ಹಿಡಿಯನ್ನಷ್ಟೇ, ಫಲ ಅಂತಂದರೆ ಒಂದು ಪ್ರಮಾಣ, ತೂಕದ ಪ್ರಮಾಣ ಅಷ್ಟು ಮಾತ್ರ ತಿಂತಾ ಇದ್ರಂತೆ. ಆ ರೀತಿ ಬೂಟಾಟಿಕೆಯನ್ನು ದಂಭ ಮಾಡ್ತಾ ಇದ್ದ ಅಂತ. ಇನ್ನು ಹಳ್ಳಿಗಳೊಳಗೆ ಶಾನುಭೋಗರು, ಗ್ರಾಮ ದಿವಿರರು, ಅವರು ಹೇಗಿದ್ದರು ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ. ನಿರಸ್ಯ ಮೂಲ ದಿವಿರಂ ಚೌರ್ಯಾಣಾಂ ಅಚಿಕಿತ್ಸಕಂ ಚಕಾರ ದಾರಿಕಂ ಸೋಥ ಚಿಕಿತ್ಸಾ ಚತುರಂ ಪರಂ ಲಿಲೇಖ ಕೂಟ ಕಪಟ ಪ್ರಕಟಾಕ್ಷರ ಕೋವಿದ. ಇವನಂತೂ ಕಳ್ಳ ಲೆಕ್ಕ ಬರೆಯೋದ್ರೊಳಗೆ, ಕಳ್ಳ ಪತ್ರಿಕೆಗಳನ್ನು ನಿರ್ಮಾಣ ಮಾಡೋದ್ರೊಳಗೆ ಪರಮ ನಿಷ್ಣಾತನಾಗಿದ್ದ ಅಂತ ಹೇಳಿಬಿಟ್ಟು. ಕಲ್ಹಣ ರಾಜತರಂಗಿಣಿಯಲ್ಲಿ ಕಾಶ್ಮೀರದ ಇತಿಹಾಸ, ಇವನ ಸಮಕಾಲೀನ ಅಥವಾ ಇವನ ಸಮಕಾಲೀನ ಅಲ್ಲ, ಇವನ ಉತ್ತರವರ್ತಿ, ಲೇಟರ್ ಆಥರ್ ಕ್ಷೇಮೇಂದ್ರ ನೃಪಾವಳಿ ಎನ್ನುವ ಒಂದು ಇತಿಹಾಸ ಗ್ರಂಥವನ್ನು ಬರೆದಿದ್ದ. ಅದು ನಮಗಿಂದು ಸಿಕ್ಕಿಲ್ಲ. ಕಲ್ಹಣ ಅದನ್ನು ರೆಫರ್ ಮಾಡಿ ಆಕ್ಷೇಪ ಮಾಡ್ತಾನೆ. ಕೇನಾಪ್ಯನವಧಾನೇನ ಕವಿಕರ್ಮಣಿ ಸತ್ಯಪಿ ಅಂಶೋಪಿ ನಾಸ್ತಿ ನಿರ್ದೋಷ ಕ್ಷೇಮೇಂದ್ರಸ್ಯ ನೃಪಾವಲವು ಅಂತ. ಒಳ್ಳೆಯ ಕಾವ್ಯವೇ ಆಗಿದ್ದರೂ ನೃಪಾವಳಿಯಲ್ಲಿ ಯಾವುದೇ ಸರಿಯಾದ ಅಂಶ ಇಲ್ಲ ಅಂತಂತಾನೆ. ಕಲ್ಹಣ ಅದನ್ನು ಬಯಾಸಾಗಿ ಹೇಳಿದ್ನೋ ಸತ್ಯವಾಗಿ ಹೇಳಿದ್ನೋ ನೃಪಾವಳಿ ಇಲ್ಲದ ಕಾರಣ ನಮಗೆ ಗೊತ್ತಿಲ್ಲ. ಎವಿಡೆನ್ಸನ್ನು ಇಟ್ಕೊಂಡು ಕ್ಷೇಮೇಂದ್ರನ ಮೇಲೆ ಯಾವ ಕೇಸು ಹಾಕೋಕ್ಕಾಗೋಲ್ಲ, ಯಾಕೆಂದರೆ ಸಾಕ್ಷಿ ಪೂರ್ತಿಯಾಗಿಲ್ಲ, ಇರುವಂಥದ್ದು ಬರೀ ಅಲಿಗೇಷನ್ ಅಷ್ಟೇ. ಇರಲಿ. ಆದರೆ ಕಲ್ಹಣ ಒಂದು ಮಟ್ಟಕ್ಕೆ ಪ್ರಾಮಾಣಿಕನಾದ ವಿದ್ವಾಂಸ, ಹಾಗಾಗಿ ಪೂರ್ತಿ ಅವನ ಮಾತು ತೆಗೆದುಹಾಕೋಕ್ಕೆ ಆಗೋಲ್ಲ, ಗೊತ್ತಿಲ್ಲ. ಕ್ಷೇಮೇಂದ್ರನೂ ತುಂಬ ಅಪ್ರಾಮಾಣಿಕ ಏನೂ ಅಲ್ಲ, ಸತ್ಯ ಎಲ್ಲಿಯೋ ಮಧ್ಯೆ ಇರಬಹುದು. ಅಲ್ಲಿ ಅವನು ಯಶಸ್ಕರ ಅನ್ನುವ ಒಬ್ಬ ಕಾಶ್ಮೀರದ ರಾಜ ನ್ಯಾಯನಿರ್ಣಯ ಮಾಡುವಾಗ ಹೇಗೆಲ್ಲ ಮಾಡ್ತಾ ಇದ್ದ, ಎಷ್ಟು ಸೂಕ್ಷ್ಮತೆ ನೋಡ್ತಾ ಇದ್ದ ಅಂದರೆ, ಒಬ್ಬ ವರ್ತಕ ಕಾಶ್ಮೀರದವನು ಬಡತನ ಬಂದು ತಾನು ತನ್ನ ಮನೆಯನ್ನು ಮಾರಿಕೊಂಡು ಹೋಗುವಂಥ ಸ್ಥಿತಿ ಬರುತ್ತದೆ. ಆ ಮನೆಯನ್ನು ಮಾರಿ ಮೂಲಧನ ಇಟ್ಟುಕೊಂಡು, ಮೂಲಧನವನ್ನು ಸಂಸ್ಕೃತದಲ್ಲಿ ನೀವಿ ಅಥವಾ ಪರಿಪಣ ಅಂತ ಕರೀತಾರೆ, ಅದನ್ನು ಕ್ಯಾಪಿಟಲ್ ಆಗಿ ಇಟ್ಟುಕೊಂಡು ಬೇರೆ ದೇಶಗಳಲ್ಲಿ ಹೋಗಿ ಆ ಒಂದು ಸಂಪಾದನೆಯನ್ನು ಹೆಚ್ಚು ಮಾಡಬೇಕು, ವಾಣಿಜ್ಯ ಮಾಡಬೇಕು ಅಂತ ಅಂದುಕೊಂಡ. ಆದರೆ ತನ್ನ ಹೆಂಡತಿ ಒಬ್ಬಳೇ ಇದ್ದಿದ್ದು, ಅವಳನ್ನು ಊರಿನಲ್ಲಿ ಬಿಟ್ಟು ಹೋಗಬೇಕು. ಅದಕ್ಕಾಗಿ ಕೂಪರಹಿತವಾಗಿ ಮನೆಯನ್ನು ಮಾರಿದ. ಒಂದು ದೊಡ್ಡ ನೆಲಬಾವಿ, ದಿಗುಡು ಬಾವಿ ಅಂತ ತೆಲುಗಿನಲ್ಲಿ ಕರೀತಾರೆ, ಮೆಟ್ಲಿಂದ ಇಳ್ಕೊಂಡು ಹೋಗಬಹುದಾದ ಕಲ್ಯಾಣಿ. ಆ ಒಂದು ದೊಡ್ಡ ಬಾವಿಯನ್ನು ಅವಳಿಗೆ ಬರೆದುಕೊಟ್ಟು ಕೂಪರಹಿತವಾಗಿ ಗೃಹ ವಿಕ್ರೀತವಾಗಿದೆ, ಮನೆ ಮಾರಿದ್ದೀನಿ ಅಂತ ಹೇಳಿ ಕರಾರು ಪತ್ರವನ್ನು ಬರೆಸಿ ಹೋಗ್ಬಿಟ್ಟ. ಆಮೇಲೆ ಅವನು ವಾಣಿಜ್ಯಕ್ಕೆ ಹೋದ. ಹಲವು ವರ್ಷ ಆದಮೇಲೆ ಸಾಕಷ್ಟು ಧನ ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ನೋಡಿದ್ರೆ ಹೆಂಡತಿ
ತುಂಬ ದುಸ್ಥಿತಿಯಲ್ಲಿದ್ದಾಳೆ, ಅವರಿವ್ರ ಮನೆ ಕಸಮುಸರೆ ಮಾಡ್ಕೊಂಡಿದ್ದಾಳೆ. ಯಾಕೆ ಈ ಸ್ಥಿತಿ ಬಂತು ಅಂದರೆ ಆ ಮನೆ ಯಜಮಾನ ಈ ಬಾವಿ ಕೂಡ ನಂದೇ ಅಂತ ಹೇಳಿಬಿಟ್ಟು ಓಡಿಸಿಬಿಟ್ಟ ಅಂತ. ಅವಳು ಆ ಬಾವಿ ಆ ಕಡೆ ಜಾಗದಲ್ಲಿ ನೀರಿಗೆ ತುಂಬ ತೊಂದರೆ ಇದ್ದಿದ್ದರಿಂದ ಆ ಬಾವಿಯ ಸಿಹಿ ನೀರಿನ ಹೊರತೆಯನ್ನು ಬೇರೆಯವರಿಗೆ ಮಾರುವ ಮೂಲಕವಾಗಿ ತನ್ನ ಬದುಕನ್ನು ಕಳ್ಕೊಳ್ಬಹುದಾಗಿತ್ತು, ಚೆನ್ನಾಗಿ ಕಾಣಬಹುದಾಗಿತ್ತು ಅಂತ ಅವನ ಉದ್ದೇಶ ಇದ್ದಿದ್ದು. ನೋಡಿದ್ರೆ ಆ ಬಾವಿಯ ಸಂಪತ್ತನ್ನಷ್ಟು ಅವನಿಟ್ಟುಕೊಂಡು ಅವನು ನೀರನ್ನು ವಿಕ್ರಯ ಮಾಡ್ತಾ ಇದ್ದ, ಬಿಸ್ಲೇರಿ ಬಾಟ್ಲ್ಗಳನ್ನು ಮಾರೋ ತರಹ. ಆಗ ಯಾವ ತರಹ ಕೂಪರಹಿತವಾಗಲ್ವ ಮಾರಿದ್ದು ಅಂತ ಮಹಾರಾಜನ ಹತ್ರಕ್ಕೆ ತೆಗೆದುಕೊಂಡು ಹೋದರೆ ಅವನು ದೂರ್ತಾ ಇದ್ದಾನಲ್ಲ ಮನೆಯ ಮಾಲೀಕ, ಈಗ ಅವನು ನೋಡಿ ಪತ್ರದಲ್ಲಿ ಕೂಪ ಸಹಿತಂ ಗೃಹಂ ವಿಕ್ರೀತಂ ಅಂತ ಆಗಿದೆ ಅಂತ. ಮತ್ತೆ ಸಾಕ್ಷಿಗಳು ಯಾರಿದ್ದಾರ, ಅಸಾಕ್ಷಿಕವಾಗಬಾರ್ದು ಅಂತ ನೋಡಿದ್ರೆ ಪಾಪ ಇವನು ಹೋಗುವ ಆತುರದಲ್ಲಿದ್ದ, ಮಾರಿ ಬೇಗ ಸಂಪತ್ತು ತೆಗೆದುಕೊಂಡು ವಾಣಿಜ್ಯಕ್ಕಾಗಿ ಹೋಗುವ ಒಂದು ಕಾತರದಲ್ಲಿದ್ದರಿಂದ ಅಸಾಕ್ಷಿಕವಾಗಿತ್ತು. ಸೂರ್ಯಚಂದ್ರರೇ ಸಾಕ್ಷಿ ಅಂತಂದ. ಚಂದ್ರನ ಬೆಳಕಿನಲ್ಲಿ ನೋಡಿದ, ಏನೂ ಕಾಣಿಸಲಿಲ್ಲ ರಾಜನಿಗೆ. ಸೂರ್ಯನ ಬೆಳಕಿನಲ್ಲಿ ಇಟ್ಟು ಹೊರಗಡೆಗೆ ಬಂದು ನೋಡಿದಾಗ ಗೊತ್ತಾಯಿತು, ರಹಿತ, ಅದು ದೇವನಾಗರಿ ಲಿಪಿ, ರಾ ಹಿ ತಾ ಅಂತ ಬರೆದಿದೆಯಲ್ಲ, ಅಲ್ಲಿ ಕೂಪರಹಿತಂ ಅಂತನ್ನುವಲ್ಲಿ ಪಕಾರಕ್ಕೂ ಹಿಕಾರಕ್ಕೂ ಮಧ್ಯೆ ಸಕಾರ ತುಂಬ ಇಕ್ಕಟ್ಟಾಗಿತ್ತು. ಇದು ಅಸಹಜವಾಗಿದೆಯಲ್ಲ ಅಂತ ನೋಡಿದ. ರಾಗೆ ಪಕ್ಕದಲ್ಲಿ ಒಂದು ಗೆರೆ ಕೊಟ್ಟು ಉದ್ದಕ್ಕೆ ಗೆರೆ ಹೇಳಿದ್ರೆ ಅದು ಸಾ ಆಗಿಬಿಡುತ್ತೆ. ದೇವನಾಗರಿ ಲಿಪಿಗೆ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ. ರಾನ ಸಾ ಮಾಡಬೇಕು ಅಂತಂದರೆ ತುಂಬ ಇಕ್ಕಟ್ಟಿನಲ್ಲಿ ಅದು ಇರುತ್ತದೆ ಅಂತ ಆರ್ಟಿಫಿಷಿಯಲಾಗಿ ತಂದು ತುರುಕಿರೋದ್ರಿಂದ. ಹಾಗಾಗಿ ಇವನು ರಹಿತವೇ ಆಗಿದ್ದು ಸಹಿತ ಮಾಡಿದ್ದಾನೆ ಅಂತ ಗೊತ್ತಾಗಿ ಆ ಮನೆ ಮಾಲೀಕನಿಗೆ ಒಳ್ಳೆಯ ದಂಡನೆಯನ್ನು ಕೊಟ್ಟು ಇವರಿಗೆ ಪರಿಹಾರ ದ್ರವ್ಯ ಎಲ್ಲ ಕೊಡಿಸ್ದ ಅಂತ ಗೊತ್ತಾಗುತ್ತದೆ. ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತ. ಅಂದರೆ ಎಷ್ಟು ಧೂರ್ತತೆ ಯಾವ್ಯಾವ ಬಗೆಯಲ್ಲಿ ಬೆಳೆದಿತ್ತು ಅನ್ನುವಂಥದ್ದು ಗೊತ್ತಾಗುತ್ತದೆ. ಕೂಟ ಕಪಟ ಅಕ್ಷರ ಕೋವಿದ ಅಂತ. ಮತ್ತು ಕೃತ್ತಾಂಗುಷ್ಟ ಸವಾಮೇನ ಪಾಣಿನಾ ದಿವಿರೋರಹ ಖಲಸ್ತಸ್ಯ ಗೃಹಂ ಗತ್ವ ವಿದಧೆ ಭೂರ್ಜಯೋಜನಂ. ಆಗಲೇ ನಾನು ಹೇಳಿದ್ನಲ್ಲ, ಇವನು ಬೆರಳನ್ನು ಕತ್ತರಿಸ್ಕೊಳ್ಳೋವಂಥ ಸ್ಥಿತಿಗೆ ಬಂದರೂ ಕೂಡ ಎಡಗೈಯಿಂದ ವಾಮೇನ ಪಾಣಿನ ರಹ ಗುಟ್ಟಾಗಿ ಬರಿತಾ ಇದ್ದ, ಅಥವಾ ಕರ್ತರಿ ಮುದ್ರೆಯಿಂದ ಬರಿತಾ ಇದ್ದ, ಮತ್ತು ಗೌರ್ಮೆಂಟ್ ಡಾಕ್ಯುಮೆಂಟ್ಸನ್ನು ಓವರ್ನೈಟ್ ಬದಲಾಯಿಸಿಬಿಡ್ತಾ ಇದ್ದ ಅಂತ. ಭೂರ್ಜ ಯೋಜನಂ ವಿದದೆ ಈ ರೀತಿಯಾಗಿ ಮಾಡ್ತಾ ಇದ್ದ. ಲಿಲೇಕ ಚೀರಿ ಚಿತ್ಕಾರ ತಾರಂ ಕಲಮರೇಖೆಯ ಅಂತ್ಯಾಂಗುಲ್ಯ ಸನಿರ್ಘೋಷಂ ಲಾಲಯೋತ್ ಪುಂಸಿತಾಕ್ಷರ. ಆಗಲೇ ನಾನು ಹೇಳಿದ್ನಲ್ಲ, ಜೊಲ್ಲನ್ನೇ ಬಳಸಿಬಿಟ್ಟು ಅಕ್ಷರಗಳನ್ನು ನೆಕ್ಕಿಬಿಟ್ಟು ಹಸಿಯಾದ ಅಕ್ಷರಗಳನ್ನು ಇಲ್ಲ ಅಂತ ಮಾಡಿಬಿಡ್ತಾ ಇದ್ದ. ಆಮೇಲೆ ಚೀರಿ ಚೀರಿ ಚೀತ್ಕಾರ ತಾರಂ, ಕರಕರ ಕರಕರ ಅಂತ ಆ ತೂಲಿಕೆ ಶಬ್ದ ಬರುತ್ತಲ್ಲ, ಆ ಕಲಮ ರೇಖೆಯಿಂದ ಬರವಣಿಗೆ ಮಾಡ್ತಾ ಇದ್ದಂತೆ. ಕುಮಾರವ್ಯಾಸ ಬರೀತಾನಲ್ಲ, ಆ ಶಾನುಭೋಗರು ಒಳಲಂಚದಲ್ಲಿ ಛಿದ್ರಿಸುವರು ಅಂತ ಹೇಳ್ತಾನೆ. ದುಡ್ಡು ಕೊಟ್ಟರೆ ಅದು ಶಿಲಾಲಿಖಿತ ಅಕ್ಷರ, ದುಡ್ಡು ಕೊಡದೇ ಇದ್ದರೆ ಜಲಲಿಪಿ, ಈ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಉದ್ಯೋಗ ಪರ್ವದಲ್ಲಿ ಬರೀತಾನೆ ಕುಮಾರವ್ಯಾಸ ಶಾನುಭೋಗ. ಆದರೆ ಅವನು ತನ್ನ ಜನ ಮಾಡ್ತಾ ಇದ್ದ ಮೋಸವನ್ನು ಬರೀತಾನೆ. ಬಹಳ ಸೊಗಸಾಗಿ ಕೃಷ್ಣ ಆಸ್ಥಾನಕ್ಕೆ ಬಂದ ಸಂದರ್ಭದಲ್ಲಿ ಇವನ್ನೆಲ್ಲ ವಿವರವನ್ನು ಹೇಳ್ತಾನೆ. ಆಮೇಲೆ ದೊಡ್ಡ ಶಿವಭಕ್ತನ ಹಾಗೆ ಶಿವಭಕ್ತಿ ಭರಾಕ್ರಂದಂ ಮುಹುರ್ಗಾಯನ್ ಖರಸ್ವರ, ಕತ್ತೆ ಧ್ವನಿನಲ್ಲಿ ಕೋಳಿಟ್ಟು ಕೂಗಿಡ್ತಾ ಇದ್ದ, ಆ ಥರ ಮಾಡ್ತಾ ಇದ್ದ. ಹೇನುಗಳು ತಿಗಣೆಗಳು ಮನುಷ್ಯರನ್ನು ಕಚ್ಚಿ ರಕ್ತ ಹೀರುವ ಹಾಗೆ ಇವನು ಲೋಕವನ್ನು ಹೀರ್ತಾ ಇದ್ದ ಅನ್ನುವ ಮಾತನ್ನು ಹೇಳ್ತಾನೆ. ಮತ್ತು ಲುಟತ್ಪೂರ್ಣ ಮಶೀ ಭಾಂಡ ಛಟಾಚ್ಛುರಿತ ವಿಗ್ರಹ ನನತ್ತ ದಿವಿರಕ್ಷೀಭೋ ನಗ್ನೋ ಭಗ್ನ ವೃಸೀ ಘಟ. ರಾತ್ರಿ ಹೊತ್ತು ಕುಡಿದುಬಿಟ್ಟು ಮೈಮೇಲೆ ಬಟ್ಟೆಯ ಪರಿಜ್ಞಾನವೂ ಇಲ್ಲದೆ ನಗ್ನ ನಾಟ್ಯವನ್ನು ಮಾಡ್ತಾ ಇದ್ದ. ಆ ಮಶೀ ಭಾಂಡ ಯಾವುದಿದೆ, ಮಸಿ ಕುಡಿಕೆ, ಅದು ಉರುಳ್ಕೊಂಡು ಹೋಗ್ಬಿಡ್ತಾ ಇತ್ತು. ಅವನು ಕೂತ್ಕೊಳ್ಳುವಂಥ ಆಸನ ಅದು ಕೂಡ ಜಾರಿ ಹೋಗಿಬಿಡ್ತಾ ಇತ್ತು. ಇವನು ಕುಡಿತದಲ್ಲಿ ರಾತ್ರಿ ಹೊತ್ತು ಈ ಅಡ್ಜಸ್ಟ್ ಮಾಡ್ತಾ ಮಧ್ಯೆ ಮಧ್ಯೆ ಕುಣಿದು ಕುಪ್ಪಳಿಸ್ತಾ ಇದ್ದ, ಈ ಥರ ಮಾಡ್ತಾ ಇದ್ದ. ಇನ್ನು ಇವನ ಹೆಂಡತಿ ಮೊದಲು ಪಾಪ ಬಡತನದಲ್ಲಿ ಹೇಗೋ ಇದ್ಲು, ಅಧಿಕಾರ ಬಂದ ಮೇಲೆ ಏನೇನೋ ಆಗ್ಬಿಡ್ತಲ್ಲ, ಅವಳು ಮಾಡ್ತಾ ಇದ್ದ ಅನಾಚಾರ ಅದನ್ನು ವರ್ಣಿಸ್ತಾನೆ. ಗೃಹಿಣಿ ದರ್ಪಣಪರ ರಾಜಮಾರ್ಗಾವಲೋಕಿನಿ ಬಭಾರ ತದ್ವಿರಹಿತ ಭೂಪಾಲ ಲಲನಾಬದಂ. ಸದಾ ಕನ್ನಡಿ ಹಿಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾ ಇದ್ಲು. ಗಂಡ ಊರು ಕೇರಿ ಮೇಲೆ ಜಮಾಬಂದಿಗೆ ಹೋಗ್ತಾ ಇದ್ದ, ಆನ್ ಅಫಿಷಿಯಲ್ ಡ್ಯೂಟಿ ಅಂತ. ಸೇಲ್ಸ್ಮೆನ್ಗಳು, ಆನ್ ಅಫಿಷಿಯಲ್ ಡ್ಯೂಟಿ ಇರ್ತಕ್ಕಂಥ ಗೌರ್ಮೆಂಟ್ ಆಫೀಸರ್ಗಳು, ಇವ್ರುಗಳೆಲ್ಲ ಬಹಳ ಬೇಗ ಚಾರಿತ್ರ್ಯವನ್ನು ಹಾಳು ಮಾಡಿಕೊಳ್ತಾರೆ. ಅನೇಕತ್ರ ಸಂಸಾರ ಇರ್ತದೆ. ಇವರು ಪಾತಿವೃತ್ತಿ ತರಹ ಸಾತಿವೃತ್ಯವನ್ನು ಉಳಿಸ್ಕೊಳ್ಳೋದಿಲ್ಲ. ಹಾಗೆ ಇವರು ಹೆಂಡತೀರು ಮಾಡಿಬಿಡ್ತಾರೆ ಅನ್ನುವಂಥದ್ದು ಎಷ್ಟೋ ಕಡೆಗಳಲ್ಲಿ ಕಂಡುಬರುವಂತಹ ವಿದ್ಯಮಾನ ಅಂತ ಅದನ್ನು ಹೇಳ್ತಾನೆ. ನನ್ನ ಕೆಲವರು ಪರಿಚಿತರು ಸೇಲ್ಸಲ್ಲಿರ್ತಕ್ಕಂಥ ನನ್ನ ವಿದ್ಯಾಕಾಲದ ಗೆಳೆಯರು ಅವರು ಹೇಳ್ತಾ ಇರ್ತಾರೆ,
ಯಾವ್ಯಾವ ಬೇರೆ ಬೇರೆ ಪ್ರಾಂತದ ಹೆಂಗಸರು ಯಾವ್ಯಾವ ರೀತಿ ಎನ್ನುವಂಥದ್ದನ್ನೆಲ್ಲ ಅವರ ಗುಣವಿಶೇಷಗಳು ದೋಷ ವಿಶೇಷಗಳನ್ನು ವರ್ಣನೆ ಮಾಡ್ತಾರೆ. ಅದರಿಂದ ಗೊತ್ತಾಗುತ್ತದೆ. ನನ್ನ ಎಂಜಿನಿಯರಿಂಗ್ನ ವ್ಯಾಸಂಗದ ಮಿತ್ರರು ಸುಮಾರು ಒಂದು 60-70 ಜನ ವರ್ಷಕ್ಕೊಮ್ಮೆಯೋ ಇಮ್ಮೆಯೋ ಸೇರುವಂಥದ್ದುಂಟು. ಆಗ ಅವರು ಯಾರನ್ನು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬರೋದಿಲ್ಲ. ಕರ್ಕೊಂಡು ಬಂದರೆ ಅವರ ಸ್ವೈರಾಲಾಪಕ್ಕೆ ಅಡ್ಡಿ ಆಗುತ್ತದೆ ಅಂತ. ಆಗ ಇಂಥದ್ದೆಲ್ಲ ಎಷ್ಟೆಷ್ಟೋ ಪ್ರಸ್ತಾವಗಳನ್ನು ಮಾಡ್ತಿರ್ತಾರೆ. ಇಲ್ಲಿ ಆ ರೀತಿಯಾದ್ದರಿಂದ ಕ್ಷೇಮೇಂದ್ರ ಹೇಳ್ತಾ ಇದ್ದಾನೆ, ಮೊದಲು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದವ್ರಿಗೀಗ ಹಾರೋ ಭಾರಾಯತೆ ಹೇಮ ತಾಟಂಕಂ ಮೇನ ವಲ್ಲಭಂ ದಿಗ್ ವಣಿಗ್ ವನಿತಾ ಯೋಗ್ಯಾಂ ಗುರ್ವೀಂ ಕನಕಸೂತ್ರಿಕಾಂ. ಹಾರವೂ ಭಾರ ಆಗುತ್ತದೆ, ಓಲೆಯೂ ಭಾರ ಆಗುತ್ತದೆ, ಎಲ್ಲ ಕಷ್ಟ ಆಗ್ತಾ ಇದೆ ಅಂತ. ಏನು ಮಾಡೋದು? ಅಹೋ ಭಗವತೀ ಕಾರ್ಯ ಸರ್ವಸಿದ್ಧಿಪ್ರದ ಮಶಿ ಅಹೋ ಪ್ರಬಲವಾನ್ ಕೋಪಿ ಕಮಲಾಶ್ರಯ. ಈ ಲೇಖನಿ ಎಷ್ಟೆಲ್ಲ ಭಾಗ್ಯವನ್ನು ಕೊಡುತ್ತದೆ. ಮಸಿ ಇದೆಯಲ್ಲ, ಇದು ಭಗವತಿ ಭಾಗ್ಯವನ್ನು ಕೊಡುವಂಥದ್ದಾಗಿದೆ. ಈ ಲೇಖನ ಕಮಲೆಯನ್ನೇ ಕೊಡುವಂಥದ್ದು, ಕಮಲಾನ ಕೊಡುವಂಥದ್ದಾಗಿದೆ. ಕಮಲ ಅಂದರೆ ಲಕ್ಷ್ಮೀನ ಕೊಡುವಂಥದ್ದಾಗಿದೆ. ಯಾಪಪೌ ಯಾಚಿತಂ ಚಾಮಂ ಭಗ್ನಸ್ಯೂತಾಶ್ಮ ಭಾಜನೆ ತಸ್ಯೇವ ಪೀಯತೆ ರೌಪ್ಯ ಪಾತ್ರೆ ಕಸ್ತೂರಿಕಾ ಮಧು. ಯಾವಳು ಮುಂಚೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಈ ಬಳಪದ ಕಲ್ಲಿನ ಒಡಕಲು ಬಳಪದ ಕಲ್ಲಿನ ಪಾತ್ರೆಯಲ್ಲಿ ಏನೋ ಒಂದು ಅಳಿದುಳಿದ ಪೇಯವನ್ನು ಕುಡಿತಾ ಇದ್ದವಳು ಈಗ ಬಂಗಾರದ ಬಟ್ಲುಗಳಲ್ಲಿ ಕಸ್ತೂರಿ ಪರಿಮಳ ಇರತಕ್ಕಂಥ ಹೆಂಡವನ್ನು ಕುಡಿತಾ ಇದ್ದಾಳೆ. ಈ ತರಹ ಆಗಿಬಿಟ್ಟಿದೆ ಅವನ ಹೆಂಡತಿಯ ರೀತಿ. ಇನ್ನು ಇಂಥವರು ಹೆಂಗಸರು ಗಂಡ ಇಲ್ಲದೇ ಇದ್ದಾಗ ಏನು ಮಾಡ್ಯಾರು? ಅವರನ್ನು ವಶೀಕರಿಸ್ಕೊಳ್ಳೋದಕ್ಕೆ ಪುಂಡರು, ಪೋಖರಿಗಳು, ರೋಮಿಯೋಸ್ ಅವರುಗಳು ಹೇಗೆ ಹುಟ್ಕೋತಾರೆ ಅನ್ನುವಂಥದ್ದನ್ನು ದ್ವಿತೀಯ ಪರಿಹಾಸದಲ್ಲಿ ಹೇಳ್ತಾನೆ. ಸಾಪಿ ಬಾಲಕುರಂಗಾಕ್ಷಿ ಯೌವನೇನ ಪ್ರಮಾಥಿನ ವಿದ್ಯಮಾನೇವ ದರ್ಪೇಣ ನದದರ್ಶ ವಸುಂಧರಾಂ. ಬಹಳ ಧ್ವನಿಪೂರ್ಣವಾಗಿ ಹೇಳ್ತಾನೆ. ಅವಳಿಗೆ ನೆಲ ಕಾಣ್ತಾ ಇರಲಿಲ್ಲ ಅಂತ. ಕನ್ನಡದಲ್ಲೊಂದು ಗಾದೆ ಇದೆ, ಮೀಸೆ ಬಂದವನಿಗೆ ದೇಶ ಕಾಣೋಲ್ಲ, ಮೊಲೆ ಬಂದವಳಿಗೆ ನೆಲ ಕಾಣೋಲ್ಲ ಅಂತ. ಅದನ್ನು ಕವಿಯಲ್ಲಿ ಧ್ವನಿಸ್ತಾ ಇದ್ದಾನೆ. ಇವರಿಗೆ ವರ್ತನೆ ಹಾಗಾಯಿತು. ಚಾರು ಸೌರಭಲಿಪ್ತಾಂಗಿ ನಸಾ ಜಗ್ರಾಹ ಕಂಚುಕಂ ದರ್ಶಯಂತಿ ಸ್ತನಾಭೋಗಂ ಅರ್ಧಸ್ರಸ್ತ ಶಿರೋಂಶುಕ. ಎದೆಕಟ್ಟಿನ ರವಿಕೆಯ ಉತ್ತರೀಯದ ಸೆರಗಿನ ಲಕ್ಷ್ಯವೂ ಇಲ್ಲದೆ ಇವಳು ಊರು ಕೇರಿ ಮೇಲೆ ಬೀಳ್ತಾ ಇದ್ದಳು. ಏಕೋವದತ್ ತತ್ರ ವಿಟಃ ಸುಲಭೈಷಾ ನ ಸಂಶಯ ಖಲ್ವಾಟಂ ತುಂದಿಲಂ ವೃದ್ಧಂ ಸ್ವಪತಿಂ ಸಹತೆ ಕಥಂ. ಈ ತರಹ ಈ ಲೇಖಕರು, ಆಫೀಸರ್ಗಳು, ಗೌರ್ಮೆಂಟ್ ಅಫೀಷಿಯಲ್ಸ್ಗೆ 3 ಹೊತ್ತು ಲಂಚ, ಋಷವತ್ತು, ಮೋಜು, ಮೇಜವಾನಿ ಇದ್ದರೆ ದೇಹದ ಸ್ವಾಸ್ಥ್ಯದ ಮೇಲೆ ಸ್ಲಿಮ್ ಅಂಡ್ ಟ್ರಿಮ್ ಆಗಿರೋಕ್ಕೆ ಹೇಗಾಗುತ್ತದೆ? ಹಾಗಾಗಿ ಅವರು ಬೇಗ ದೇಹ ಸೌಷ್ಠವ ಕಳ್ಕೋತಾರೆ. ಅದನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಆ ಧೂರ್ತ ಒಬ್ಬ. ಇವಳು ಬಹಳ ಸುಲಭವಾಗಿ ಸಿಗ್ತಾಳೆ. ಶಿ ಈಸ್ ಅನ್ ಈಸಿ ವುಮನ್ ಟು ಅಪ್ರೋಚ್ ಅಂತ. ಯಾಕೆಂದರೆ ಗಂಡ ವೃದ್ಧರಂತೆ ಕಾಣಿಸ್ತಾನೆ, ಬೋಳು ತಲೆಯವನಾಗ್ಬಿಟ್ಟಿದ್ದಾನೆ, ಹೊಟ್ಟೆ ಡುಬ್ಬ ಆಗಿದ್ದಾನೆ, ಅವನನ್ನು ಇವಳು ಹೇಗೆ ಸಹಿಸ್ತಾಳೆ ಅಂತ. ಈ ಒಂದು ಕೆಲವು ಪದ್ಯಗಳಲ್ಲಿ ಈ ಪರಸ್ತ್ರೀಯರನ್ನು ಹೇಗೆ ದಾರಿಗೆ ತಂದುಕೋತಾರೆ ಈ ಧೂರ್ತರು, ಲಂಪಟರು ಅನ್ನುವುದನ್ನು ಕವಿ ಹೇಳ್ತಾನೆ. ಅತ್ಯದ್ಭುತವಾದ ಅಬ್ಸರ್ವೇಷನ್. ನಿತ್ಯ ಪ್ರವಾಸಿನಂ ಲುಬ್ಧಂ ಈರ್ಷ್ಯಾಲುಂ ಸುರತಾಸಹಂ ಮತ್ತಚ್ಛಾಗ ಮದಾಮೋದಂ ಬಾಲಷ್ಟೀವನಂ ಶಟಂ ಸುತೋಪರೋಧೋ ವಂದ್ಯಾಯ ನಾಸ್ಯಾ ನ ಚ ವಯಕ್ಷಯ ನ ಚ ದುಃಖಾಭಿಭೂತಾಸೌ ರಾಗದಗ್ಧ ನ ಲಕ್ಷ್ಯತೆ ಏತೈಃ ದೋಷೈಃ ನಾಯಾಂತಿ ದುಶ್ಶೀಲ ಅಪಿ ಯೋಷಿತಃ ಅಪರಃಪ್ರಾಹ ಭವತಾ ಸಾಭಿಪ್ರಾಯಂ ವಿಚಿಂತಿತಂ ಪ್ರತ್ಯಾಸತ್ಯ ಪರಿಚಯೇ ಕಿಂತು ಯತ್ನೋ ವಿಧೀಯತಾಂ. ಸದಾ ಪ್ರವಾಸಿಯಾದಂಥ ಗಂಡ, ಜಿಪುಣನಾದ ಗಂಡ, ಮತ್ತು ಅಸೂಯೆಯಿಂದ ಸಂಶಯದಿಂದ ಹೆಂಡತಿಯನ್ನು ನೋಡ್ತಕ್ಕಂಥವನು, ಮತ್ತು ಯಾವುದೇ ಭೋಗ ಭಾಗ್ಯಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವನು, ಸದಾ ಕುಡಿತಕ್ಕಂಥವನು, ಮತ್ತು ಸದಾ ಸ್ವಪ್ರಶಂಸೆ ಮಾಡಿಕೊಳ್ತಕ್ಕಂಥವನು, ಮತ್ತು ಅಸಭ್ಯಕರವಾದ ಅಭ್ಯಾಸಗಳನ್ನು ಉಗಿತಕ್ಕಂಥದ್ದು, ಸೀನತಕ್ಕಂಥದ್ದು, ಮತ್ತು ನಾಸಾ ಕುಷ್ಣನ ಅಂತ ಕರೀತಾರೆ, ಮೂಗೊಳಗಡೆ ಬೆರಳು ಹಾಕ್ಕೊಂಡು ಸದಾ ಉರುಳಿಸ್ತಾ ಇರ್ತಕ್ಕಂಥದ್ದು, ಅದರೊಳಗೆ ಈ ಥರ ನಾಸಾಂ ಕುಷ್ಣಾತಿ ಅಂತೆಲ್ಲ ಅಂತಾರೆ. ಆ ಥರದ್ದು ಮಾಡಬಾರ್ದು. ಇಂಥದ್ದನ್ನು ಮಾಡುವವರನ್ನು ಅವ್ರ ಹೆಂಡತಿಯರು ಅಸಹ್ಯ ಪಡಿಸ್ಕೊಳ್ತಾರೆ. ಒಂದು ಬಂಜೆಯರಾಗಿ ಆದರೂ ಇರ್ತೀವಿ, ಇವ್ರ ಜೊತೆ ಮಾತ್ರ ಇರೋದಿಲ್ಲ ಅಂತಂತಾರೆ. ರಾಗದಗ್ಧರು, ಅವರು ಒಲವನ್ನು ಸುಟ್ಟುಕೊಂಡು ಬಿಡ್ತಾರೆ. ಹೀಗಾಗಿ ಸುಶೀಲೆಯರು ಕೂಡ ದುಶ್ಶೀಲೆಯರಾಗಿಬಿಡ್ತಾರೆ ಇಂಥ ಗಂಡಂದ್ರಿಂದಾಗಿ ಅಂತ ಹೇಳ್ಬಿಟ್ಟು ಅಂತಾನೆ. ಇರಲಿ, ಇವರನ್ನು ತಮ್ಮ ದಾರಿಗೆ ಎಳ್ಕೊಳ್ಳೋದು ಹೇಗೆ? ವಿವಾಹ ಯಜ್ಞ ತೀರ್ಥಾದಿ ದೇವ ಯಾತ್ರೋತ್ಸವೈರ್ವಿನ ನಲಭ್ಯತೆ ಪರಿಚಯ ಪರದಾರೋಪ ಸರ್ಪಣೆ. ನೋಡಿ, ಒಬ್ಬ ಅನುಭವ ನಿಷ್ಠನಾದವನು ಹೇಳ್ತಾ ಇದ್ದಾನೆ, ಮದುವೆ, ಯಜ್ಞ, ತೀರ್ಥಯಾತ್ರೆ, ದೇವಸ್ಥಾನ, ಉತ್ಸವ ಇತ್ಯಾದಿಗಳು ಇಲ್ಲದೇ ಇದ್ದರೆ ಬೇರೆ ಹೆಂಗಸರ ಪರಿಚಯ ಆಗೋದಿಲ್ಲ ಅಂತಾನೆ. ಎಂಥ ಮಾರ್ಮಿಕವಾದ ಮಾತು ಹೇಳ್ತಾನೆ. ಇವತ್ತೂ ಅಷ್ಟೇ
ಇಲ್ಲ ಯಾರೂ ಸಂಶಯ ಪಡೋದಿಲ್ಲ. ಒಂದು ದೇವಸ್ಥಾನದಲ್ಲಿ ಬೇರೆ ಗಂಡಸು ಅಸಭ್ಯವಾಗಿ ವರ್ತಿಸ್ದ ಅಂತ ಬೇಗ ಹೇಳೋಲ್ಲ. ಅದೊಂದು ಮಾರ್ಕೆಟ್ ಪ್ಲೇಸಲ್ಲಿ, ಒಂದು ಮಾಲಲ್ಲಿ ಅಥವಾ ಒಂದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಅಸಭ್ಯವಾಗಿ ವರ್ತಿಸ್ತಾರೆ ಅಂತ ಅಲಿಗೇಟ್ ಮಾಡುವಂತೆ ಬಹಳ ಬೇಗ ದೇವಸ್ಥಾನದಲ್ಲಿ ಹೇಳೋಲ್ಲ. ಹೇಳಿದ್ರೆ ಎಂಥ ಪವಿತ್ರ ಸ್ಥಳಕ್ಕೆ ಬಂದಿದ್ದೀವಿ, ನಿಮಗೆ ಹಾಗನ್ಸುತ್ತೆ ಅಂತ ಅವ್ರು ದಬಾಯಿಸಿಬಿಡ್ತಾರೆ. ಅದನ್ನು ನೋಡಿ ಕವಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಇವೆಲ್ಲ ಇಲ್ಲದೇ ಇದ್ದರೆ ಪರದಾರ ಪರಿಚಯ ಆಗೋದೇ ಇಲ್ಲ. ಸುಚಿರಂ ಪ್ರೇಕ್ಷಣಂ ಲೋಲ ಕುಂತಲೋತ್ಥಾನನಂ ಮುಹು ತತ್ಸಂಬದ್ಧ ಸಾಪದೇಶಾ ಕಥಾ ತ್ಯಾಗ ಪ್ರಕಾಶನಂ. ಅವ್ರನ್ನ ಎವೇಕದೇ ನೋಡೋದು, ಮತ್ತು ನೋಡ್ತಾ ತಲೆ ಸವರ್ಕೊಳ್ಳೋದು, ಮತ್ತೆ ತಲೆ ಸವರ್ಕೊಳ್ಳೋದು, ತಲೆ ಕೂದಲು ಸರಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ತಾವು ಒಳ್ಳೇದು ಮಾಡಿದ್ದು, ಯಾರಿಗೂ ಉಪಕಾರ ಮಾಡಿದ್ದು, ಈ ಥರದ ದೊಡ್ಡ ದೊಡ್ಡ ಪ್ರಸ್ತಾವಗಳನ್ನು ಆಗ ಈಗ ಮಾತಲ್ಲಿ ತರುವ ಮೂಲಕ ತಮ್ಮ ಕಡೆ ಗಮನ ಸೆಳ್ಕೊಳ್ಳೋದು, ಇಂಟ್ರೆಸ್ಟ್ ಇದೆ ತಮ್ಮ ಕಡೆಗೆ ಅಂತ ತೋರ್ಪಡಿಸ್ಕೊಳ್ಳೋದು. ಭೋಗ ಸೌಭಾಗ್ಯ ಯಶಸಾಂ ಪ್ರಸಿದ್ಧಿ ಪ್ರತಿಪಾದನಂ ಮಂದಮಂದಂ ವಚಸ್ವೈರ ತದ್ವಾಕ್ಯ ಶ್ರವಣಾದರ. ಮತ್ತು ಹೆಣ್ಣಿನ ಮಾತನ್ನು ಕೇಳೋದ್ರೊಳಗೆ ಆಸಕ್ತಿ ತೋರಿಸೋದು. ಅವ್ರಿಗೆ ಒಂದು ಪೇಷಂಟ್ ಇಯರ್ ಟು ಲಿಸನ್ ಬೇಕು. ಅವ್ರ ಗಂಡಂದರಿಗೆ ಓವರ್ ಕ್ರೌಡೆಡ್ ವಿತ್ ಸೋ ಮೆನಿ ಅದರ್ ಥಿಂಗ್ಸ್, ಓವರ್ ಫೆಡ್ ವಿತ್ ಬಿಸ್ನೆಸ್. ಹಾಗಿರುವಾಗ ಇವರನ್ನು ಕೇಳುವವರು ಯಾರು? ಇವರಿಗೆ ಒಬ್ಬ ಪೇಷಂಟ್ ಲಿಸ್ನರ್ ಬೇಕು. ಅದು ಮತ್ತು ಅವರ ಭೋಗ ಸೌಭಾಗ್ಯ ಕೀರ್ತಿ ಪ್ರಸಿದ್ಧಿ ಇತ್ಯಾದಿಗಳನ್ನು ಅವರ ಕೋಲಾಹಲವನ್ನು ಕೇಳೋದಕ್ಕೆ ಇವರಿರಬೇಕು. ಮತ್ತು ಮೆಲ್ಲಗೆ ನಯವಾಗಿ ಅವ್ರ ಜೊತೆ ಮಾತಾಡಬೇಕು. ತನ್ಮುಖನ್ ಯಸ್ತ ನಯನಂ ಚುಂಬನಾಲಿಂಗನಂ ಶಿಶೋಹೋಯಿ. ತುಂಬ ಅದ್ಭುತವಾಗಿ ಮಾತು ಹೇಳ್ತಿದ್ದಾನೆ. ಅವಳೇನಾದರೂ ಮಗುವಿನ ತಾಯಿ ಆಗಿದ್ದರೆ ಅವಳ ಮುಖವನ್ನು ನೋಡ್ತಾ ಅವಳ ಮಗುವನ್ನು ಮುದ್ದಿಸಬೇಕಂತೆ. ಆಗ ಗೊತ್ತಾಗುತ್ತೆ ಆ ಫೀಲರ್ಸ್ ಹೇಗೆ ಅಂತ ಹೋಗುತ್ತವೆ. ಶಿಲ್ಪ ಸಂಪಾದನಂ ಚಾಸ್ಯಾಹ. ಅವಳಿಗೆ ಏನಾದರೂ ಬೇಕಾಗಿರ್ತಕ್ಕಂಥ ಲಿಟಲ್ ಸ್ಮಾಲ್ ಅಟ್ರ್ಯಾಕ್ಟಿವ್ ಕ್ಯೂಟ್ ಗಿಫ್ಟ್ಸ್ ಅಂತಾರಲ್ಲ, ಆ ಥರದ್ದು ತಂದು ಕೊಡುವುದು, ಅಥವಾ ಒಬ್ಬ ಸಂಗೀತ ಮೇಷ್ಟನ್ನು ಗೊತ್ತು ಮಾಡಿಕೊಡೋದು, ನಾಟ್ಯಾಚಾರ್ಯನ ಗುರುತು ಮಾಡಿಕೊಡುವುದು. ವಸ್ತ್ರಾಲಂಕರಣೇಪ್ಸಿತಂ. ಅವರ ಬಟ್ಟೆ ಬರೆ ಇತ್ಯಾದಿಗಳನ್ನು ನೋಡಿಕೊಳ್ಳುವಂಥದ್ದು. ಜಾತೆ ಪರಿಚಯೇ ಮಾಲ್ಯ ತಾಂಬೂಲಾದಿ ಸಮರ್ಪಣಂ. ಇನ್ನೂ ಸ್ವಲ್ಪ ಪರಿಚಯ ಜಾಸ್ತಿ ಆದಮೇಲೆ ಹೂ ತಂದು ಕೊಡೋದು, ಹಣ್ಣು ತಂದು ಕೊಡೋದು, ಮಾಲ್ಯ ತಂದು ಕೊಡೋದು. ಭಿತ್ತೌ ನಿಪೀಡನಂ ಗಾಢಂ. ಮತ್ತು ಇಕ್ಕಟ್ಟಾದ ಜಾಗಗಳಲ್ಲಿ ಹೋದುವಾಗ ಅವ್ರ ಮೈ ಉಜ್ಜಿಕೊಂಡು ಹೋಗುವಂಥದ್ದು. ಆ ತರಹ ಗೋಡೆಗಳ ಹತ್ತಿರ ಎಲ್ಲ ಹೋದಾಗ ವಿಜನೇ ಪರಿಚುಂಬನಂ. ಯಾರೂ ಇಲ್ಲದೇ ಇರೋದನ್ನು ನೋಡಿಕೊಂಡು ಚುಂಬನ ಮಾಡಿಬಿಡುವಂಥದ್ದು. ಗುಹ್ಯ ಸ್ಪರ್ಶ ರತಿಶ್ಚೇತಿ ಶೀಲ ವಿಧ್ವಂಸಯುಕ್ತಯ. ಮತ್ತು ಅವರ ಮೈ ಮೇಲೆ ಕೈ ಇಡುವಂಥದ್ದು. ಮತ್ತು ಶೀಲ ವಿಧ್ವಂಸನ, ಇದು ಕೊನೆಗೆ ಆಗುವಂಥದ್ದು. ಇತ್ತಂ ಕಾನಾಮ ನಮಯ ಕೃತಾಶೀಲ ಪರಾಂಗುಖಿ ನಿಯೋಗಿ ಭಾರ್ಯ ಲಭ್ಯೈವ ಸರ್ವದಾ ಗಮನೋನ್ಮುಖಿ. ಹೀಗೆ ಮಾಡಿದ್ರೆ ಯಾರು ವಶವಾಗೋದಿಲ್ಲ. ಈ ಪ್ರೊಸೀಜರ್ ಉಂಟು. ಈ ಥರ ಮಾಡಿ ಯಾವ ಅಧಿಕಾರಿಯ ಹೆಂಡತಿಯನ್ನು ವಶಕ್ಕೆ ತೆಗೆದುಕೊಳ್ಳಬಹುದು, ಆ ಥರ ಮಾಡಬೇಕು ಅಂತಂತಾನೆ. ಈ ರೀತಿಯಾಗಿ ಈ ಸರ್ಕಾರಿ ಅಧಿಕಾರಿಗಳ ಹೆಂಡಿರು ಶೀಲ ಕಳ್ಕೋತಾರೆ. ಮತ್ತು ಈ ಅಧಿಕಾರಿಗಳು ಬೇರೆ ಹೆಂಗಸರ ಶೀಲವನ್ನು ನೇರವಾಗಿ ನಾಶ ಮಾಡ್ತಾರೆ. ಉಭಯತ ಸಮಾಜೋಪಪ್ಲವ ಸಾಗುತ್ತು ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ. ಇನ್ನು ನಾಳೆ ನರ್ಮಮಾಲಾದ ಇನ್ನು ಉಳಿದ 1.5 ಅಧ್ಯಾಯಗಳನ್ನು ನೋಡೋಣ. ನಮಸ್ಕಾರ.